ಆರ್ಕೈವರ್ಸ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ಕೋದಂಡರಾಮ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ದಸರಾ ದಶ ದೇವಾಲಯ ವೈಭವ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಗಾಯತ್ರಿ ಚರ್ಯಮನೆ. ಇತಿಹಾಸ ಪ್ರಸಿದ್ಧ ಮಡಿಕೇರಿ ದಸರಾ ರಾತ್ರಿಯಂದು ನಡೆಯುತ್ತೆ. ರಾತ್ರಿ ನಡೆಯುವಂತಹ ಈ ದಸರಾದಲ್ಲಿ ದಶ ದೇವಾಲಯಗಳಿಂದ ದಶ ಮಂಟಪಗಳು ಹರಡುತ್ತೆ. ಇವಾಗ ನಾನು ಮಲ್ಲಿಕಾರ್ಜುನಗರದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಇದ್ದೀನಿ. ಈ ದೇವಾಲಯದಿಂದ ಕೂಡ ಐತಿಹಾಸಿಕ ಮಡಿಕೇರಿ ದಸರಾದ ದಶ ಮಂಟಪ ಶೋಭಾಯಾತ್ರೆಯಲ್ಲಿ ಇವರ ಮಂಟಪ ಕೂಡ ಹೊರಡುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ಅಲ್ಲಿ ಈ ದೇವಾಲಯದ ಇತಿಹಾಸ, ಈ ಬಾರಿಯ ದಸರಾಕ್ಕೆ ಯಾವ ಕಥಾ ಸಾರಾಂಶವನ್ನ ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಹಾಗೂ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರ ತಂಡವನ್ನ ಪರಿಚಯ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ವೀಕ್ಷಕರೇ, ಮಲ್ಲಿಕಾರ್ಜುನ ನಗರದಲ್ಲಿರುವಂತಹ ಶ್ರೀ ಕೋದಂಡರಾಮ ದೇವಾಲಯದ ಮಂಟಪ ಸಮಿತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಈ ಬಾರಿ ಇಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತೀರಾ? ಹೌದು, ನಾವು ಈಗ ದೇವಾಲಯ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀರಾ ಸರ್ ಈ ದೇವಾಲಯ? ನಾವು ತುಂಬ ಸಣ್ಣವರಿದ್ದಾಗಲಿಂದ ನಾವು ಈ ದೇವಸ್ಥಾನ ಕಟ್ಟುವಾಗ ಅವಾಗಿಂದ ನಾವು ದೇವಸ್ಥಾನದಲ್ಲಿ ಸಕ್ರಿಯ ಸದಸ್ಯರಾಗಿ ನಾವು ಪಾಲ್ಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ದೇವಾಲಯದ ಇತಿಹಾಸವನ್ನು ನೀವು ತಿಳಿಸ್ಕೊಡ್ಬೇಕು ಸರ್. ಖಂಡಿತ ಮೇಡಮ್. ನಮ್ಮ ಈ ಶ್ರೀ ಕೋದಂಡರಾಮ ದೇವಾಲಯ ಹಿಂದೆ ಒಂದು ಸಣ್ಣ ಬಾಲಮಂದಿರವಾಗಿ ನಮ್ಮದು ದೇವಾಲಯ ಇತ್ತು. ನಮ್ಮ ಹಿರಿಯರು, ನಮ್ಮ ನಗರದ ನಿವಾಸಿಗಳು ಹಿರಿಯರೆಲ್ಲ ಸರಿ ಒಂದು ಸಣ್ಣ ರಾಮನ ಒಂದು ಚಿತ್ರಪಟವಿಟ್ಟು ನಾವು ಪೂಜೆ ಮಾಡ್ತಾಯಿದ್ರು. ಆ ಕಾಲದ ಒಂದು ಹರಳಿ ಕಟ್ಟೆ, ಒಂದು ಆಲದ ಒಂದು ಮರ ಇತ್ತು. ಆ ಮರದ ಕೆಳಗೆ ಹರಳಿ ಕಟ್ಟೆ ಇತ್ತು. ಅಲ್ಲಿ ಒಂದು ಪಂಚಾಯಿತಿಯಲ್ಲಿ ಆಗ್ತಾಯಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ ಈ ನಮ್ಮ ಹಿರಿಯರದ್ರಿಂದ. ಆ ಪಂಚಾಯಿತಿ ಹಾಗೆ ಕ್ರಮೇಣ ಮುಂದುವರೆದು ಆ ಸ್ಥಳದಲ್ಲಿ ಒಂದು ಎಲ್ಲ ಬಂದು ಸೇರ್ತಾ ಇದ್ರು, ಒಂದು ಕೇಂದ್ರ ಬಿಂದು ಆಗ್ತಿತ್ತು. ಹಾಗೆ ಮುಂದುವರೆದು ಏನಾಯ್ತು, ಇದೊಂದು ಒಂದು ರಾಮನ ಒಂದು ಮಂದಿರ ಮಾಡುವ ಒಂದು ಚಿತ್ರಪಟ ಇಟ್ಟು ಪೂಜೆ ಮಾಡುವ ನಮ್ಮ ಹಿರಿಯರು, ಆ ಕಾಲದ ನಮ್ಮ ಹಿರಿಯರು ಶ್ರೀಯುತ ದಿವಂಗತ ಎಚ್ ನಿಂಗಪ್ಪನವರು ಮತ್ತು ಆ ಕಾಲಘಟ್ಟ ಇದ್ದಂಥ ನಮ್ಮ ನಗರದ ನಿವಾಸಿಗಳು ನಾರಾಯಣ, ನಂಜುಂಡ ಮತ್ತು ಇತರ ಹಳೆಯ ಒಂದು ತಲೆಮಾರಿನ ಒಂದು ಜನ ಏನು ಮಾಡೋದು ಅಂದರೆ ಈ ಜಾಗದಲ್ಲಿ ಒಂದು ಮಂದಿರ ಕಟ್ಟುವ ಒಂದು ನಮ್ಮ ಜನಗಳಿಗೊಂದು ಕೇಂದ್ರ ಬಿಂದು ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಥಳದಲ್ಲಿ ಒಂದು ಮಂದಿರ ನಿರ್ಮಾಣ ಆಯಿತು. ನಂತರ ಬಂದಂಥ ಯುವ ಜನತೆ ಏನು ಮಾಡಿದ್ರು, ಆಗ ಒಂದು 50-60 ವರ್ಷಗಳ ಹಿಂದೆ ಬಂದಂಥ ನಮ್ಮ ಕೆಲವು ಜನ ನಮ್ಮ ನಗರ ನಿವಾಸಿಗಳೆಲ್ಲ ಸೇರಿ ಈ ಜಾಗದಲ್ಲಿ ಮಂದಿರ ಬೇಡ, ಒಂದು ರಾಮನ ಒಂದು ವಿಗ್ರಹ ರೂಪದಲ್ಲಿ ನಾವು ಒಂದು ಪೂಜೆ ಮಾಡುವಂತೇನು ಅವ್ರಿಗೊಂದು ನಮ್ಮ ಸ್ಥಳೀಯರು ಎಲ್ಲರಿಗೂ ಒಂದು ಪ್ರೇರಣೆಯಾಗಿ ಅವರೆಲ್ಲ ಸೇರಿ ಒಂದು ರಾಮನ ಒಂದು ವಿಗ್ರಹ ರೂಪದ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಕ್ರಮೇಣ ಮುಂದುವರೆದು ನಮ್ಮ ಹಿರಿಯರ ಇದ್ದಂಥ ಆ ಕಾಲಘಟ್ಟದಲ್ಲಿ ನಮ್ಮ ದೇವಾಲಯದಲ್ಲಿ ಸಾಕಷ್ಟು ವರ್ಷಗಳಲ್ಲಿ ನಮ್ಮ ಹಿಂದಿನ ನಮ್ಮ ದೇವಾಲಯದ ಎಲ್ಲ ಕೆಲಸಗಳಿಗೆ ಸಹಕಾರ ಕೊಡ್ತಿದ್ದಂಥ ದಿವಂಗತ ಎಚ್ ವೆಂಕಟೇಶ್ ಅವರು ಮತ್ತು ಸುರೇಂದ್ರ ಅವರು, ಶ್ರೀಧರ್ ಅವರು
ಗುಳಿ ಗಣೇಶನು ಗಣೇಶನ ಅಂತ ಒಬ್ಬರು ಇದ್ದರು. ಪ್ಲಸ್ ಈಗ ನಮ್ಮ KMB ಗಣೇಶರವರು ಮತ್ತು ಸುಬ್ರಹ್ಮಣ್ಯವರು, ಹೀಗೆ ನಂಜುನವರು, ನಾರಾಯಣ ಅಂತ ಇದ್ದರು, ನರ್ಸ ಅಂತ ಹೇಳೋರು, ಸುಬ್ರಹ್ಮಣ್ಯವರು, ಹೀಗೆ ಎಲ್ಲರೂ ಆ ಕಾಲಘಟ್ಟ ಇದ್ದಂಥ ನಮ್ಮ ನಗರದ ನಿವಾಸಿಗಳು, ನಮ್ಮ ಸಮುದಾಯ ಹಿರಿಯರೆಲ್ಲ ಸೇರಿ ಒಂದು ಪ್ರತಿಷ್ಠಾಪನೆ, ವಿಗ್ರಹ ರೂಪದ ಒಂದು ಪ್ರತಿಷ್ಠಾಪನೆ ಮಾಡುವ, ಇಲ್ಲಿ ಒಂದು ಭಗವಂತನನ್ನು ಕೂರಿಸುವ ಅಂತೇಳಿ ಎಲ್ಲ ಪ್ರೇರಣೆ ಆಗಿತ್ತು. ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ಆ ಕಾಲದಲ್ಲಿ ನಮಗೆ ನಮ್ಮ ಶಕ್ತಿ ದಿನಪತ್ರಿಕೆಯ ಶ್ರೀಯುತ G. ರಾಜೇಂದ್ರ ಸರ್ ಅವರು, ಅವರ ಒಂದು ಸಹಕಾರ ನಾವು ಇವತ್ತು ಹೆಚ್ಚಿನ ರೀತಿ ನೆನೆಸ್ಕೊಳ್ಬೇಕಾಗ್ತದೆ. ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಆ ಕಾಲಘಟ್ಟದಲ್ಲಿ ನಮ್ಮ ದೇವಾಲಯದ ಒಂದು ವಿಗ್ರಹ ರೂಪದ ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ಪ್ರೇರಣೆಯಾಗಿ ಅವರು ತುಂಬ ಸಹಕಾರ ಕೊಟ್ಟು ನಮ್ಮ ಹಿರಿಯರೊಂದಿಗೆ ಸೇರಿಕೊಂಡು ಊರು ಹಲ್ದು ಏನೆಲ್ಲ ಮಾಡಿ ಒಂದು ವಿಗ್ರಹ ಒಂದು ರೂಪ ಪ್ರತಿಷ್ಠಾಪನೆ ಮಾಡಿಸಿದ್ದು. ಇಲ್ಲಿ ನಾವು ಶ್ರೀ ಕೋದಂಡರಾಮ ಪರಿವಾರ ಸಮೇತರಾಗಿ ಮತ್ತು ಬಲಮುರಿ ಮಹಾಗಣಪತಿ ಮತ್ತು ನವಗ್ರಹ ಇಷ್ಟು ವಿಗ್ರಹಗಳನ್ನಿಟ್ಟು ಆ ಕಾಲಘಟ್ಟದಲ್ಲಿ ಸುಮಾರು ಒಂದು 28-29 ವರ್ಷದಿಂದ ನಮ್ಮೊಂದು ಪ್ರತಿಷ್ಠಾಪನೆ ಆದಂಥ ಸಮಯ. ಆಗ ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕೂ ಹಿಂದಿನ ನಾವು ಸುಮಾರು 50 ವರ್ಷದಿಂದ ನಾವು ಈ ದಸರಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಚಿಕ್ಕದಾಗಿ ಒಂದು ಚಿತ್ರಪಟವನ್ನು ಇಟ್ಟು ನಮ್ಮ ಹಿರಿಯರು 2 ಅಲ್ಲಿಗೆ ಅದು ನಾವು ಹಿಂದೆ ಹೇಳ್ತೀವಿ ಪಲ್ಲಕ್ಕಿ ಅಂತ ಹೇಳ್ತಿದ್ವಿ. ಆ ರೀತಿಯ ಒಂದು ದಸರಾ ಆಚರಣೆ ಮಾಡ್ಕೊಂಡು ಬಂದಂಥ ಕಾಲಘಟ್ಟ ಇದು. ಆಗ ಅಲ್ಲಿಂದ ನಾವು ಸಾಗಿ ಬಂದಂಥ ದಸರಾ ಈಗ ನೋಡಿದ್ರೆ ದೊಡ್ಡ ಮಂಟಪದ ರೂಪದಲ್ಲಿ ಇತಿಹಾಸ ಕಂಡುಕೊಂಡು ಬಂದಾಯಿತು. ಆಗ ನಾವು ಚಿತ್ರಪಟ ಇದು ಒಂದು ನಮ್ಮ ವಿಗ್ರಹ ರೂಪದ ಕಲ್ಲಿನ ರೂಪದ ವಿಗ್ರಹ ಒಂದು ಪ್ರತಿಷ್ಠಾಪನೆ ಮಾಡಿ ನಮ್ಮ ಹಿರಿಯರೆಲ್ಲರ ಸಹಕಾರದಿಂದ ಆಗ ಒಂದು ದೊಡ್ಡ ದೇವರ ಮಂದಿರವನ್ನು ಕಟ್ಟಿದ್ರು. ಕೋದಂಡರಾಮ ದೇವಾಲಯ ಅಂತ ನಾವು ಆಗ ಕಟ್ಟಿದ್ರು. ಈಗ ಇತ್ತೀಚೆಗೆ ಅದು ತುಂಬ ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ತೀರಾ ಒಂದು 4-5 ವರ್ಷದಿಂದ ಈಚೆಗೆ ನಾವೇನು ಮಾಡಿದ್ವಿ, ನಮ್ಮ ಈಗಿನ ಜನ್ರೇಷನ್ ಎಲ್ಲ ಸೇರಿಬಿಟ್ಟು ನಮ್ಮ ಶ್ರೀಯುತ ರಾಜೇಂದ್ರ ಸರ್ ಮತ್ತು ಶ್ರೀಯುತ KM ಗಣೇಶ್ ಅವರು ನಮ್ಮ ಸಮಿತಿ ಟ್ರಸ್ಟಿ ಒಂದು ರಚನೆ ಮಾಡ್ಕೊಂಡು ಶ್ರೀಯುತ ತಿಮ್ಮಯ್ಯನವರು, ನಂಜನವರು, ಕುಶಲ್ ಅವರು, ಗೋಪಿನಾಥ್ರವರು ಮತ್ತು ಸುಧಾಕರ್, ಹೀಗೆ ಪರಮೇಶ್ವರ್, ಈಗ ಒಂದು ಮೈನ್ ಟ್ರಸ್ಟಿ ಮಾಡ್ಕೊಂಡು ನರಸಿಂಹಮೂರ್ತಿಯವರು, ಇವರೆಲ್ಲ ಸೇರಿಕೊಂಡು ಒಂದು ಟ್ರಸ್ಟಿ ಮಾಡಿಬಿಟ್ಟು ನಮ್ಮ ಹಿಂದಿನ ಟ್ರಸ್ಟಿಗಳಾಗಿದ್ದಂಥ ಸುರೇಂದ್ರ ಅವರು ಮತ್ತು ವೆಂಕಟೇಶ್ ಅವರು, ಇನ್ನೊಬ್ಬರು HD ಗಣೇಶ್ ಅಂತ ಇದ್ದರು. ಇವರೆಲ್ಲ ನಮಗೆ ಹಿಂದಿನಿಂದ ಸಹಕಾರ ಕೊಟ್ಕೊಂಡು ಬಂದಂಥವ್ರು. ಮತ್ತು ಈಗಿನ ಜನ್ರೇಷನ್ ತಕ್ಕನಾಗಿ ನಾವು ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಈ ಮಂದಿರನ ನಾವು ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು. ಈಗಿನ ನಾವು ಕೆಳಗಡೆ ತುಂಬ ರಸ್ತೆಯಿಂದ ಕೆಳಬದಿಲಿತ್ತು, ಅದನ್ನು ನಾವು ಹೌದು ಅದನ್ನು ಮೇಲಕ್ಕೆ ತರಬೇಕು ಅಂತ ನಮ್ಮೆಲ್ಲ ಯುವಕರ ಒಂದು ಅಭಿಲಾಷೆ ಆಗಿತ್ತು. ಇದಕ್ಕೆ ನಾವು ನಮ್ಮ ನಗರ ಸ್ಥಳೀಯ ಯುವಕರು ಎಲ್ಲರೂ ಕೂತು ಒಂದು ಟ್ರಸ್ಟಿ ರಚನೆ ಮಾಡಿ ಟ್ರಸ್ಟಿ ಮುಖೇನ ನಾವು ಒಂದು ದೊಡ್ಡ ಮಂದಿರ ಕಟ್ಟುವ, ರಾಮನ ಇಲ್ಲಿ ದೊಡ್ಡದಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಇಡೀ ಕೊಡಗಿನಲ್ಲಿ ಕೋದಂಡರಾಮ ಪ್ರತಿಷ್ಠಾಪನಾ ರೀತಿಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಿರೋದು ನಮ್ಮ ಇಲ್ಲಿ ಕೋದಂಡರಾಮ ಮಾತ್ರ. ಇಡೀ ಕೊಡಗಿನಲ್ಲಿ ಎಲ್ಲೂ ಕಂಡು ಬರಲಿಕ್ಕೆ ತೀರಾ ವಿರಳ. ಮತ್ತು ನಾವು ಏನು ಆ ಸಂದರ್ಭ ಪ್ರತಿಷ್ಠಾಪನೆ ಆದ ಮೇಲೆ ನಾವು ಇತ್ತೀಚೆಗೆ ನಾವು ಹಳೆಯ ದೇವಸ್ಥಾನವನ್ನು ಕೆಡವಿ ಎಲ್ಲ ಒಂದು ಶಾಸ್ತ್ರೋಕ್ತವಾಗಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅಷ್ಟಮಂಗಲ ಬಂದಂತೆ ನಾವು ಇಷ್ಟು ಆಯದಲ್ಲಿ ಕಟ್ಟಬೇಕಾಗುವ ದೇವಸ್ಥಾನ ಅಂತೇಳಿ ನಮಗೊಂದು ಸೂಚನೆ ಸಿಕ್ಕಿತ್ತು. ಆ ರೂಪದಲ್ಲಿ ನಾವು ಎಲ್ಲರ ನಗರದ ನಿವಾಸಿಗಳು, ಮಡಿಕೇರಿ ನಗರ ಹೊರಗಡೆಯವರು, ದೊಡ್ಡ ದಾನಿಗಳು ಕೂಡ, ನಾವು ದಾನಿಗಳು ತುಂಬ ಜನ ಇದ್ದಾರೆ. ನಾವು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ನೆನೆಸ್ಕೊಬಿಟ್ರೆ ಅದು ಆಭಾಸ ಹೋಗ್ಬಿಡುತ್ತೆ. ಹೌದು ತುಂಬ ದಾನಿಗಳು ನಮಗೆ ನೆರವು ನೀಡಿದ್ದಾರೆ. ದೊಡ್ಡ ದಾನಿಗಳು MP ಅವರು, MLA ಅವರು, ಈಗಿನ ಗೌರವಾನ್ವಿತ ಶಾಸಕರುಗಳು, ಹಿಂದೆ ಇದ್ದಂಥ ಗೌರವಾನ್ವಿತ ಶಾಸಕರುಗಳು, ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥವರು, ಹೀಗೆ ಲೋಕಸಭಾ ಸದಸ್ಯರು, ಈಗ ನಮಗೆಲ್ಲ ಅವರವರ ಒಂದು ಅನುದಾನದಡಿಯಲ್ಲಿ ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನೆನೆಸ್ಕೊಳ್ಳಬೇಕಾಗ್ತದೆ. ಅದರೊಂದಿಗೆ ನಮಗೆ ಎಲ್ಲ ಇಲಾಖೆಗಳಿಂದ ಕೂಡ ಸಾಕಷ್ಟು ನಗರಸಭೆ ಆಗಿರ್ಬೋದು, ಇವರನ್ನೆಲ್ಲ ಸಾಕಷ್ಟು ನಮಗೆ ನಮ್ಮ ಒಂದು ದಾಖಲೆಗಳು ಮಾಡಲಿಕ್ಕೆ, ನಮ್ಮ ದೇವಸ್ಥಾನಕ್ಕೆ ಒಂದು ಸಮರ್ಪಕವಾದ ದಾಖಲೆಗಳು ಇರಲಿಲ್ಲ. ನಮ್ಮ ಈ ಜಾಗಕ್ಕೊಂದು ಸೂಕ್ತ ದಾಖಲೆಗಳಾಗಿದೆ. ಇವತ್ತು ಈ ಜಾಗ ಸರ್ಕಾರದಿಂದ ನಮಗೆ ಯಾವ ರೀತಿ ಬಂತು ಅನ್ನೋದು ಕೂಡ ನಮ್ಮ ದಾಖಲೆ ಇದೆ. ಈ ರೀತಿ ನಾವೆಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ಟ್ರಸ್ಟಿ ರಚನೆ ಮಾಡಿಕೊಂಡು ನಮ್ಮ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ನಾವು ಸುಮಾರು ಒಂದು 5 ವರ್ಷ ಹಿಂದೆ ನಾವು ಈ ದೇವಸ್ಥಾನ, ಹಳೆ ದೇವಸ್ಥಾನವನ್ನು ಕೆಡವಕ್ಕೆ ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ಅದನ್ನು ನಾವು ತೆಗೆದು ದೊಡ್ಡದಾಗಿ ಕಟ್ಟಬೇಕು, ನಮ್ಮ ಯುವಕರ ಅಭಿಲಾಷೆ ಅಂತ ದೊಡ್ಡದಾಗಿ ಕಟ್ಟುವ ಅಂತೇಳಿ ಸಂಕಲ್ಪ ಮಾಡಿದಾಗ ನಮ್ಮ ಬೆನ್ನಿಗೆ ನಿಂತಂಥವರು ನಮ್ಮ ನಗರದ ಹಿರಿಯರು ಇವರೆಲ್ಲ ನಮ್ಮ ಸಹಕಾರಕ್ಕೆ ನಿಂತು ನಾವೆಲ್ಲ ಒಟ್ಟಿಗೆ ಕಟ್ಟುವ ಅಂತ ಒಂದು ಹುಮ್ಮಸ್ಸಿಂದ ನಾವು ಅವತ್ತು ಪ್ರಾರಂಭ ಮಾಡಿದ್ವಿ. ಶ್ರೀಯುತ ರಾಜೇಂದ್ರ ಸರ್ ಅವರು, ಸಂಪತ್ರವರು, KM ಗಣೇಶ್, ಹೀಗೆ ಹಲವು ನಮ್ಮ ಹಿರಿಯರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮಂಡಿರ ದೇವಿ ಆಗಿರ್ಬೋದು, ಹೀಗೆ ತುಂಬ ದೊಡ್ಡ ದಾನಿಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ, ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಹಾಗೆ ಮುಂದುವರೆದು ಕಳೆದ ಒಂದು 5 ವರ್ಷದಿಂದ ಈಚೆಗೆ ನಾವು ಒಂದು ಕೆಲಸ ಪ್ಲ್ಯಾನ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಲಾಸ್ಟ್ ಒಂದು 2 ವರ್ಷ ಆಯಿತು ನಮಗೀಗ ಪ್ರತಿಷ್ಠಾಪನೆ ಆಗಿ ದೇವಸ್ಥಾನ. ಸುಮಾರು ಒಂದು 2 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ
ಈ ಒಂದು ಮಂದಿರ ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ವಿಶೇಷವಾಗಿ ಮಂದಿರದ ಒಳಗಡೆ ಎಲ್ಲೂ ಕಾಣ್ಲಿಕ್ಕೆ ಸಿಗಲ್ಲ, ಕೊಡಗಿನಲ್ಲಿ ನಿಮ್ಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗಲ್ಲ. ಗೋಪುರದ ಒಳಗಡೆ ಸೀಲಿಂಗ್ನಲ್ಲಿ ನಾವು ಮಾಡಿದ್ವಿ. ಅದು ರಾಶಿ ಕಮಲ ಅನ್ನುವಂಥ ಒಂದು ವಿಶೇಷವಾದ ನಮ್ಮ ಶಿಲ್ಪಿಗಳು ನಮಗೊಂದು ಇದು ಹೇಳಿದ್ರು. ರಾಶಿ ಕಮಲ ಅಡಿಯಲ್ಲಿ ನಿಂತು ನಾವೇನೇ ಈಗ ಶ್ರೀಚಕ್ರ ಕೆಳಗೆ ನಿಂತು ನಾವೇನೇ ಬೇಡಿದ್ರು ಅದು ತಕ್ಷಣ ನಮಗೆ ಅನುಗ್ರಹ ನೀಡುತ್ತೆ ಅಂತ ಹೇಳ್ತಾರೆ. ಆ ರೀತಿ ನಾವೊಂದು ರಾಶಿ ಕಮಲ ಮಾಡಿದ್ವಿ. ಆ ರಾಶಿ ಕಮಲದ ಕೆಳಗೆ ನಿಂತು ನಾವೇನೇ ಭಗವಂತನ ನಾವು ಏನೇ ಕೇಳ್ಕೊಂಡು ಕೂಡ ತಕ್ಷಣ ನಮಗೆ ವರ ನೀಡ್ತಾನೆ ಅನ್ನೋ ಒಂದು ಅವರ ಒಂದು ಶಿಲ್ಪಿಗಳ ಮತ್ತು ವಾಸ್ತು ಶಾಸ್ತ್ರಜ್ಞರ ಸಲಹೆ ಅಂತ ಅದೊಂದು ನಿರ್ಮಾಣ ಮಾಡಿದ್ವಿ. ಮತ್ತು ಒಳಗೆ ವಿಶೇಷವಾಗಿ ಗಣಪತಿ ಬಲಮುರಿ ಮಹಾಗಣಪತಿ ನಾವು ಅದು ಕನ್ನಿ ಮೂಲ ನಮಗೆ ವಾಸ್ತು ಪ್ರಕಾರ ಕನ್ನಿ ಮೂಲದಲ್ಲಿ ನಮಗೆ ಅದೊಂದು ಬಲಮುರಿ ಮಹಾಗಣಪತಿ ಸ್ಥಾನ ಸಿಕ್ಕಿತ್ತು. ಅದು ಕೂಡ ವಿಶೇಷವಾಗಿ ಬಲಮುರಿ ಎಲ್ಲೂ ನಮಗೆ ಶೀಘ್ರ ಫಲ ಅಂತ ಹೇಳ್ತಾರೆ. ಬಲಮುರಿಯಲ್ಲಿ ಚಿಂತಾಮಣಿ ಹಿಡಿದಿರುವಂಥ ಒಂದು ವಿಶೇಷವಾದ ಗಣಪತಿ ಕೂಡ ನಮಗೆ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಮತ್ತು ಪಕ್ಕದ ನವಗ್ರಹ ವಿಗ್ರಹಗಳಿದೆ. ಈಗ ದೇವಸ್ಥಾನದ 10 ವಿಷ್ಣುವಿನ 10 ಅವತಾರ ದಶಾವತಾರ ನಾವೆಲ್ಲ ಚಿತ್ರಪಟವನ್ನು ಎಲ್ಲ ರೀತಿಯ ಕೆತ್ತನೆಯನ್ನು ನಾವು ದೇವಸ್ಥಾನ ಒಳಭಾಗದಲ್ಲಿ ಮಾಡಿದ್ದೀವಿ. ಹಾಗೆ ಹೊರಗಡೆ ಬಂದರೆ ಇಲ್ಲ, ನಮ್ಮ ಯುವಕರ ನಮ್ಮ ತಂಡ ಈ ಥರನೇ ಆಗಬೇಕು ಅಂತ ಕಲ್ಪನೆ ಇಟ್ಕೊಂಡಿದ್ವಿ. ದೇವಸ್ಥಾನ ಅಂದರೆ ನಮ್ಮ ಕಲ್ಪನೆಯಲ್ಲಿ ನಾವು ವಿಶೇಷವಾಗಿ ಮಾಡಬೇಕು ಅಂತಲ್ಲ, ಒಂದು ಕಲ್ಪನೆ ಇದೆ. ಮಡಿಕೇರಿ ನಗರದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಿಗಲ್ಲ ಬಹಳ ವಿರಳವಾದಂಥ ಕೆಲವು ಅಂಶಗಳು ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಖಂಡಿತ ಈ ದಶಾವತಾರ ಆಗಿರ್ಬೋದು. ಮತ್ತು ನಾವು ಈ ದೇವಸ್ಥಾನದ ಶೈಲಿ ಯಾವ ರೀತಿ ಇದೆ ಅಂದರೆ ಉತ್ತರ ಭಾರತದ ಶೈಲಿಯ ಗೋಪುರ, ದಕ್ಷಿಣ ಭಾರತ ಶೈಲಿಯ ಒಳಾಂಗಣ, ನಾವು ಎರಡನ್ನು ಕೊಲಾಬ್ರೇಟ್ ಮಾಡಿಕೊಂಡು ನಾವು ಒಂದು ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ವಿ. ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಮೇಲೆ ನಮ್ಮ ಗೋಪುರ ಇದೆ, ಅದು ಉತ್ತರ ಭಾರತ ಶೈಲಿಯ ನಮ್ಮ ಗೋಪುರ ಆಗ್ತದೆ. ಆ ಗೋಪುರ ಇದೆ ಉತ್ತರ ಭಾರತ ಶೈಲಿ ಗೋಪುರ. ಮತ್ತು ದಕ್ಷಿಣ ಭಾರತ ಶೈಲಿ ಅಂತ ಹೇಳಿದ್ರೆ ಒಳಗಿನ ವಿಗ್ರಹಗಳಾಗಿರ್ಬೋದು, ಈ ಗರ್ಭಗುಡಿಯ ಶೈಲಿ ಕಲ್ಲಿನ, ಅದು ವಿಶೇಷವಾಗಿ ಕಲ್ಲಿನ ಗರ್ಭಗುಡಿ. ಅದು ನಮ್ಮಲ್ಲಿ ದೊಡ್ಡ ದಾನಿ, ನಮ್ಮ ಇವತ್ತಾಗ ಹೇಳ್ಬೇಕಾದ ಕೆಲವೊಂದು ದಾನಿಗಳನ್ನ ಗಣೇಶನನ್ನು KM ಗಣೇಶನವರು ಮತ್ತು ಟೈಲ್ಸ್ ಒಂದು ಹಾಕಿದ್ವಿ. ಟೈಲ್ಸ್ ಕೂಡ ನಮಗೆ ದೊಡ್ಡ ಅಲ್ಲ, ಟೈಲ್ಸ್ ಅವರು ನಮಗೆ ನಮ್ಮ ಶಾಸಕರು ಶ್ರೀಯುತ ಡಾಕ್ಟರ್ ಮಂತ್ರಗೌಡ ಅವರು ನಮಗೊಂದು ಕೊಟ್ಟಿದ್ದರು. ಹಾಗೆ ಬಾಗಿಲು, ಕಲ್ಲಿನ ಬಾಗಿಲು ಕೂಡ ನಮ್ಮ ಟ್ರಸ್ಟ್ನವರು ಅವರೇ ಕಲ್ಲಿನ ಬಾಗಿಲು ಕೊಟ್ಟಿದ್ರು, ಅವರು ಕೊಡುಗೆ ಕೊಟ್ಟಿದ್ದರು. ಇಡೀ ದೇವಾಲಯಕ್ಕೆ ನಮ್ಮ ಟ್ರಸ್ಟ್ನ ಯುವಕ ಸುಬ್ರವ್ ಮತ್ತು ಅವ್ರ ಮಗ ಗೋಪಿನಾಥ್ ಅವರು ಇಡೀ ಇಟ್ಟಿಗೆಯನ್ನು ಕೊಟ್ಟಿದ್ದರು. ಹೀಗೆ ಪ್ರತಿಯೊಬ್ಬರು ಒಂದೊಂದು ಬಾಗಿಲು ಒಬ್ಬೊಬ್ಬರು, ಕೆಲವು ವಿಗ್ರಹಗಳು ಒಬ್ಬೊಬ್ಬರು, ನಮ್ಮ ಹುಡುಗರು ವಿಗ್ರಹಗಳು ಒಂದೊಂದು ವಿಗ್ರಹ ಮಾಡಿಸಿಕೊಟ್ರು. ನಮ್ಮ ಕುಶಲ್ ಅವರು ಇಲ್ಲಿ ಒಂದು ಗಣಪತಿ ಗುಡಿಗೆ ಒಂದು ಬಾಗಿಲಿಗೆ ಒಂದು ಸ್ಪಾನ್ಸರ್ಸ್ ಮಾಡಿಸಿಕೊಟ್ರು. ಮತ್ತು ಗಣಪತಿ ಗುಡಿ ವಿಶೇಷವಾಗಿ ನಮ್ಮ ಶಿವ ಜ್ಯುವೆಲ್ಲರ್ಸ್ನ ಮಧುಕೂರವರು ಗಣಪತಿ ಗುಡಿನ ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು ಆ ಸಂದರ್ಭ. ಮತ್ತು ಇನ್ನು ಸಾಕಷ್ಟು ಹೊರಗಡೆ ಬಂದರೆ ಈ ಎಲ್ಲ ಕಿಟಕಿ ಬಾಗಿಲುಗಳು ಎಲ್ಲವನ್ನು ಶ್ರೀಯುತ ರಾಜೇಂದ್ರ ಅವರ ಮನೆಯವರ ತಮ್ಮ ಜ್ಞಾಪಕಾರ್ಥವಾಗಿ ಶ್ರೀಯುತ ರಾಜೇಂದ್ರ ಅವರು ಮಾಡಿಸಿಕೊಟ್ರು. ಅದೇ ರೀತಿ ಹೊರಗಡೆ ಬಂದರೆ ಸಾಕಷ್ಟು ವಿಗ್ರಹಗಳು, ಧನ್ವಂತರಿ, ಅಶ್ವಿನಿ ಕುಮಾರರು, ದತ್ತಾತ್ರೇಯ, ಬ್ರಹ್ಮ ಸರಸ್ವತಿ. ಇಲ್ಲಿನೂ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ. ಈಗ ಬಲಮುರಿ ಗಣಪತಿಯ ಮೇಲುಗಡೆ ಒಂದು ವಿಷ್ಣುವಿನ ಪರಿವಾರ ಸಮೇತ ಇದು ಶಿವನ ಪರಿವಾರ, ಶಿವ ಪಾರ್ವತಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಒಂದು ಪರಿವಾರ ಇದೆ. ಒಳಾಂಗಣದಿಂದ ವಿಷ್ಣುವಿನ ದಶಾವತಾರ ಇದೆ. ಹಾಗೆ ಹೊರಗಡೆ ಬಂದ ಬ್ರಹ್ಮ ಮತ್ತು ಸರಸ್ವತಿ ಬೇಕಿತ್ತು ಅಂತ ಒಂದು ಕಲ್ಪನೆ, ಒಂದು ಎಲ್ಲವನ್ನು ಇಲ್ಲಿ ತರಬೇಕು ಅಂತ ವಾಸ್ತು ಪ್ರಕಾರವಾಗಿರಬೇಕಾಗ್ತದೆ. ಅದನ್ನು ಕೂಡ ನಾವು ಹೊರಾಂಗಣದಲ್ಲಿ ಮಾಡಿದ್ವಿ. ಮತ್ತು ದೊಡ್ಡದಾಗಿ ಕಾಣುವಂಥ 2 ದೊಡ್ಡ ಏನೇ ಗದೆ, ಆ ಗದೆ ಕೂಡ ಎಲ್ಲೂ ಸಾಮಾನ್ಯ ನಮ್ಮ ದಕ್ಷಿಣ ಭಾರತೀಯ ಕಾಣಲಿಕ್ಕೆ ಸಿಗ್ಬೋದು, ಆದರೆ ಇಲ್ಲಿ ಕೊಡಗಿನಲ್ಲೂ ಕಾಣಲಿಕ್ಕೆ ಸಿಗಲ್ಲ. ಈ ಸಲ ವಿಶೇಷವಾದ ಚಿಂತನೆಗಳನ್ನ ಇಟ್ಕೊಂಡಿದ್ವಿ ನಾವು. ಒಂದು ಮಂಟಪ, ನಮ್ಮ ಮಂದಿರ ಕಟ್ಟಿದ್ರೆ ನಾವು ಆಕರ್ಷಣೆ ಆಗಿರಬೇಕು. ಮತ್ತು ಇದು ಅಬ್ಬಿ ಫಾಲ್ಸಿಗೆ ಹೋಗುವಂಥ ಒಂದು ಪ್ರವಾಸಿಗರಿಗೆ ಹೋಗುವಂಥ ಒಂದು ಮಾರ್ಗ ಹೌದು. ಅದರೊಟ್ಟಿಗೆ ನಾವು ಒಳಗಡೆ ಈಗ ಪೇಂಟಿಂಗ್ ಮಾಡಿಸಿದ್ರು. ನಾವು ಈಗಿನ ಟ್ರಸ್ಟ್ ಅಧ್ಯಕ್ಷರಾಗಿ ಶ್ರೀಯುತ ನಂಜಿನವರು ಇದ್ದರೆ ಇವರು ಒಳಗಡೆ ಎಲ್ಲ ಆ ಸಮಯ ಒಂದು ವೈಟ್ ಪೇಂಟ್ ಕೊಟ್ಟಿದ್ರು. ಮತ್ತು ಎಲ್ಲ ನಮ್ಮ ಏನು ಯುವಕರು ಇದ್ದರೆ ಹುಡುಗರು ಎಲ್ಲವರು ಪ್ರತಿಯೊಬ್ಬೊಬ್ಬರು ಒಂದೊಂದು ವಸ್ತು, ಒಂದು ಜಲ್ಲಿ, ಕಲ್ಲು, ಮರಳು ಎಲ್ಲವನ್ನು ಒಬ್ಬೊಬ್ಬರು ಒಂದೊಂದು ಮಾಡಿ ನಮ್ಮದು ನಾವು ಮಾಡಬೇಕು ಅನ್ನೋ ಹುಮ್ಮಸ್ಸಿಂದ ಎಲ್ಲ ಹೊತ್ತಿಂದ ದೇವಸ್ಥಾನ ಕಟ್ಟಿ ಮುಗಿದು ಪ್ರತಿಷ್ಠಾಪನೆ ಆಗೋ ತನಕನೂ ಆ ಸಂದರ್ಭ ನಾನು ಟ್ರಸ್ಟ್ನ ಅಧ್ಯಕ್ಷನಾಗಿ ದೇವಸ್ಥಾನದ ನಿರ್ಮಾಣದ ಜವಾಬ್ದಾರಿನ ಹೊತ್ತಿದ್ವಿ. ನಮ್ಮೊಂದಿಗೆ ನಮ್ಮ ಆ ಸಂದರ್ಭ ಶ್ರೀಯುತ ಕುಶಲ್ ಅವರು ಖಜಾಂಚಾಗಿ ಟ್ರಸ್ಟ್ನ ನಿರ್ವಹಣೆಯನ್ನು ಮಾಡಿದ್ವಿ. ಸುಧಾಕರ್ ಅನ್ನೋರು ಪ್ರಧಾನ ಕಾರ್ಯದರ್ಶಿ ಟ್ರಸ್ಟ್ನ ಜವಾಬ್ದಾರಿನ ಹೊತ್ತಿದ್ವಿ. ನಮ್ಮ ಬೆಂದಲು ನಿಂತಂಥವರು ಅದೇ ರಾಜೇಂದ್ರ ಸರ್ ಮತ್ತು ಗಣೇಶನ ಹೀಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಮೇಡಮ್. ನೋಡಲಿಕ್ಕೆ ನಿಮಗೆ ಸಿಗ್ಬೋದು. ಇವತ್ತು ಮಡಿಕೇರಿ ಅಥವಾ ಕೊಡಗಿನಲ್ಲಿ ವಿಶೇಷವಾದ ಆಕರ್ಷಣೆ ಹೊಂದಿರುವಂಥ ಒಳಾಂಗಣ ಕೂಡ ಅಷ್ಟು ಅದ್ಭುತವಾಗಿದೆ, ಹೊರಗೆ ನೋಡ್ಲಿಕ್ಕೆ ಕೂಡ ಅಷ್ಟು ಅದ್ಭುತವಾಗಿದೆ. ಅದೇ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಶೈಲಿಯ ಒಂದು ಇದನ್ನು ಮಾಡಿದ್ವಿ. ಮತ್ತು ನಾವು ಈ ವಾಲ್ನಲ್ಲಿ ಈಚೆ ನೋಡ್ಬೋದು, ನಿಮಗೆ ಶ್ರೀರಾಮನ ಪಟ್ಟಾಭಿಷೇಕ ಒಂದು ಚಿತ್ರಣವನ್ನು ನಾವು ವಾಲ್ನಲ್ಲಿ ಮಾಡಿದ್ವಿ. 3D ಎಫೆಕ್ಟ್ ಒಂದು ವಾಲ್ನಲ್ಲಿ ಮಾಡಿದ್ವಿ. ಅದನ್ನು ಕೂಡ ನಮಗೆ ಒಬ್ಬರು ದೊಡ್ಡ ಒಂದು ಬಿಲ್ಡರ್ ಅವರೊಂದು ಹೇಮಂತ್
ಹೇಮಂತ್ ರೆಡ್ಡಿ ಅಂತ ಹೇಳುವಂಥ ಒಬ್ಬ ಬಿಲ್ಡರ್ ನಮಗೆ ಅದನ್ನ ಕೊಟ್ಟರು ದಾನಿಗಳಾಗಿ. ಮತ್ತು ಪಕ್ಕದಲ್ಲಿ ವಾಲ್ಮೀಕಿ ಮಹರ್ಷಿಯ ಲವಕುಶ ಮತ್ತು ವಾಲ್ಮೀಕಿ ಮಹರ್ಷಿಯ ಒಂದು ಚಿತ್ರಣ, ಒಂದು ರಾಮಾಯಣವನ್ನು ರಚಿಸಿದಂಥ ವಾಲ್ಮೀಕಿ ಮಹರ್ಷಿಯ ಒಂದು ಚಿತ್ರಣವನ್ನು ಬರಬೇಕು ಅಂತ ಏನೋ ಕಲ್ಪನೆ ಯಾರ ಸಂಕಲ್ಪ ಮಾಡ್ಕೊಂಡಿದ್ದು. ಹಾಗೆ ಅದು ಕೂಡ ನಮ್ಮಲ್ಲಿ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಹೀಗೆ ಮತ್ತು ನಮ್ಮ ದೇವಸ್ಥಾನ ಕೆಳಭಾಗದಲ್ಲಿ ಸಮುದಾಯ ಭವನಕ್ಕಾಗಿ ನಮ್ಮ ಸ್ಥಳೀಯರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೋಸ್ಕರ ನಾವು ಸಮುದಾಯ ಭವನಕ್ಕೂ ಜಾಗವನ್ನು ಮೀಸಲಿರಿಸ್ಕೊಂಡಿದ್ವಿ. ಅಲ್ಲೂ ಕೂಡ ಇಲ್ಲ, ಅದು ಈಗ ಸ್ವಲ್ಪ ಇನ್ನೂ ಕೊನೆ ಹಂತದ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಸದ್ಯದಲ್ಲಿ ಆ ಕೆಲಸ ಕೂಡ ಅದು ಫಿನಿಶ್ ಆದಮೇಲೆ ನಾವು ನಮ್ಮ ಸ್ಥಳೀಯರ ತುಂಬ ಕೆಲವರು ಯಾರು ಬರ್ತಾರೆ, ಬಡವರು ಯಾರು ಬರ್ತಾರೆ, ಅವರಿಗೆ ನಾವು ನಮ್ಮ ದೇವಾಲಯದಿಂದ ಅವರಿಗೆ ಸಂಪೂರ್ಣ ರಿಯಾಯಿತಿ ರೂಪದಲ್ಲಿ ನಾವು ಹಾಲನ್ನು ಸಮುದಾಯ ಭವನವನ್ನು ಅವರಿಗೆ ಬಿಟ್ಕೊಡ್ತೀವಿ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಾಡ್ಕೊಳ್ಬೋದು. ಅದೊಟ್ಟು ಯಾರು ಏನಿಲ್ಲ ಅಂತೇಳಿ ಬಂದರೂ ಕೂಡ ನಮ್ಮ ದೇವಾಲಯದ ವತಿಯಿಂದಲೇ ನಾವು ಅವರಿಗೆ ನಮ್ಮ ಕೈಲಾದ ಸಹಕಾರವನ್ನು ಕೊಟ್ಟು ನಮ್ಮ ಹಾಲನ್ನು ನಾವು ಅವರಿಗೆ ಕೊಡುವಂಥ ಇದು ಮಾಡಿಕೊಂಡಿದ್ವಿ. ಮತ್ತು ಯಾರೇ ಮದುವೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಒಂದಷ್ಟು ನಮ್ಮದು ಆಲೋಚನೆಗಳಿದೆ. ಈಗ ಹೊಸದಾಗಿ ದೇವಸ್ಥಾನ ಈಗ 2 ವರ್ಷ ಆಗಿದೆ ಅಷ್ಟೇ. ಸಮುದಾಯ ಭವನ ನಮ್ಮದು ಫಿನಿಶ್ ಆಗಿಬಿಟ್ರೆ ಒಂದಷ್ಟು ಆಲೋಚನೆಗಳಿದೆ. ಅದ್ರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸೇವೆಗೆ ಯಾವ ರೀತಿ ನಾವು ಕೊಡಬೇಕು, ಯಾವ ರೀತಿ ನಾವು ನಮ್ಮ ಜನಗಳನ್ನ ಆಕರ್ಷಣೆ ಮಾಡಬೇಕು, ಅದೆಲ್ಲ ಇದೆ, ಒಂದಷ್ಟು ಮಾಡ್ತೀವಿ. ಮತ್ತು ದೇವರ ನಿರ್ಮಾಣ ಇವತ್ತೇನು ಅರ್ಚಕರಿದ್ದಾರೆ, ಇದು ವಿಶೇಷವಾದ ಪಾಂಡಿತ್ಯ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ? ಈಗ ಪ್ರಸ್ತುತ ನಮ್ಮಲ್ಲಿ ಒಬ್ಬರು ಅರ್ಚಕರಿದ್ದಾರೆ. ಒಬ್ಬರು ರಾಮಚಂದ್ರ ಭಟ್ ಅಂತ ಒಬ್ಬರು ಅರ್ಚಕರಿದ್ದಾರೆ. ಅವರು ಇಲ್ಲಿ ಪಕ್ಕದ ಮೇಕೇರಿ ಹತ್ರ ಅವ್ರ ಮನೆ ಇದೆ, ಸ್ವಂತ ಮನೆ. ಅವರು ಇಲ್ಲಿ ನಮ್ಮ ಪ್ರಧಾನ ಅರ್ಚಕರಾಗಿ ನಮ್ಮಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತು ವಿಶೇಷ ದಿನಗಳೇನೆಂದ್ರೆ ನಮ್ಮದು ಅರ್ಚಕರು ಏನು ಹೇಳ್ತಾರೆ, ಒಂದು ಇಲ್ಲಿ ಸಂಕಷ್ಟ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಈ ಥರ ಕಾರ್ಯಕ್ರಮ ಮಾಡಿದ್ರೆ ಈ ಸ್ಥಳಕ್ಕೆ ವಿಶೇಷವಾದ ಒಂದು ಶಕ್ತಿ ಬರುತ್ತೆ. ಮತ್ತು ಪ್ರತಿ ಶನಿವಾರ ನಮ್ಮಲ್ಲಿ ಭಜನೆ ಆಗ್ತದೆ. ಪ್ರತಿ ಮಹಿಳೆಯರಿಂದ ನಮ್ಮ ಆಗೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸರ್. ಪ್ರತಿದಿನ ಯಾವಾಗ ದೇವಾಲಯ ತೆರೆದಿರುತ್ತೆ ಮತ್ತೆ ವಿಶೇಷ ಪೂಜೆಗಳು ಯಾವದಕ್ಕೆಲ್ಲ? ಹೌದು, ನಮ್ದು ಈಗ ಪ್ರತಿದಿನ ಬೆಳಿಗ್ಗೆ 6 ಗಂಟೆ ನಮ್ದು ದೇವಸ್ಥಾನ ಓಪನ್ ಆಗುತ್ತೆ. ಓಪನ್ ಆಗಿ 10 ಗಂಟೆ ತನಕ ಪ್ರತಿದಿನ ಇರುತ್ತೆ. ಸಂಜೆ ವಿಶೇಷವಾಗಿ ಶನಿವಾರ ಮಾತ್ರ 10:30, 11 ಗಂಟೆ ತನಕ ಇರ್ತಾರೆ. ಸಂಜೆ ವಾಪಸ್ ನಾವು 6 ಗಂಟೆಗೆ ದೇವಾಲಯ ತೆರೀತಾರೆ. ಮತ್ತು 8 ಗಂಟೆ ತನಕ ಪ್ರತಿದಿನ ಮಹಾಮಂಗಳಾರತಿ 8 ಗಂಟೆಗೆ ವಿಶೇಷ ಪೂಜೆ ಆಗ್ತದೆ. ಮತ್ತು ವಿಶೇಷ ದಿನಗಳು ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮಗಳು ಮಾಡ್ತಾ ಬಂದರೆ ತಿಂಗಳಿಗೊಮ್ಮೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ನಾವು ಟ್ರಸ್ಟ್ನ ವತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾ ಬಂದ್ವಿ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ವಿ. ಅದು ತುಂಬ ಆಯಿತು, 1-2 ವರ್ಷದಿಂದ ನಮಗದು ಚೆನ್ನಾಗಿ ನಡ್ಕೊಂಡು ಬಂದಿದೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ ಅದರೊಟ್ಟಿಗೆ ನಾವು ಇತ್ತೀಚೆಗೆ ಗಣೇಶ ಸಾಮೂಹಿಕ ಸಂಕಷ್ಟ ಪೂಜೆಯನ್ನು ಮಾಡಬೇಕು ಅಂತ ಒಂದು ಟ್ರಸ್ಟ್ ಇವತ್ತು ತೀರ್ಮಾನ ಮಾಡಿದೆ. ಅದರಂತೆ ಮುಂದಿನ ಸಂಕಷ್ಟ ಪೂಜೆಯನ್ನು ಮಾಡ್ತೀವಿ. ಮತ್ತು ನಾವು ಪ್ರತಿ ವರ್ಷ ರಾಮನವಮಿ ಭಾಳ ವಿಜೃಂಭಣೆಯಿಂದ ರಾಮನವಮಿ ಮಾಡ್ತೀವಿ. ಕೊಡಗಿನಲ್ಲಿ ನಿಮಗೆ ನೋಡಿರ್ಬೋದು, ಕಳೆದ ಬಾರಿ ಕರ್ನಾಟಕದ ಎಲ್ಲೂ ಕಾಣಕ್ಕೆ ಸಿಗದೇ ಇರೋದು ಒಂದು ಆಚರಣೆ ರಾಮನವಮಿ. ಅಷ್ಟು ಅದ್ಧೂರಿಯಾಗಿ ಒಳ್ಳೊಳ್ಳೆ ಕಲಾತಂಡಗಳು, ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೃಷ್ಟಿಯಿಂದ ಆ ರೀತಿಯ ಇಲ್ಲಿ ಯಾವುದೇ ರೀತಿಯ ಜಾತಿ ಆಗಲಿ, ಯಾವುದೇ ರೀತಿಯ ಮತ ಆಗಲಿ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಅನ್ನತಕ್ಕಂಥ ಏನೋ ಒಂದು ಅಭಿಲಾಷೆ ಇಟ್ಕೊಂಡು ಇಡೀ ನಮ್ಮ ಮಡಿಕೇರಿ ನಗರ ಎಲ್ಲ ಜನ ಸೇರಿಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವೊಂದು ದೊಡ್ಡ ಮಟ್ಟದ ರಾಮನವಮಿ ಉತ್ಸವವನ್ನು ಕೂಡ ಮಾಡಿದ್ವಿ. ಸುಮಾರು 2 ದಿನ ಕಾರ್ಯಕ್ರಮ ಮಾಡಿದ್ವಿ. ಒಂದು 3-4 ಸಾವಿರ ಜನ ಸೇರಿದ್ರು. ಪ್ರತಿ 2 ದಿನದಲ್ಲಿ ಪ್ರತಿ ಹೊತ್ತು ನಾವು ಊಟದ ವ್ಯವಸ್ಥೆ ಆಗಿರ್ಬೋದು, ಕಾರ್ಯಕ್ರಮದ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು ಭಾರಿ ಚೆನ್ನಾಗಿ ಅದರಿಂದ ಮಾಡ್ತಾ ಬಂದಿದ್ವಿ. ಇದಕ್ಕೆ ನಮಗೆಲ್ಲ ಕೊಡಗಿನ ಎಲ್ಲ ದಾನಿಗಳು ತುಂಬ ಸಹಕಾರವನ್ನು ನೀಡ್ತಾ ಬಂದಿರ್ತಾರೆ ಇದುವರೆಗೂ. ಮುಂದೆ ಹಾಗೆ ದೊಡ್ಡದಾಗಿ ಬೆಳೀತಾ ಹೋಗ್ತೇವೆ, ನಾವು ಯಾವುದೋ ರೀತಿ ಕಮ್ಮಿ ಆಗಲಿಕ್ಕಿಲ್ಲ. ಮತ್ತು ರಾಮನವಮಿ ಅದರೊಟ್ಟಿಗೆ ನಾವು ಗೌರಿ ಗಣೇಶೋತ್ಸವ ಅಂತ ಉತ್ಸವವನ್ನು ನಾವು ನಮ್ಮ ಸಂಘದ ಯುವಕರು ಪ್ರತಿದಿನ ಗಣೇಶ ಪ್ರತಿಷ್ಠಾಪನೆ ಮಾಡಿ ಒಂದೇ ದಿನಕ್ಕೆ ಬಿಡುವಂಥ ಒಂದು ಕ್ರಮ, ಒಂದು ದೊಡ್ಡ ಅದ್ದೂರಿ ಮಾಡೋಕ್ಕಾಗಿ ಸಣ್ಣದೇ ಮಾಡಬೇಕು ಅಂತ ಒಂದು ಕ್ರಮ. ಆದರೆ ಈ ಬಾರಿ ನಮ್ಮಲ್ಲಿ ಯುವಕರು 7 ದಿನಕ್ಕೆ ಇಟ್ಟು ಒಂದು ಕಾರ್ಯಕ್ರಮ ಮಾಡಿದರೆ. ಮತ್ತು ಅದು ಬಿಟ್ಟು ನಾವು ದಸರಾವನ್ನು ಬರೀ ಅದ್ದೂರಿಯಾಗಿ ದಸರಾವನ್ನು ಮಾಡ್ತೀವಿ. ಸರ್, ನವರಾತ್ರಿ ದಿನ ಯಾವುದೆಲ್ಲ ವಿಶೇಷ ಪೂಜೆಗಳು ಇಲ್ಲಿ ನಮ್ಮ ದೇವಾಲಯದಲ್ಲಿ ನಡೆಯುತ್ತೆ ಅಂತ? ಮೇಡಮ್, ಈಗ ಕೋದಂಡರಾಮ ದೇವಾಲಯದಲ್ಲಿ ನವರಾತ್ರಿ ಅಂದರೆ ಫಸ್ಟ್ ದಿನ ಪ್ರಥಮ ದಿನ ನಮ್ಮಲ್ಲಿ ಕಳಸ ಪ್ರತಿಷ್ಠಾಪನೆ ಆಗುತ್ತೆ. ಈಗ ನಾವು ನವರಾತ್ರಿಯ ನವದುರ್ಗಿಯರನ್ನು ನಾವು ಒಂದು ಕಳಶದಲ್ಲಿ ನವದುರ್ಗ ಕಳಶ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ದುರ್ಗೆ ಮಾತೆಯನ್ನು ನಾವು ಪೂಜೆ ಮಾಡೋದ್ರ ಮುಖಾಂತರ ನಾವು ನವರಾತ್ರಿನ ಪ್ರಾರಂಭ ಮಾಡ್ತೀವಿ. ಅದು ನಮ್ಮ ದಸರಾ ಸಮಿತಿ ವತಿಯಿಂದ ವರ್ಷ ಪ್ರತಿ ಮಾಡ್ತೀವಿ. ಅದಾದ ನಂತರ ಮಡಿಕೇರಿ 4 ಶಕ್ತಿ ದೇವತೆಗಳು, ಯಾವುದು ನಮ್ಮ ಕಂಚಿ ಕಾಮಾಕ್ಷಿ, ಕುಂದೂರು ಮೊಟ್ಟೆ ಮತ್ತು ಚೌಟು ಮಾರಿಯಮ್ಮ, ಕೋಟೆ ಮಾರಿಯಮ್ಮ ಶಕ್ತಿ ದೇವತೆ ಕರಗ ಏನಿದೆ, ಬನ್ನಿ ಮಂಟಪದಿಂದ ಕರಗ ಹೊರಟು ನೇರವಾಗಿ ಕೋದಂಡರಾಮಕ್ಕೆ ಫಸ್ಟ್ ಬರುತ್ತೆ.
ಫಸ್ಟ್ ಬಂದಾಗ ಕೋದಂಡರಾಮದಲ್ಲಿ ಆ ಒಂದು ದಿನ ವಿಶೇಷವಾದ ಆಕರ್ಷಣೆ ಮತ್ತು ಅದ್ದೂರಿತನ ಇರ್ತದೆ. ಇಲ್ಲಿ ನೋಡಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ. ಎಲ್ಲರೂ ನಿಮ್ಮ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನ ಆ ಸಂದರ್ಭ ನಾವು ಆಹ್ವಾನಿಸ್ತೇವೆ. ಎಲ್ಲರೂ ಬರಬೇಕು, ಈ ಒಂದು ಕಾರ್ಯಕ್ರಮ ನೋಡಬೇಕು. ಭಾಳ ಅಚ್ಚುಕಟ್ಟಾಗಿ ಮತ್ತು ಅದ್ದೂರಿತನ ಕಾರ್ಯಕ್ರಮ. ಅಷ್ಟು ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡ್ತೀವಿ ನಾವು. ಯಾರಿಗೊಂದು ಚೂರು ಕಮ್ಮಿ ಆಗದಾಗೆ ಅನ್ನಪ್ರಸಾದ ವಿತರಣೆ ಮಾಡ್ತೀವಿ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಾವೆಲ್ಲ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಿರೋದು. ಮತ್ತು ನವರಾತ್ರಿ ಅಲ್ಲಿಂದ ಕರಗ ಉತ್ಸವದಿಂದ ಬಳಗೆ ಬಂದಂಥ ಕರಗ ಉತ್ಸವ ನಾವು ಬರಮಾಡಿಕೊಂಡು ಅವರಿಗೇನು ಕರಗಳಿಗೆ ನಾವೇನು ಧಾರ್ಮಿಕವಾಗಿ ನಾವೇನು ಪೂಜಾ ಪುನಸ್ಕಾರಗಳು ಮಾಡಬೇಕು ಅದನ್ನು ನಾವು ಅವರಿಗೆ ಕೊಟ್ಟು ನಂತರ ನವರಾತ್ರಿ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ನಾವು ಮಂಟಪ ತಯಾರಿಕೆ ಮಾಡ್ತೀವಿ. ಸುಮಾರು 55 ವರ್ಷದ ಈಗ ನಾವು 1 ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ವಿ ಮಂಟಪ ತಯಾರಿಕೆಯಲ್ಲಿ. ಸುಮಾರು ಒಂದು 7-8 ಬಾರಿ ನಾವು ಪ್ರಥಮ ಬಹುಮಾನ ತಗೊಂಡಿದ್ದೀವಿ. ಹಾಗೂ ತೃತೀಯ ಬಹುಮಾನ ನಮಗೊಂದು 10-13 ಬಾರಿ ನಮಗೆ ತೃತೀಯ ಬಹುಮಾನ ಬಂದಿದೆ. ಈ ಬಾರಿ ಕೂಡ ಅದ್ದೂರಿದ ಒಂದು ಮಂಟಪ ತಯಾರಿಕೆಯಲ್ಲಿ ನಾವು ತೊಡಗಿದ್ದೇವೆ. ದಸರಾ ಅಂತ ಹೇಳಿದ್ರೆ ಗೊತ್ತಿರುವಾಗ ಮೈಸೂರು ದಸರಾ ಐತಿಹಾಸಿಕ ಹಿನ್ನೆಲೆ ಮೈಸೂರು ದಸರಾವನ್ನು ಹೊರತುಪಡಿಸಿದರೆ ಮಡಿಕೇರಿ ದಸರಾ ಎಲ್ಲೂ ಕರ್ನಾಟಕದ ಎಲ್ಲೂ ಕಾಣಕ್ಕೆ ಸಿಗದೇ ಇರುವಂಥ ಅದ್ದೂರಿತನ ಮಂಟಪ. ಹೌದು, ಇದು ದೇವತೆಗಳೇನು ಸ್ವರ್ಗಲೋಕದಿಂದ ನಾವು ಭೂಮಿಗೆ ತಂದು ಈ ದೇವತೆಗಳ ಜನಗಳಿಗೆ ಅವರ ಕಥಾ ಸಾರಾಂಶ ಅದೆಲ್ಲ ನಾವು ಎಲ್ಲ ಒಂದು ಏನು ಹೇಳ್ತಾರೆ ವಿಭಿನ್ನ ಅಂತ ಹೇಳಿದ್ರೆ ನಡ್ಕೊಂಡು ಒಂದು ದೇವತೆಗಳ ನೇರ ಸ್ವರ್ಗದಿಂದ ಇಳಿದು ಬಂದ ರೀತಿಯಲ್ಲಿ ನಾವೊಂದು ದಸರಾವನ್ನು ಆಚರಣೆ ಮಾಡ್ತಾ ಎಲ್ಲ ಪ್ರಥಮ ಮಂಟಪಗಳು ಭಾರಿ ಚೆನ್ನಾಗಿ ಅದ್ದೂರಿನ ಆಚರಣೆ ಮಾಡ್ತೀವಿ. ಶೋಭಾಯಾತ್ರೆ ನಮ್ದು ಕೂಡ ತುಂಬಾ ಆಕರ್ಷಣೆ ಮಂಟಪ. ಈ ಬಾರಿ ಯಾವ ಹೊಸತನದಿಂದ ಕೂಡಿರುತ್ತೆ ಸರ್ ನಿಮ್ಮ ಮಂಟಪ? ಹೌದು, ನಾವು ಈ ಬಾರಿ ಕಳೆದ ಬಾರಿ ಕೂಡ ನಮ್ಮ ಮಂಟಪ ಭಾರಿ ಅದ್ದೂರಿತನ ಮಂಟಪ ಇತ್ತು. ನಾವು ಕಳೆದ ಬಾರಿ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ದಸರಾ ಮಂಟಪದೊಂದು ಆಚರಿಸಿದ್ದೀವಿ. ಕಳೆದ ಬಾರಿ ಕೂಡ ನಮ್ಮ ಮಂಟಪ ಭಾರಿ ಅದ್ದೂರಿ ಮಂಟಪವನ್ನು ಮಾಡಿದ್ವಿ. ಕೆಲವು ತಾಂತ್ರಿಕ ದೋಷಗಳಿಂದ ನಮಗೆ ಬಹುಮಾನದ ವಸ್ತಿನಲ್ಲಿ ಬಂದು ನಾವು ಎಡುಬಿಟ್ವಿ. ಸಣ್ಣ ತಾಂತ್ರಿಕ ದೋಷ. ಅದು ಈ ಬಾರಿ ಆ ಥರ ಆಗದಾಗೆ ಎಲ್ಲವನ್ನು ಪೂರ್ವ ತಯಾರಿಕೆಯೊಂದಿಗೆ ನಾವು ಈ ಬಾರಿ ಒಂದು ಉತ್ತಮ ಮಂಟಪ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾವು ನಮ್ಮ ನೂತನ ಅಧ್ಯಕ್ಷರು ಆದ ಶ್ರೀಯುತ ಆನಂದ್ ಸುಬ್ರಹ್ಮಣಿ ಮತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ವಿಜು ಅವರ ಮುಂದಾಳುತ್ತದೆ ಮತ್ತು ಹಾಗೂ ದೊಡ್ಡ ಸಮಿತಿ ಇದೆ. ಎಲ್ಲರ ಹೆಸರು ಹೇಳ್ಬೇಕು, ಯಾರು ಅನೇಕ ಸಮಿತಿ ಸದಸ್ಯರಿದ್ದಾರೆ ಸರ್ ನಿಮ್ಮ ಈ ದೇವಾಲಯದಲ್ಲಿ? ನಮ್ಮಲ್ಲಿ ಒಂದು ಮೈನ್ ಕಮಿಟಿ ಅಂತೇಳಿ ನಮ್ಮಲ್ಲಿ ಒಂದು ದಸರಾ ಸಮಿತಿ ಎಲ್ಲ ಯುವಕರ ತಂಡ ಎಲ್ಲ ಸೇರಿದ ಒಂದು 300 ಜನ 305 ಜನ ಕಾರ್ಯಕರ್ತರಿದ್ದಾರೆ. ನಾವು 2-3 ತಿಂಗಳಿಂದ ಮುಂಚಿತವಾಗಿ ದಸರಾಕ್ಕೆ ಮುಂಚಿತವಾಗಿ ನಾವು ಪ್ರಿಪೇರ್ ಮಾಡ್ತಾ ಬರ್ತೀವಿ. ಹೌದು, ನಮಗೆ ತಮಿಳ್ನಾಡಿಂದ ಲೈಟಿಂಗ್ ಬೋರ್ಡ್ ತರಿಸ್ತೀವಿ ಮತ್ತು ಮೈಸೂರಿಂದ ವಿಗ್ರಹ ಅಲಂಕಾರ ಮಾಡ್ತೀವಿ ಮತ್ತು ಸ್ಟುಡಿಯೋ ಮತ್ತು ಎಫೆಕ್ಟ್ಸ್ ಏನು ಬರುತ್ತೆ ಅದೆಲ್ಲ ನಮಗೆ ಹೊರಗಡೆಯಿಂದ ಬರುತ್ತೆ. ಡೆಲ್ಲಿಯಿಂದೆಲ್ಲ ಸ್ಪಾರ್ಕ್ ಎಫೆಕ್ಟ್ಸ್ ಎಲ್ಲ ಬರುತ್ತೆ ಮತ್ತು ಬ್ಯಾಂಗ್ಳೂರು ಆಚೆ ಸೈಡಿನ ಸ್ಟುಡಿಯೋ ಲೈಟ್ಗಳೆಲ್ಲ ತರ್ತೀವಿ ನಾವು. ಈ ರೀತಿ ನಮ್ಮದು ಈ ಬಾರಿ ವಿಶೇಷ ಆಕರ್ಷಣೆ ಮಂಟಪ ಮಾಡಿ ತುಂಬಾ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಕಲಾವಿದರ ತಂಡದ ಬಗ್ಗೆ ಪರಿಚಯ ಮಾಡ್ಕೋಬೇಕು. ಯಾರು ಕಲಾವಿದರಿದ್ದಾರೆ ಅವ್ರ ಬಗ್ಗೆ. ನಮ್ಮಲ್ಲಿ ನುರಿತ ಒಳ್ಳೆ ಕಲಾವಿದರು ನಮ್ಮಲ್ಲಿ ನಮ್ಮ ಯುವಕರ ತಂಡನೇ ಕಲಾವಿದರು. ನಾವು ಅವ್ರಿಗೆ ದಸರಾ ಅಂತ ಪ್ರಾರಂಭ ಆಗಿದೆ ಇಲ್ಲಿಂದ ಅಂದ್ಕೊಳ್ಳಿ. ಇಲ್ಲಿಗೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿ ಅವರಿಗೆ ಅಷ್ಟು ದಸರಾ ಬಗ್ಗೆ ದೊಡ್ಡ ಅನುಭವ ಇದೆ. ಅವ್ರು ಇಲ್ಲಿನೇ ಕೆಲಸ ಮಾಡ್ಕೊಂಡು ಬಂದವರು. ಈ ಹಲವು ಬಾರಿ ಪ್ರಶಸ್ತಿ ಕೂಡ ಅವರಿಂದನೇ ಬಂದಿದ್ರು ನಮಗೆ. ಈ ಬಾರಿ ಕೂಡ ಅವರೇ ನಮ್ಮ ಮಂಟಪದ ಪೂರ್ವ ತಯಾರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಯುವಕರ ತಂಡ ಹೇಮರಾಜ್ ಮತ್ತು ಮಂಜುನಾಥ್ ಅಂತ ನಮ್ಮ ಆರ್ಟಿಸ್ಟ್ ಹುಡುಗರಿದ್ದಾರೆ. ಅವರೊಂದು ಯುವಕರ ತಂಡ ಕಟ್ಕೊಂಡು ನಾವು ಈ ಬಾರಿ ನಮ್ಮ ದಸರಾ ಮಂಟಪ ತುಂಬ ಉತ್ಸುಕರದಿಂದ ಈ ಬಾರಿ ಈ ಒಂದು ಕಲಾ ಮಂಟಪ ತಯಾರಿಕೆಗೆ ತೊಡಗಿದ್ದೀವಿ. ಓಕೆ, ವರ್ಷದಿಂದ ವರ್ಷಕ್ಕೆ ಎಲ್ಲರೂ ಕೂಡ ತಮ್ಮ ಎಫರ್ಟ್ ಹಾಕ್ತಾ ಇರ್ತಾರೆ, ಪ್ರೈಸ್ ತಗೊಳ್ಬೇಕು ಅಂತಾನೆ ಇರ್ತಾರೆ. ಆದರೆ ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದಾಗ ಎಲ್ಲ ಮಂಟಪದ ಎಲ್ಲ ದೇವಾಲಯಗಳಿಗೂ ಅಸಮಾಧಾನ ಇದ್ದೇ ಇದೆ. ಸೊ ನೀವು ಜಡ್ಜ್ಮೆಂಟ್ ಬಗ್ಗೆ ಹೇಳಿದರೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಸರಿಯಾದ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರಾ? ಹೇಗೆ ಜಡ್ಜ್ಮೆಂಟ್ ಮಾಡ್ತಾರೆ ಅಂತ ಹೇಳಿ? ಖಂಡಿತ ಜಡ್ಜ್ಮೆಂಟ್ ಬಗ್ಗೆ ನಾವು ಏನು ಹೇಳಲಿಕ್ಕೆ ಬರೋದು, ಯಾಕೆಂದರೆ ಇದು ನಮ್ಮ 10 ಮಂಟಪಗಳ ನಾವು ಸೇರಿ ಒಂದು ದಶಮಂಟಪ ಸಮಿತಿಯಿಂದ ರಚನೆ ಮಾಡ್ಕೊಂಡಿದ್ವಿ. ನಾವು ಕೂಡ ಇಂದಿನ 2 ವರ್ಷ ಹಿಂದೆ ನಾವು ದಶಮಂಟಪ ಸಮಿತಿ ನಾವು ಕೂಡ ಆಗಿದ್ವಿ. ನಮಗೂ ನಮ್ಮ ದೇವಾಲಯಕ್ಕೆ ಬಂದಂಥ ಸಂದರ್ಭ ನಾನು ದಶಮಂಟಪ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿ ತೀರ್ಪುಗಾರರು ನಿಜವಾಗಲೂ ಅವರ ಒಂದು ಅವ್ರಿಗೆ ಕೊಟ್ಟಂಥ ವಿಭಾಗ ಯಾವುದಿದೆ ಅದಕ್ಕೆ ಅವ್ರು ನ್ಯಾಯ ತುಂಬಿಸ್ತಾ ಇದ್ದಾರೆ. ಇದರಲ್ಲಿ ಅವ್ರ ಮೇಲೆ ಯಾವುದೇ ಸಂಶಯ ಇಲ್ಲ. ತೀರ್ಪುಗಾರರು ನೀಡುವ ತೀರ್ಪು ನಿಜವಾಗೂ ಭಾಳ ಅಚ್ಚುಕಟ್ಟಾಗಿದೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಯಾರು ಅಸಮಾಧಾನ 10 ಮಂಟಪನ ಪೈಪೋಟಿಗಿದ್ದಾಗ 3 ಮಂಟಪಕ್ಕೆ ಮಾತ್ರ ಭವನ, ಬಾಕಿ 7 ಮಂಟಪಕ್ಕೆ ಒಂದು ಕಿಂಚಿತ್ ಬೇಜಾರಾಗೋದು ಸಾಮಾನ್ಯ. ಆದರೆ ಅವ್ರು ಎಲ್ಲಿ ಎಡವಿದೆ ಅಂತ ಅವರು ಯೋಚನೆ ಮಾಡ್ಕೋಬೇಕು. ಈಗ ನಮಗೆ ಲಾಸ್ಟ್ ಟೈಮ್ ಭಾರಿ ಚೆನ್ನಾಗಿತ್ತು ಅದ್ದೂರಿ ಮಂಟಪ ನಮ್ಮದು. ನಮಗೆ ಗೊತ್ತಿದೆ ತಾಂತ್ರಿಕ ದೋಷ ಕಂಡು ಬಂದು ನಾವು ವಸ್ತುಗಳಲ್ಲಿ ಎಡು ಬಿಟ್ವಿ. ನಮಗೆ ಅದರ ಅರಿವಾಯಿತು, ನಾವು ಎಡುವಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಅದೇ ರೀತಿ ಅವ್ರವ್ರ ಮಂಟಪದವ್ರು ಯಾರು ಬಹುಮಾನ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಯಾರು ಬೇಜಾರು ಮಾಡ್ಕೋಬಾರ್ದು. ನಾವು ಬಹುಮಾನಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ನಿಜ. ಆದರೂ ನಾವು ಈ ಒಂದು
ಐತಿಹಾಸಿಕ ಸುಪ್ರಸಿದ್ಧ ದಸರಾ ಇದು. ಇದಕ್ಕೊಂದು ಇತಿಹಾಸ ಇದೆ. ಮಡಿಕೇರಿ ದಸರಾಕ್ಕೊಂದು ಇತಿಹಾಸ ಇದೆ. 4 ಶಕ್ತಿ ಕರಗ ದೇವತೆಗಳಿಂದ ಹೊರಡುವಂಥ ಈ ದಸರಾ, ಈ ಒಂದು ಶೋಭಾಯಾತ್ರೆ, ಮಂಟಪ ಶೋಭಾಯಾತ್ರೆ, ಇದಕ್ಕೆ ನಾವು ಪಾಲ್ಗೊಳ್ಳಲೇಬೇಕು. ಇಲ್ಲಿ ಬಹುಮಾನವನ್ನು ಒಂದು ಅಂಶ ಬಹುಮಾನ ಅಂತ ಆಗಿರ್ಬೋದು, ಇನ್ನೊಂದು ಅಂಶ ನಾವು ಈ ಶೋಭಾಯಾತ್ರೆ ಪಾಲ್ಗೊಳ್ಳೋದೇ ವಿಶೇಷ. ಇದ್ರ ಪಾಲ್ಗೊಂಡ ಮಾತ್ರ ದಸರಾಕ್ಕೆ ಒಂದು ಅರ್ಥ ಸಿಗೋದು. ಇಲ್ಲಿ ನಮಗೆ ಬಹುಮಾನ ಬರಲಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ. ಯಾರು ಚೆನ್ನಾಗಿ ಮಾಡಿರ್ತಾರೆ ಎಲ್ಲ 4 ವಿಭಾಗ ಕೊಟ್ಟಿರ್ತಾರೆ. ಉದಾಹರಣೆಗೆ ಲೈಟಿಂಗ್ ಬೋರ್ಡು, ಸ್ಟುಡಿಯೋ, ಕಥಾ ಸಾರಾಂಶ, ಧ್ವನಿ ಮುದ್ರಣ ಮತ್ತು ಚಲನವಲನ ಮತ್ತು ಅದೇ ಶುಚಿತ್ವ ಮತ್ತು ಸಮಯ ಪಾಲನೆ, ಹೀಗೆ ಒಂದು 4 ವಿಭಾಗ ಕೊಟ್ಟಿರ್ತಾರೆ. ಆ ಹಂತಗಳಿಗೆ ಪೂರಕವಾಗಿ ನಾವು ನ್ಯಾಯ ದೊರಕಿಸಿದ್ರೆ ಒಂದು 25 ಅಂಕ ಒಂದೊಂದು ವಿಭಾಗಕ್ಕೆ ಇರುತ್ತೆ. ಆ 25 ಒಂದು ಏನು ಯಾವ ವಿಭಾಗ ಮಾಡಿ ಅದಕ್ಕೆ ನಾವು ಸಮರ್ಪಕವಾಗಿ ಕೆಲಸ ಮಾಡಿದರೆ 100% ಯಾವ್ದು ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೇನೆ ಬಹುಮಾನ ಹೋಗ್ತದೆ. ತೀರ್ಪುಗಾರ ಅದನ್ನೇ ಗಮನಿಸ್ತಾರೆ. ಈಗ ನಾವು ಏನೋ ಮಾಡ್ಲಿಕ್ಕೂ ಏನೋ ಮಾಡಿದ್ರೆ ತೀರ್ಪುಗಾರ ಅದಕ್ಕೆ ಯಾಕೆ ಮಾರ್ಕ್ ಕೊಡ್ತಾರೆ? ತೀರ್ಪುಗಾರ ಹೊರಗಿಂದ ತೀರ್ಪುಗಾರ ಬರಬೇಕು ಅಂತ ನಿಮಗೆ ಅನ್ಸುತ್ತೆ? ಸುಮಾರು ಜನರು ಹಾಗೆ ಹೇಳ್ತಾರೆ. ಇಲ್ಲ, ಹೊರಗಿನ ತೀರ್ಪುಗಾರ ಅದಕ್ಕೆ ನಮ್ದು ಅಸಮಯ ಹೊರಗಡೆ ತೀರ್ಪು ಖಂಡಿತ ಅವ್ರಿಗೆ ಮಡಿಕೇರಿಯ ದಸರಾ ಅದರ ಬಗ್ಗೆ ಅರಿವಿರಬೇಕು, ಇತಿಹಾಸ ತಿಳ್ಕೊಂಡಿರ್ಬೇಕು. ದಸರಾ ಅಂತಂದ್ರೆ ಏನು, ಆ ಒಂದು ಕಥಾ ಸಾರಾಂಶ ಅಂದ್ರೆ ಏನು, ಯಾವುದು ಚಲನವಲನ ಹೇಗಿರಬೇಕು. ನಾವು ನೋಡಿ ಯಾವುದೇ ವಿಗ್ರಹ ಮೂಲ ವಿಗ್ರಹ ಮಾಡಿದ ದಸರಾ ಮಂಟಪದಲ್ಲಿ ನಾವು ಅದಕ್ಕೆ ಕಟ್ ಮಾಡಬಾರ್ದು. ನಮ್ದೊಂದು 10 ಮಂಟಪದೊಳಗೆ ಒಂದೊಂದು ನಿಯಮಗಳಿದೆ. 10 ಮಂಟಪ ಏನು ನಿಯಮ ಇದೆ ಅಂತ ಹೇಳಿದ್ರೆ, ಮಂಟಪದ ತಯಾರಿಕೆ 2 ಟ್ರ್ಯಾಕ್ಟರ್ ಬಳಸಬೇಕು. ಅದನ್ನು ನಾವು ಹಿಂದೆಲ್ಲ 6-8 ಟ್ರ್ಯಾಕ್ಟರ್ ಬಳಸ್ತಾ ಇದ್ವಿ. ಅದನ್ನೆಲ್ಲ ನಾವು ಕಡಿಮೆ ಹಾಕ್ಕೊಂಡು ಇವತ್ತು 2 ಟ್ರ್ಯಾಕ್ಟರ್ ಬಂದು ನಿಂತಿದ್ದೀವಿ. 2 ಟ್ರ್ಯಾಕ್ಟರ್ ಬಳಸಬೇಕು. ಮತ್ತು ಈಗೀಗೆ ಮಾಡಬೇಕು ಒಂದು ಅಷ್ಟು ದಶಮಂಟಪ ನಿಯಮ ಇದೆ. ಇದನ್ನು ಮೀರಿ ನಾವು ಏನು ಮಾಡಲಿಕ್ಕಾಗಲ್ಲ. ಈಗಾಗಲೇ ಸರ್ಕಾರದಿಂದ ಪೊಲೀಸರಿಗೆಲ್ಲ ನಮಗೆ ಧ್ವನಿವರ್ಧಕದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಬಂದಿದ್ದಾರೆ. ನಾವು ಅದಕ್ಕೂ ಪೂರ್ವ ತಯಾರಿಕೆ ಮಾಡ್ಕೊಂಡಿದ್ದೀವಿ. ನಾವು ಎಷ್ಟು ಸರ್ಕಾರದ ನಿಯಮ ಏನಿದೆ ಅದೇ ರೀತಿ ನಾವು ಎಷ್ಟು ಬಾಕ್ಸ್ ಹಾಕಬೇಕು ಅಂತ ನಮ್ಮ ದಶಮಂಟಪ ನಮಗೆ ಮಾಹಿತಿ ಕೊಡ್ತದೆ. ನಾವು ಅದೇ ರೀತಿ ಎಲ್ಲದಕ್ಕೂ ನಾವು ತಯಾರಾಗಿದ್ದೀವಿ. ಸರ್ಕಾರದ ಮತ್ತು ನಮ್ಮ ದಶಮಂಟಪ ಸಮಿತಿಯ ತೀರ್ಮಾನ ಮೀರಿ ನಾವು ಯಾವುದೇ ಕಾರ್ಯಕ್ರಮ 10 ಮಂಟಪದಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಹಿಂದೆಲ್ಲ 10 ಟ್ರ್ಯಾಕ್ಟರ್ ಮಾಡಿದಂಥ ಕಾಲಘಟ್ಟ ಇದೆ. ಈಗ ನಾವು 2 ಟ್ರ್ಯಾಕ್ಟರ್ಗೆ ಬಂದು ನಿಂತಿದ್ವಿ. ಮತ್ತೆ ಮಂಟಪ ಚಾಲೆಂಜ್ ಅಂತ ಹೇಳ್ತೀರಾ ನೀವು? ಒಂದು ಬಹಳಷ್ಟು ಕಲಾಕೃತಿಗಳನ್ನ 2 ಟ್ರ್ಯಾಕ್ಟರ್ ಒಳಗೆ ನೀವು ನಿಲ್ಲಿಸುವಂತದ್ದು ಒಂದು ಸವಾಲಿನ ವಿಷಯ ಅಂತ ಹೇಳ್ಬೋದು. ಸುಮಾರು ಒಂದು 20-22 ಕಲಾಕೃತಿ ನಮ್ಮ ಮಂಟಪ ಈ ವರ್ಷ ಇರುತ್ತೆ. 22 ಕಲಾಕೃತಿ ನಮ್ಮ ಮಂಟಪ ಬರುತ್ತೆ. ದೊಡ್ಡ ಕಲಾಕೃತಿಗಳಿದೆ, ಆಕರ್ಷಣೀಯ ಕಲಾಕೃತಿಗಳಿದೆ. ವಿಶೇಷವಾಗಿ ವರ್ಷದಿಂದ ವರ್ಷಕ್ಕೆ ದಸರಾ ಬೆಳೀತಾ ಹೋಗ್ತಿದೆ ಮೇಡಮ್. ಸಣ್ಣ ದಸರಾಕ್ಕೆ ಪ್ರವಾಸಿಗರು ತುಂಬ ಆಕರ್ಷಿತರಾಗಿ ಆಗ್ತಿದ್ದಾರೆ. ಮಡಿಕೇರಿ ದಸರಾಕ್ಕೆ ನೋಡಬೇಕು ಅಂತ ಉತ್ಸುಕರು ಇದ್ದಾರೆ. ಯಾಕಂದರೆ ಈ ಮಂಟಪಗಳ ತಯಾರಿಕೆ ಹೇಗೆ ಮಾಡ್ತಾರೆ ಅಂತ ತುಂಬಾ ಕಾತುರತೆ ಇದೆ ಪ್ರವಾಸಿಗರಿಗೆ. ಅವರ ನಿರೀಕ್ಷೆಗೂ ಮೀರಿ ಅವ್ರೇನು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಿಂತ ಭಾರಿ ಚೆನ್ನಾಗಿ ಅದ್ದೂರಿ ಒಂದು ದಸರಾವನ್ನು ತೋರಿಸ್ಲಿಕ್ಕೆ ನಮ್ಮ 10 ಮಂಟಪಗಳು ಪೂರ್ವ ತಯಾರಿಕೆ ನಡೆಸ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಈ ತಮ್ಮ ಚಾನಲ್ ನೋಡ್ತಿರುವಂಥ ಎಲ್ಲರೂ ಈ ಒಂದು ದಸರಾಕ್ಕೆ ಪ್ರವಾಸಿಗರು ಏನು ತಮ್ಮ ಏನು ನಿರೀಕ್ಷೆ ಇದೆ ಖಂಡಿತ ನಿರೀಕ್ಷೆಗೆ ಹುಸಿಯಾಗೋದಿಲ್ಲ. ಎಲ್ಲರೂ ಇಡೀ ನಾಡಿನಾದ್ಯಂತ ದಸರಾವನ್ನು ಬನ್ನಿ, ಮಡಿಕೇರಿ ದಸರಾವನ್ನು ಸವಿಯಿರಿ. ಇದರ ಮಡಿಕೇರಿ ಏನು ಜನ ಇವತ್ತು ಬುದ್ಧಿವಂತರಿದ್ದಾರೆ, ಏನೋ ಹೊರಗಡೆ ಏನಿದೆ ನಮ್ಮ ಮಡಿಕೇರಿ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ಮಡಿಕೇರಿ ಜನತೆ ನಾವು ಇವತ್ತು ಒಳ್ಳೆಯ ರೀತಿಯ ದಸರಾ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ಇನ್ನೊಂದು, ಇಷ್ಟು ವರ್ಷದ ಮಂಟಪಗಳಲ್ಲಿ ನಿಮಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದಂತಹ ಕಥಾ ಸಾರಾಂಶವನ್ನು ಒಳಗೊಂಡಿದ್ದು ಕಂಪ್ಲೀಟ್ ಆಗಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನಮ್ಗೆ ತುಂಬ ಚೆನ್ನಾಗಿತ್ತು. ಯಾವತ್ತೂ ಅದನ್ನು ನಾವು ನೆನೆಸ್ಕೊಳ್ತೀವಿ, ನಾನು ಮತ್ತು ನಮ್ಮ ಟೀಮ್ ಅಂತ ಹೇಳಿದ್ರೆ ಅದು ಯಾವ ವರ್ಷ, ಯಾವ ಕಥಾ ಸಾರಾಂಶ? ಮೇಡಮ್, ಒಂದು 15 ವರ್ಷದ ಹಿಂದೆ ಒಂದು ಕಥಾ ಸಾರಾಂಶ ಮಾಡಿದ್ವಿ. ದಕ್ಷ ಯಜ್ಞ ಅಂತೇಳಿ ಒಂದು ಕಥಾ ಸಾರಾಂಶ ಮಾಡಿದ್ವಿ. ಅದು ಪ್ರಥಮ ಬಾರಿಗೆ ನಮ್ಮ ಮಂಟಪದಲ್ಲಿ ನಾವು ಅಳವಡಿಸಿದ್ವಿ. ಭಾಳ ಅದ್ದೂರಿತನದ ಮಂಟಪ. ಆ ಕಾಲಘಟ್ಟದಲ್ಲಿ ಆ ರೀತಿ ಅದ್ದೂರಿ ಯಾರು ಆಲೋಚನೆ ಮಾಡಿಲ್ಲ. ನಮ್ಮ 10 ಮಂಟಪ ಯಾರು ಆಲೋಚನೆ ಮಾಡಿರ್ಲಿಕ್ಕಿಲ್ಲ. ಅಷ್ಟು ಅದ್ದೂರಿತನದ ಮಂಟಪ ನಾವು ಆ ಕಾಲಘಟ್ಟದಲ್ಲಿ ಮಾಡಿದ್ವಿ. ಅದಕ್ಕೆ ನಮಗೆ ಬಹುಮಾನ ಕೂಡ ಬಂತು. ಬಹುಮಾನ ಬಂದಿದ್ದು ಕೂಡ ನಮಗೆ ವಾಪಸ್ ನಾವೇ ಅದೇ ಮಂಟಪನ ಈಗ ಮಾಡ್ತಿದ್ದು ನಮ್ಮ ಕೈಲಿ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಟೆಕ್ನಾಲಜಿ ಇಲ್ಲದೇ ಇದ್ದ ಸಂದರ್ಭ ನಾವೊಂದು ಬಳಸಿದ್ದೀವಿ. ನೋಡಿ, ಮಡಿಕೇರಿಗೆ ನಾವು ಇಂಟ್ರಡ್ಯೂಸ್ ಮಾಡಿರೋಂಥದ್ದು ಕೋದಂಡರಾಮ ಏನೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ದಸರಾವನ್ನು ಹೋಗ್ತಿದ್ದ ದಾರಿ ಬೇರೆ, ನಾವು ಅದನ್ನು ಬದಲಾಯಿಸಿದ್ದೀವಿ. ಇವತ್ತು ದಸರಾ ಈಗ ಮಾಡ್ಬೋದು ಅಂತ ಜನಗಳು ತೋರಿಸಿಕೊಟ್ಟಿದ್ದೀವಿ. ಆಗ ಯಾವುದು ದೊಡ್ಡ ಫಿಲಮ್ ಕ್ರೇನ್ಗಳು ಇರಲಿಲ್ಲ. ಮಡಿಕೇರಿ ದಸರಾದ ಫಿಲಮ್ ಕ್ರೇನ್ಗಳು ಇರಲಿಲ್ಲ. ನಾವು ಪ್ರಥಮ ಬಾರಿಗೆ ಕೋದಂಡರಾಮ ದೇವಾಲಯದಿಂದ ಫಿಲಮ್ ಕ್ರೈನ್ಗಳನ್ನ ಇಂಟ್ರಡ್ಯೂಸ್ ಮಾಡಿಸ್ತೀವಿ. ಮತ್ತು ಹೀಗೆ ಸಾಕಷ್ಟು ಇದೆ. ಒಂದು ಧ್ವನಿವರ್ಧಕ ಆಗಿರ್ಬೋದು. ಧ್ವನಿವರ್ಧಕವನ್ನು ಇದೇ ರೀತಿ ಲಾರಿಲಿ ಕಟ್ಟಬೇಕು, ನಮಗೆ ಈ ಚಲನವಲನಕ್ಕೆ ಪೂರಕವಾಗಿರಬೇಕು ಅಂತ ಕೂಡ ನಾವು ಆಲೋಚನೆ ಮಾಡಿ ಪ್ರಥಮವಾಗಿ ನಮ್ಮ ಕೋದಂಡರಾಮ ದೇವಾಲಯದಿಂದ ಮಾಡಿದ್ದೀವಿ. ಮತ್ತು ಸ್ಪಾರ್ಕ್ಗಳಿರ್ಬೋದು. ಈ ಕೂಲ್ ಫೇರ್ ಏನು ಹೇಳ್ತಾರೆ, ಅದನ್ನು ನಾವು ಹಿಂದೆ ಸ್ಪಾರ್ಕ್ ಅಂತ ಹೇಳ್ತೀವಿ. ಅದು ಇತ್ತೀಚೆಗೆ ಕೂಲ್ ಫೇರ್ ಅಂತ ಬಂತು. ನಾವು 10-15 ವರ್ಷ ಹಿಂದೆ ನಾವು ಸ್ಪಾರ್ಕ್ ಅಂತೇಳಿ ಮಾಡಿದ್ವಿ.
ಅದೆಲ್ಲ ಈ ಫಿಲಮಲ್ಲಿ ಏನು ಯೂಸ್ ಮಾಡ್ತಾರೆ ಅದೆಲ್ಲ ನಾವು ಮಂಟಪದ ಅಳವಡಿಸ್ತಾ ಬಂದ್ವಿ. ಈ ರೀತಿ ಸಾಕಷ್ಟು ವಿಷಯಗಳನ್ನ ನಾವು ಮಂಟಪದಲ್ಲಿ ಜನಗಳಿಗೆ ತೋರಿಸೋದ್ರ ಮುಖಾಂತರ ಮಡಿಕೇರಿಗೆ ಕೋದಂಡರಾಮದ ಕೊಡುಗೆ ದಸರಾಕ್ಕೆ ಬಹಳಷ್ಟಿದೆ. ಒಂದು ದಸರಾವನ್ನು ಇತಿಹಾಸ ಒಂದು ಚಾಹರೆಯನ್ನು ನಾವು ಬದಲಾಯಿಸಿಕೊಟ್ಟರು ನಾವು ಕೋದಂಡರಾಮ ದೇವಾಲಯದ ದಸರಾ ಸಮಿತಿ ಅಂತೇಳಿ ಯಾವುದು ತಪ್ಪಾಗಲಿಕ್ಕಿಲ್ಲ. ನಿಜಕ್ಕದು ಇತಿಹಾಸನೇ. ಅದು ವಾಪಸ್ ನಾವು ಆ ರೀತಿ ಒಂದು ಮಂಟಪ, ಹಳೆ ಕಾಲಘಟ್ಟದ ಮಂಟಪ ಮಾಡಲಿಕ್ಕೆ ಭಾರಿ ಕಷ್ಟ ನಮಗೆ. ಅದೊಂದು ದಕ್ಷಯಜ್ಞ ಎನ್ನುವಂಥ ಒಂದು ಮಂಟಪ. ಅದಾದ ನಂತರ ಕಳೆದ ಬಾರಿ ಆಚೆ ಬಾರಿ ಒಂದು ಮಂಟಪ, ಕಳೆದ ಬಾರಿ ಭಾಳ ಒಂದು ರಾಮಾಯಣ, ನಮ್ಮ ಕೋದಂಡರಾಮನ ದೇವಾಲಯದಲ್ಲಿ ರಾಮಾಯಣವನ್ನು ನಾವು ಒಂದು ಮಂಟಪದ ಅಳವಡಿಸಬೇಕು ಅಂತ ಕಳೆದ ವರ್ಷ ಒಳ್ಳೆ ಮಂಟಪವನ್ನು ಮಾಡಿದ್ವಿ. ಒಂದು ಆಂಜನೇಯ, ರಾಮನ ದೊಡ್ಡ ಬೃಹದಾಕಾರದ ಆಂಜನೇಯವನ್ನು ಮಾಡಿ ಆರುವ ಆಂಜನೇಯನ ಮೇಲೆ ರಾಮ ಕುಳಿತು ರಾವಣ ಸಂಹಾರ ಅಂತ ಒಂದು ಒಂದು ಕಥಾ ಸಾರಾಂಶವನ್ನು ಮಾಡಿದ್ವಿ. ಅದು ಭಾಳ ಅದ್ಧೂರಿಯತನವಾಗಿತ್ತು. ಏನೋ ತಾಂತ್ರಿಕ ದೋಷಗಳು ಕಂಡು ಬಂದು ನಮಗೆ ಕೈ ತಪ್ಪಿತು. ಆ ಹತ್ತಿರ ಪ್ರಶಸ್ತಿಗೆ ಹತ್ತಿರದಲ್ಲಿ ನಾವು ಜಾರದಿವಿ ಅಂತ ಹೇಳಿ ಎಡುವುದು ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಅಂಕ ಡಿಫ್ರೆನ್ಸ್ ಇದೆ ಚಿತ್ರದಲ್ಲಿ. ಅದರ ಆಚೆ ವರ್ಷದಲ್ಲಿ ನಾವೊಂದು ಅಯ್ಯಪ್ಪ ಸ್ವಾಮಿಯ ಒಂದು ಕಥಾ ಸಾರಾಂಶ ಮಾಡಿದ್ವಿ. ಅದು ಬಹಳ ಯಶಸ್ವಿ ಆಯಿತು. ಪ್ರಶಸ್ತಿ ಪ್ರಥಮ ಬಹುಮಾನ ಕೂಡ ನಾವು ಅದು ತಗೊಂಡ್ವಿ. ಭಾಳ ಅದ್ದೂರಿತನದ ಮಂಟಪ ಮಾಡಿದ್ವಿ. ಈಗ ನಮ್ಮದು ಇತಿಹಾಸ ಇದೆ ಮೇಡಮ್. ಆದರೆ ಇತ್ತೀಚೆಗೆ ಸ್ವಲ್ಪ ಮಡಿಕೇರಿ ನಗರದ ನಿವಾಸಿಗಳು, ಜನಗಳು ಏನಿದೆ ಸ್ವಲ್ಪ ಇಲ್ಲೋ ಆಸಕ್ತಿ ಕಮ್ಮಿ ಆಗ್ತಿದೆ ದಸರಾದ ಬಗ್ಗೆ ಆಸಕ್ತಿ. ಯಾಕೆಂದರೆ ಸರ್ಕಾರ ಸಾಕಷ್ಟು ಒತ್ತಡ ಈಗ ಜನಗಳಿಗೆ, ಹೌದೌದು ಒತ್ತಡ, ಕೆಲವು ವಿಚಾರಗಳಿಗೆ ನೀವು ಹೀಗೇ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ದಯವಿಟ್ಟು ತಮ್ಮ ಮುಖಾಂತರ ಚಾಲನೆ ಮುಖಾಂತರ ಹೇಳೋದು ನಾವು ದಸರಾ ಪಾಟಿಗೆ ಬಿಡಿ. ದಸರಾಕ್ಕೆ ಒಂದಷ್ಟು ಬದಲಾವಣೆ ತಂದ್ಬಿಟ್ರೆ ನೀವು ಆ ದಸರಾದ ಮೂಲ ಏನಿದೆ ಸಿದ್ಧಾಂತ, ಅದು ಮೂಲ ತತ್ವ ಏನಿದೆ ಅದ್ರ ಕಳ್ಕೊಳ್ತದೆ. ಈ ದಸರಾದ ಒಂದು ಚಾರೆ ಕಳ್ಕೊಳ್ತಾ ಬಂದರೆ ಒಂದು ರೀತಿ ಎಲ್ಲೋ ನಾವು ದಸರಾ ಕುಂದುತ್ತಾ ಬಂತು ಅಂತ ಹೇಳ್ಬೋದು. ದಸರಾ ಅದು ಒಂದು ಇದಕ್ಕೆ ಕಮ್ಮಿ ಆಗ್ತದೆ, ಚಾರ್ಮ್ ಕಮ್ಮಿ, ಎಲ್ಲಿ ಕಮ್ಮಿ ಆಗ್ಬಿಡ್ತು ಅನ್ನೋ ಒಂದು ಭಯ. ದಯವಿಟ್ಟು ದಸರಾ ಪಾಡಿಗೆ ನಡೀಲಿಕ್ಕೆ ತಾವುಗಳು ಅವಕಾಶ ಕೊಡಬೇಕು ಅಂತ ತಮ್ಮ ಮುಖೇನ ಶಾಸಕರು ಹಾಗೂ ಸಚಿವರ ಸಹಕಾರ ಈ ಬಾರಿಯ ದಸರಾಕ್ಕೆ ಹೇಗಿದೆ ಸರ್? ನಾವು ನೆನೆಸ್ಕೊಳ್ಳೇಬೇಕು. ನಮ್ಮ ದೇವಾಲಯ ಕಟ್ಟುವಾಗ ಕೂಡ ಶ್ರೀಯುತ ಡಾಕ್ಟರ್ ಮಂತ್ರಗೌಡ ಸಾಹೇಬರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಮೇಡಮ್. ಅವರು ನಾನು ನೆನೆಸ್ಕೊಳ್ಬೇಕು. ಅದು ಅವರು ದೇವರ ಕಟ್ಟಲಿಕ್ಕೆ ಮಾತ್ರ ನಮ್ಮ ಮಂಟಪ ತಯಾರಿಗೆ ಕೂಡ ಪ್ರತಿಯೊಂದು ಇದು ವಿಭಾಗದಲ್ಲಿ ನಮಗೆ ಏನೇ ಇದ್ರು ಒಂದು ಫೋನ್ ಮಾಡಿ ಸರ್ ಈ ಥರ ಆಗಬೇಕು ಅಂದರೆ ಖಂಡಿತ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ಅದೊಟ್ಟು ನಮ್ಮ ದಸರಾ ಸಮಿತಿಗೆ ಅವರು ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಕಳೆದ ಬಾರಿ 1.5 ಲಕ್ಷ ಅನುದಾನ ತಂದಿದ್ದು, ಅದರ ಆಚೆ ವರ್ಷ 90 ಲಕ್ಷ ಅನುದಾನ ತಂದಿದ್ರು. ಕಳೆದ ಬಾರಿ 1.5 ಕೋಟಿ, ಅದರ 150 ಲಕ್ಷ ಆದಷ್ಟು ಅನುದಾನ ಕಳೆದ ಬಾರಿ ತಂದಿದ್ರು. ಪ್ರತಿ ಮಂಟಪಗಳಿಗೆ ಕಳೆದ ಬಾರಿ 3,75,000 ಅನುದಾನ ಕೊಟ್ಟಿದ್ರು. ನಿರೀಕ್ಷೆ ಖಂಡಿತ ಬೇಕೇ ಬೇಕು ಮೇಡಮ್. ಈ ಬಾರಿ ಮಳೆ ಬಿಟ್ಟಿದೆ, 2 ದಿನ ಆಗಿದೆ ಮಳೆ ಬಿಟ್ಟು. ನಾವು ದಸರಾಕ್ಕೆ ಕಲೆಕ್ಷನ್ ಆಗ್ತಿಲ್ಲ, ಹೊರಗಡೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಯಾರನ್ನ ಕೇಳಿದ್ರು ಮಳೆ ಈಗ ಬಿಟ್ಟಿದ್ದು, ವ್ಯಾಪಾರ ಇಲ್ಲ, ಜನಗಳಿಲ್ಲ, ಒಂದಲ್ಲಿ ಏನು ಕಲೆಕ್ಷನ್ ಕೊಡೋದು ಏನು ಅಂತ ಕೇಳ್ತಿದ್ರೆ ನಾವು ಮಡಿಕೇರಿ ನಗರದ ಬಿಟ್ಟು ಹೊರಗಡೆ ಹೋಗ್ತಿದ್ವಿ ಕಲೆಕ್ಷನ್, ಹೊರಗಡೆ ಎಲ್ಲೂ ಕಲೆಕ್ಷನ್ ಆಗ್ತಿಲ್ಲ. ಈಗ ಮಡಿಕೇರಿ ನಗರವನ್ನು ನೆಚ್ಕೊಂಡು ನಾವು ಇದು ದಸರಾ ಮಾಡುವಂಥ ಪರಿಸ್ಥಿತಿ ಬಂದು ತಲುಪಿದ್ವಿ. ಆದರೂ ಮಡಿಕೇರಿ ನಗರದ ಕೆಲವರು ವ್ಯಾಪಾರ ಇಲ್ಲ ಪಾಪ. ಅವರು 2-3 ದಿನ ಮಳೆ ಬಿಟ್ಟಿದ್ದು, ಈಗ ತಾನೇ ಜನಗಳ ವ್ಯಾಪಾರ ಇಲ್ಲ, ಏನಿಲ್ಲ, ಸ್ವಲ್ಪ ಸಮಸ್ಯೆ ಇದ್ದಾರೆ. ಆದರೂ ದಸರಾವನ್ನು ಮಾಡಿದರೆ ಒಂಚೂರು ವಾಣಿಜ್ಯ ಏನು ದೃಷ್ಟಿಯಿಂದ ನೋಡಿದರೆ ಒಂದು ಚೂರು ಚೇತರಿಸ್ಕೊಳ್ಬೇಕಾದ್ರೆ ದಸರಾ ಅಂತ ಈ ಥರ ಕಾರ್ಯಕ್ರಮ ಮಡಿಕೇರಿ ನಗರ ಆಗಬೇಕು. ಆದಾಗ ಸಾಕಷ್ಟು ವ್ಯವಹಾರಗಳು ಆಗ್ತದೆ. ಒಂದಷ್ಟು ವ್ಯವಹಾರಗಳು ಆಗೋದ್ರಿಂದ ಎಲ್ಲ ಮಡಿಕೇರಿ ಜನತೆ ಸ್ವಲ್ಪ ಚೇತರಿಸ್ಕೊಳ್ತಾರೆ. ಈ ಮಳೆಯಿಂದ ಸ್ವಲ್ಪ ಬಿಡುವು ಕೊಟ್ಟು ಚೇತರಿಸ್ಕೊಳ್ಬೇಕಂದ್ರೆ ಈ ಥರ ಹಬ್ಬ ಹರಿದಿನ ಮಡಿಕೇರಿ ನಗರದಲ್ಲಾದರೆ ನಗರದ ನಿವಾಸಿಗಳು ಮಾತ್ರ ಅಲ್ಲ, ಈಗ ದೊಡ್ಡ ರೆಸಾರ್ಟ್ಗಳು, ಹೋಟೆಲ್ಗಳು ಇರಲಿ ಏನಿದೆ ಎಲ್ಲ ಸ್ವಲ್ಪ ವಾಣಿಜ್ಯ ಚೇತರಿಸ್ಕೊಳ್ತಾರೆ. ಆ ಒಂದು ದಸರಾ ಈ ಥರ ಚೇತರಿಸ್ಕೊಂಡು ವಾಣಿಜ್ಯ ಆಗುತ್ತೆ ಅನ್ನೋದು ಇದನ್ನು ನಾವು ಜನಗಳಿಗೆ ತಿಳಿಸಿ ಈ ಥರ ದಸರಾ ಮಾಡಿದ್ರೆ ನಿಮಗೇನು ಲಾಭ, ನಮಗೇನು ಲಾಭ ಅಂತಲ್ಲ, ಲಾಭ ನಷ್ಟ ನೋಡಿಬಿಡಿ ದಯವೇರಿ. ಇದನ್ನು ದಸರಾ ಅದ್ದೂರಿತನಕ್ಕೆ ತಮ್ಮ ಕೊಡುಗೆ ತುಂಬ ಮುಖ್ಯ ಅಂತೇಳಿ ಅವ್ರು ನಾವು ಪ್ರಪೋಸ್ ಮಾಡ್ತಾ ಇರ್ತೀವಿ. ಅವರು ಕೂಡ ದಸರಾ ನೀವು ಚೆನ್ನಾಗಿ ಮಾಡಿ. ನಮಗೆ ಈಗ ನಾವು ಮೊನ್ನೆ ನಾವು ಟೌನ್ಗೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಖಂಡಿತ ತುಂಬ ಮಡಿಕೇರಿ ಟೌನಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ದಸರಾ ಎಲ್ಲೂ ನೀವು ಕಮ್ಮಿ ಮಾಡಿಬಿಡಿ, ಎಲ್ಲ ಮಂಟಪದವ್ರಿಗೂ ಹೇಳ್ತಿದ್ದಾರೆ. ಯಾವುದೇ ಕಾರಣ ದಸರಾ ಚೆನ್ನಾಗಿ ಆಗ್ಬೇಕು ಮೇಡಮ್. ನಮ್ಮ ಅದೊಂದು ಪರಂಪರೆ ನಾವು ಬೆಳೆಸ್ಕೊ ಬಂದಿವಿ. ನಮ್ಮ ಹಿರಿಯರ ಆಕಾರದಿಂದ ನೂರಕ್ಕೆ ನೂರು ಆ ಒಂದು ಅದ್ದೂರಿತನ, ಆ ಒಂದು ಇತಿಹಾಸ ನಾವು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಕಮ್ಮಿ ಮಾಡ್ತಾ ಬಂದ್ರೆ ಅದೊಂದು ರೀತಿ ಎಲ್ಲೋ ನಾವು ಕಳ್ಕೊಳ್ತೀವಿ. ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಎಲ್ಲೂ ನಾವು ಧಕ್ಕೆ ಆಗ್ತೀವಿ. ನಿರಾಶೆ ಮೂಡಿದಂತಹ ವರ್ಷ ಯಾವುದು, ಹಾಗೆ ಕಥಾ ಸಾರಾಂಶ ಯಾವುದು ಅಂದ್ರೆ ಎಲ್ಲರೂ ಕೂಡ ಆ ರೀತಿ ಯಾವತ್ತೂ ನಮಗೆ ಆಗಲಿಲ್ಲ. ನಮ್ಮ ಮಂಟಪ ನಮ್ಗೆ ಯಾವತ್ತೂ ಆ ಥರ ನಮ್ಮ ನಿರಾಶೆ ಮೂಡಿದ ಮಂಟಪ ನಾವು ಯಾವತ್ತೂ ತಯಾರು ಮಾಡಿಲ್ಲ. ಆದರೆ ಫ್ಲಡ್ ಮತ್ತು ಕೊರೋನಾ ಅನ್ನೋ ಒಂದು ಮಹಾಮಾರಿಯಿಂದ ನಾವು ಆ ಒಂದು 2 ವರ್ಷ ನಾವು ಸಣ್ಣ ಮಂಟಪ ಮಾಡೋದ್ರ ಮುಖಾಂತರ ನಾವು ಆಚರಣೆ ನಾವು ಎಲ್ಲೂ ಧಕ್ಕೆ ಮಾಡಲಿಲ್ಲ. ಶರಣಾಚಾರ ಸರ್ಕಾರದ ನೀತಿ ನಿಯಮ ಇತ್ತು, ಅದರ ಪ್ರಕಾರವಾಗಿ ನಾವು ಕೊರೋನಾ ಇದ್ದಾಗ ಸಣ್ಣ ಮಂಟಪ ಮಾಡಿದ್ವಿ. ಆ ಫ್ಲಡ್ ಆದಾಗ ನಾವೇ
ನಮ್ಮ 10 ಮಂಟಪದವರೇ ನಾವು ಈ ಥರ ಒಂದು ಪ್ರಕೃತಿ ವಿಕೋಪದ ನಡುವೆ ನಾವು ದಸರಾ ಅದ್ದೂರಿ ಮಾಡಿದ್ರೆ ಅದರಲ್ಲಿ ನಮ್ಮ ಕೊಡಗಿನವರು ಆ ಮನಸ್ಥಿತಿ ಪಾಪ ಎಲ್ಲ ಬೇಜಾರಲ್ಲಿ ಇದ್ದಾರೆ, ಏನೆಲ್ಲ ಆಗೋಗಿದೆ. ನಾವು ಅವ್ರಿಗೆ ಧೈರ್ಯ ಕೊಡಬೇಕು. ನಮ್ಮ ಕೊಡಗಿನ ನಾವು ಮಡಿಕೇರಿ ಜನಗಳಾಗಿ ನಾವು ಹದ್ದೂರದನ್ನು ಆಟ ಮರ ಕುಣಿದು ಕುಪ್ಪಳಿಸಿ ದಸರಾ ಮಾಡೋದ್ರಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ದೃಷ್ಟಿಯಿಂದ ನಾವು 10 ಮಂಟಪದಲ್ಲಿ ಕೂತು ದಸರಾವನ್ನು ಸರಳವಾಗಿ ಮಾಡುವಂಥ ಆ ಒಂದು ಸಂದರ್ಭ ತೀರ್ಮಾನ ಮಾಡ್ಕೊಂಡಿದ್ವಿ. ಅದೇ ರೀತಿ ನಾವು ಆ ವರ್ಷ ಸರಳ ದಸರಾವನ್ನು ಮಾಡಿದ್ವಿ. ಭಾಳ ಸರ್ಕಾರದಿಂದ ಕೂಡ ಸ್ವಲ್ಪ ಅನುದಾನ ಬಂದಿತ್ತು. ಅದು ಸಣ್ಣ ಆ ಅನುದಾನದಲ್ಲಿ ನಾವು ಸರಳ ದಸರಾವನ್ನು ಮಾಡಿದ್ವಿ. ಅದೊಂದು ಬಿಟ್ಟರೆ ಯಾವತ್ತೂ ನಮ್ಮ ಮಡಿಕೆ ದಸರಾ ಯಾವತ್ತೂ ಕಮ್ಮಿ ಆಗಲಿಲ್ಲ, ಮತ್ತು ಕೋದಂಡರಾಮ ಯಾವತ್ತೂ ಕಮ್ಮಿ ಆಗಲಿಲ್ಲ, ಯಾವತ್ತೂ ಕಮ್ಮಿ ಆಗೋದು ಇಲ್ಲ. ದಸರಾಕ್ಕೆ ತನ್ನದೇ ಆದಂಥ ವಿಶೇಷ ಆಕರ್ಷಣೀಯ ವಿಗ್ರಹಗಳಾಗಿರ್ಬೋದು, ಆಕರ್ಷಣೀಯ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಈ ಥರ ವಿಶೇಷವಾದ ಏನಾದರೂ ಒಂದು ಹೊಸತನದೊಂದಿಗೆ ನಾವು ಮಂಟಪ ತಯಾರಿ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷ ಕೂಡ ಮಾಡಿದ್ವಿ. ಮಡಿಕೇರಿ ದಸರಾ ಒಂದು ವಿಶೇಷ, ಯಾರು ಕಂಡು ಅಥವಾ ಕೇಳಿ ಅರಿಬಾರ್ದು, ಈ ಥರ ಮಾಡಬಹುದಿತ್ತ ಅನ್ನೋ ಒಂದು ಊಹೆಗೆ ನಿಲುಕದಂಥ ಒಂದು ಮಂಟಪ ತಯಾರಿಕೆ ನಾವು ಇದೀವಿ. ಎಷ್ಟು ಲಕ್ಷ ವೆಚ್ಚದಲ್ಲಿ ಈ ಬಾರಿ ಮಂಟಪ? ನಮ್ಮದು 22 ಲಕ್ಷ ಅಂದಾಜು, 22 ಲಕ್ಷ ಮಂಟಪ ತಯಾರಿಕೆಗೆ ಒಂದು ಬೇಕು ಅಂತ ಅಂದಾಜು ಮೊತ್ತ ಇಟ್ಕೊಂಡಿದ್ವಿ. ಅದಕ್ಕೂ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ. ನಮಗೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಅವರು ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ, ನಾವು ತಗೊಳ್ಬೇಕು ಅಷ್ಟೇ. ಅದ್ರ ಬಗ್ಗೆ ಸಾಕಷ್ಟು ತಯಾರಿಕೆ ಆಗ್ತಿದೆ. ಅವನು ವಿಶೇಷ ಆಕರ್ಷಣೆ ಒಂದೇ ಈ ಬಾರಿ ಕೋದಂಡರಾಮ 100ಕ್ಕೆ 100 ಪೈಪೋಟಿ ಪ್ರಥಮ ಬಹುಮಾನದ ಮುಂಚೂಣಿಯಲ್ಲಿದ್ದು ನಾವು 51ನೇ ವರ್ಷ ಮಡಿಕೇರಿ ದಸರಾವನ್ನು ಇತಿಹಾಸವನ್ನು ವಿಶೇಷವಾಗಿ ಆಕರ್ಷಣೆಯೊಂದಿಗೆ ಕೋದಂಡರಾಮ ಮಂಟಪ ತಯಾರಿಕೆ ಮಾಡ್ತಿದ್ದೆ. ಪ್ರಥಮ ಬಹುಮಾನ ಗೆದ್ದೇ ಗೆಲ್ತೀವಿ, ತಗೊಂಡೇ ಪಡ್ತೀವಿ ಅಂತ ನಮಗೆ ಸಂಕಲ್ಪ ಮಾಡಿದ್ವಿ. ದೃಢ ನಿರ್ಧಾರ ನಾವು 100% ರಾಮನ ಅನುಗ್ರಹ ನಮಗೆ ಇದ್ದೇ ಇದೆ ಅಂತ ನಾವು ಅಂದ್ಕೊಂಡು ಈ ಬಾರಿ ತಯಾರಿಕೆ ತೊಡಗಿದ್ದೀವಿ. ದೇವಾಲಯದ ಇತಿಹಾಸ ಬಗ್ಗೆ ತಿಳಿಸಿಕೊಟ್ರಿ. ಹಾಗೆಯೇ ದಸರಾ ಬಗ್ಗೆ ಅಚ್ಚುಕಟ್ಟಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ಟಿದ್ದಾರೆ ಸರ್. ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಸರ್, ತಮ್ಮ ಹೆಸರು? ವಿಜಯ್ ಅಂತ ಮೇಡಮ್. ವಿಜಯ್, ಇಲ್ಲೇ ಇರೋದ ಸರ್ ನೀವು ಲೋಕಲ್? ಹೌದು ಮೇಡಮ್. ಎಷ್ಟು ವರ್ಷದಿಂದ ಈ ದಸರಾ ಸಮಿತಿಯಲ್ಲಿ ಇದ್ದೀರಾ? ದಸರಾ ಸಮಿತಿಲಿ ಆಲ್ಮೋಸ್ಟ್ ಒಂದು 12 ವರ್ಷ, ನನಗೆ 12 ವರ್ಷ ಇರುವುದರಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ನನಗೆ 16 ವರ್ಷದಿಂದ ಇಲ್ಲಿ ಪದವಿ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರಷ್ಟು ಅಷ್ಟು ಇವರಷ್ಟು ದೊಡ್ಡ ಅನುಭವ ಇಲ್ಲ, ಆದರೂ ಒಂದು ಅನುಭವ ಇದೆ. ಹೇಗಿದೆ ಸರ್ ಎಲ್ಲರ ಸಪೋರ್ಟ್? ಎಲ್ಲರದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದೆ ಮೇಡಮ್. ಚೆನ್ನಾಗಿ ನಡೀತಾ ಇದೆ ಮಂಟಪ. ಈ ವರ್ಷ ಏನೋ ಒಂದು ಇಡೀ ಮಡಿಕೇರಿಯಲ್ಲೇ ಯಾರು ಊಹೆ ಮಾಡದಂಥ ಒಂದು ಕಾನ್ಸೆಪ್ಟ್ ಜೊತೆ ಬರ್ತಾ ಇದ್ದೇವೆ. ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ ಇಲ್ಲಿವರೆಗೂ ಈ ಥರದೊಂದು ಕಾನ್ಸೆಪ್ಟ್. ಆ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್. ಓಕೆ. ಸೊ ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳಬೇಕು ನಾನು. ಈಗ ಪ್ರಸ್ತುತ ಚರ್ಚೆಯಲ್ಲಿರುವಂಥ ವಿಷಯ ಅಂತ ಹೇಳಿದ್ರೆ ಅದು DJ. ಸೊ DJ ಬೇಕಾ ಬೇಡವಾ ಅಂತ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, DJ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಈಗ ಸರ್ಕಾರದಿಂದ ಏನು ಹೇಳಿದ್ದಾರೆ, DJ ಬ್ಯಾನ್. ಓಕೆ, ಧ್ವನಿವರ್ಧಕಕ್ಕೆ ನಾವು ಓಕೆ. ಸರ್ಕಾರ ಯಾವ ರೀತಿ ಇದು ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಆದರೆ ನಾವು ಹೇಳೋದು ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಲಿ ಕೊಡಬೇಕಾಗುತ್ತೆ. ಈಗ ನೋಡಿ, ಮೊನ್ನೆ ದಿವಸ ವಿರಾಜಪೇಟೆಯಲ್ಲಿ ಬೆಳಗ್ಗೆ 5 ಗಂಟೆ ಕಾಂಪಿಟೇಷನ್ ಸೌಂಡ್ ನಡೆದಿದೆ. ನಾವು ಕಣ್ಣಾರೆ ನೋಡಿದ್ದೇವೆ. ಕಳೆದ ವರ್ಷ ನಮಗೆ 12 ಗಂಟೆಗೆ ಬಂದುಬಿಟ್ಟು ಆಫ್ ಮಾಡಿಸಿ ಹೋಗಿದ್ದಾರೆ. ವಿರಾಜಪೇಟೆಯಲ್ಲಿ ನಡೆಯುವಂಥದ್ದು ಗಣಪತಿ. ನಾನು ಟ್ಯಾಲಿ ಮಾಡೋಕೆ ಹೋಗ್ತಾ ಇಲ್ಲ, ಬಟ್ ಗಣಪತಿ ನಮಗೂ ಅದೇ ಥರದ ಒಂದು ರೈಟ್ಸ್ ಕೊಡಿ. ನಾವೇನು ಕಾಂಪಿಟೇಷನ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಸೆಲೆಬ್ರೇಷನ್ ಮಾಡೋದೇ ಇಲ್ಲ ದಸರಾನ. ಯಾಕೆ ಅಂತ ಹೇಳಿದ್ರೆ 2ವರೆಗೆ ನಮಗೆ ಜಡ್ಜ್ಮೆಂಟ್ ಇರುತ್ತೆ. ಅಲ್ಲಿವರೆಗೂ ನಾವು ಮಂಟಪನ ಅಷ್ಟು ಕಷ್ಟಪಟ್ಟು ತಗೊಂಡು ಹೋಗ್ತಾ ಇರ್ತೀವಿ. ನಾವು ಏನಾದರೂ ಒಂದು ಸೆಲೆಬ್ರೇಷನ್ ಮಾಡೋದ ಅಂತ ಹೇಳಿದ್ರೆ ಅಷ್ಟರಲ್ಲಿ ಆಫ್ ಮಾಡಿಸಿರ್ತಾರೆ. ನಮಗೆ DJ ಬೇಡ ಮೇಡಮ್. ಸರ್ಕಾರ ಏನು ಹೇಳಿದೆ, DJ ಬೇಡ ನಮಗೆ. ಧ್ವನಿವರ್ಧಕ ಒಂದು ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಹೌದು, ಯಾಕಂತ ಹೇಳಿದ್ರೆ ಹಲವು ತಿಂಗಳಿಂದ ನೀವು ಪರಿಶ್ರಮ ಪಟ್ಟು ನಿದ್ದೆ ಬಿಟ್ಟು ಎಲ್ಲ ಕೆಲಸ ಮಾಡಿದ್ರ. ಅದೊಂದು ಸಮಯ ನಿಮ್ಗೋಸ್ಕರ ನೀವು ಮೀಸಲಿಡುವಂತದ್ದು. ಅದಕ್ಕೂ ಕೂಡ ಈ ತರ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನೀವು ಹೇಳ್ತೀರಾ? ಹೌದು ಮೇಡಮ್. ಓಕೆ ಸರ್. ನಮಗೆ ಆಲ್ರೆಡಿ ಪೊಲೀಸ್ ಇಲಾಖೆಯಿಂದ ಏನಾಗಿದೆ, ಪ್ರೆಸರ್ ಮೀಟರ್ ಅನ್ನೋದೊಂದು ಹಾಕಬಾರದು ಅಂತ ತೀರ್ಮಾನ ಆಗಿದೆ. ನಾವು ದಶಮಂಟಪದ ಅಧ್ಯಕ್ಷರು ನಮಗೆಲ್ಲ 10 ಮಂಟಪಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರೆಸರ್ ಮೀಟರ್ ಯಾರಿಗೂ ಸಲ ಹಾಕಲ್ಲ. ನಾವು ಅದೇ ರೀತಿ ನಾವು ಮಂಟಪದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಪ್ರೆಸರ್ ಮೀಟರ್ ಆಗ್ತಾ ಇಲ್ಲ. ನಾವು ಖಾಲಿ ಧ್ವನಿವರ್ಧಕ ನಮ್ಮ ಮಂಟಪದ ಏನು ಜಡ್ಜ್ಮೆಂಟ್ ಶೋ ನಡೀತಿದೆ, ಅದಕ್ಕೆ ನಮಗೆ ಧ್ವನಿವರ್ಧಕ ಅವಶ್ಯಕತೆ ಇರುತ್ತೆ. ನಮ್ಮ ಕಥಾ ಸಾರಾಂಶಗಳು ಏನು ಧ್ವನಿವರ್ಧಕ ಬೇಕಿರುತ್ತೆ. ನಮ್ಮ ಕಥಾ ಸಾರಾಂಶ ಸಮಯ ಬಂದು ಒಬ್ಬರು ಒಂದೊಂದು ಸಮಯ. ಈಗ ನೋಡಿ, ಸರ್ಕಾರ ನಿಯಮ 10 ಗಂಟೆ ಮೇಲೆ ಹೆಚ್ಚಿನ ಧ್ವನಿವರ್ಧಕ ಎಷ್ಟು ಡಿಸಿಬಲ್ ಇರಬೇಕು, ಮಾಡಬಾರ್ದು ಅಂತ ಇದೆ. ನಮ್ಗೆ 10 ಗಂಟೆ ನಂತರ ನಮ್ಮ ಜಡ್ಜ್ಮೆಂಟ್ ಇರೋದು. ಇದೊಂದು ಆಚರಣೆ ಹಬ್ಬ. ದಯವಿಟ್ಟು ಸರ್ಕಾರ ವಿಶೇಷವಾದ ಅನುಮತಿ ಕೊಡಬೇಕು. ಇದೊಂದು ಸಂದರ್ಭ, ಧ್ವನಿವರ್ಧಕವನ್ನು ಬಳಸಿ ನಾವು ಒಂದು ಕಥಾ ಸಾರಾಂಶ ಮಾಡಲಿಕ್ಕೆ ವಿಶೇಷ ಅನುಮತಿ ಕೊಡಬೇಕು. ದೊಡ್ಡ ಮಟ್ಟದ ಶಬ್ದ ಮಾಲಿನ್ಯ ಮಾಡುವಂಥ ಸೌಂಡ್ಗಳು ಯಾರು ಹಾಕಬಾರ್ದು ಅಂತ ಹೇಳಿದ್ರೆ ನಾವು ಹಾಕೋದಿಲ್ಲ. ನಮಗೆ ಎಷ್ಟು ಬೇಕು, ಸರ್ಕಾರ ಏನು ಹೇಳಿದರೆ 6 ಬಾಕ್ಸಿಗೆ ಇವತ್ತು 6 ಸಬ್ 6 ಟಾಪ್ ಅಂತ ಸೀಮಿತಗೊಳಿಸಿದರೆ ನಾವು ಅಷ್ಟಕ್ಕೆ ನಾವು ಎಲ್ಲರೂ 10 ಮಂಟಪ ನಾವು ಇವತ್ತು ತಯಾರಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಅದು ಆಫ್ ಮಾಡೋದಾಗೆ ನಮ್ಮ ಜಡ್ಜ್ಮೆಂಟ್ ಶೋಗಳಿಗೆ ಅನುಮತಿ ಕೊಡಬೇಕು ವಿಶೇಷವಾಗಿ ಅಂತ. ಯಾವುದೇ ರೀತಿಯ
ತೊಂದರೆ ಕೊಡೋದಾಗ ಅನುಮತಿ ಕೊಡಬೇಕು ಅಂತ ನಾವೆಲ್ಲ 10 ಮಂಟಪ ಪರವಾಗಿ ನಾವು ಈಗ ನಮ್ಮ ಅಧ್ಯಕ್ಷರು ದಶಮಂಟಪ ಅಧ್ಯಕ್ಷರು ಈಗಾಗಲೇ ಸರ್ಕಾರದ ಒಟ್ಟಿಗೆ ನಾವು ಚರ್ಚೆ ಮಾಡ್ತಿದ್ದಾರೆ. ಇದು ವಿಶೇಷ ಅನುಮತಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂತ್ರಗೌಡ ಸಾಹೇಬರು ಈಗ ಇವರು ನಮ್ಮ MLA ಸಾಹೇಬರು ಕೂಡ ಮಾತಾಡಿದ್ದಾರೆ. ಧ್ವನಿವರ್ಧಕಕ್ಕೆ ನಾವು ಏನು ನಮ್ಮ ಪ್ರದರ್ಶನ ಏನಿದೆ ಆ ಸಂದರ್ಭ ಧ್ವನಿವರ್ಧಕ ಬಳಕೆಗೆ ನಮ್ಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದೇ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮಗೆ ಒಳ್ಳೆ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ. ನಾವು DJ ಅನ್ನು ಬಳಸ್ತಿಲ್ಲ. ನಾವು DJ ಅನ್ನೋದು ನೋಡಿ, ಅದು ಈ ಪಬ್ ಬಾರ್ಗಳಲ್ಲಿ DJ ಅಂತ ಹೇಳ್ತಾರೆ, ಅವ್ರು ಮಾಡೋವಂಥದಕ್ಕೆ DJ ಅಂತ ಹೇಳ್ತಾರೆ. ಇದು ಪಬ್ ಬಾರ್ ಮಾಡೋವಂಥ ಕಾರ್ಯಕ್ರಮ ಅಲ್ಲ ಮೇಡಮ್. ಇದು ನಮ್ಮದು ದಸರಾ ಅಂದರೆ ಇದು ಮೈಸೂರು ದಸರಾ ಬಿಟ್ಟರೆ ಅತಿ ವಿಜೃಂಭಣೆ ಮತ್ತು ಇದೊಂದು ಪ್ರಸಿದ್ಧವಾಗಿದೆ ದಸರಾ, ಮಡಿಕೇರಿ ದಸರಾ. ಇಲ್ಲಿ ಆಚರಣೆ ಮಾಡುವಂಥದ್ದು ಕಥಾ ಸಾರಾಂಶಗಳು ಮುಖ್ಯ. ಇಲ್ಲಿ ಏನು ಮಂಟಪಗಳು ಅಳವಡಿಸಿದ ಕಥಾ ಸಾರಾಂಶ ಅವುಗಳಿಗೆ ಬೇಕಿರೋದು ಈಗ ಒಂದು ಜನಸಂಖ್ಯೆ ಒಂದು ಜಡ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು 10-20 ಸಾವಿರ ಜನ ಒಂದು ಕಡೆ ಗುಡ್ಡೆ ಇರ್ತಾರೆ ಆ ಜಡ್ಮೆಂಟ್ ಶೋ ನೋಡ್ಲಿಕ್ಕೋಸ್ಕರ. ಅವರೆಲ್ಲ ರೀಚ್ ಮಾಡಬೇಕಾದ್ರೆ ಒಂದು 2 ಸಣ್ಣ ಬಾಕ್ಸ್ ಇಟ್ಕೊಂಡು ನಾವು ಆ ಶಬ್ದದಿಂದ ನಾವು ಅವ್ರನ್ನೆಲ್ಲರಿಗೆ ಕೇಳೋ ರೀತಿನ ಯಾವ ಫಿಗರ್ ಬಂದು ಅವ್ರು ಕೇಳೋದಿಲ್ಲ, ಯಾವ ಫಿಗರ್ ಹೇಗೆ ಬಂತು ಏನು ಬಂದು ಕೇಳ್ತಾರೆ. ಅವರೆಲ್ಲ ರೀಚ್ ಆಗಬೇಕು. ಒಂದಷ್ಟು ನಮಗೆ ಬೇಕೇ ಬೇಕು. ಇಲ್ಲಾಂದ್ರೆ ನಾವು ಹೌದು ನಾವು ಲಿಮಿಟ್ ಕ್ರಾಸ್ ಮಾಡೋದಾಗೆ ನಿಯಮಕ್ಕೆ ಬದ್ಧರಾಗಿ ನಾವು ಧ್ವನಿವರ್ಧಕವನ್ನು ಅಳವಡಿಸಬೇಕು ಅಂತ ನಮ್ಮ ದಶಮಂಟಪ ಮತ್ತು ಪೊಲೀಸ್ ಇಲಾಖೆ ಹೇಳಿದೆ. ನಾವು ಅದಕ್ಕೆ ಬದ್ಧರ ಈ ಬಾರಿ ಒಂದು ಸೀಮಿತ ಬಾಕ್ಸ್ಗಳಿಗೆ ನಾವು ನಿಗದಿಗೊಳಿಸ್ಕೊಂಡ್ಬಿಟ್ಟಿದ್ದು ಇಷ್ಟೇ ಮಾಡಬೇಕು ಅಂತ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ. ಮಂಟಪದ ಒಂದು ತೀರ್ಮಾನಕ್ಕೆ ನಾವು ಇದು ಬದ್ಧರಾಗಿದ್ದೀರಾ. ಸೊ ತಮ್ಮ ಹೆಸರು? ನಂಜಣ್ಣ. ಎಷ್ಟು ವರ್ಷದಿಂದ ದಸರಾ ಸಮಿತಿಯಲ್ಲಿ ನೀವಿದ್ದೀರಾ? ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೇನೆ. ಸುಮಾರು ನಾನು ನನ್ನ ನೆನಪಿಗೆ ಬಂದಾಗಿಂದ ನಾನು ಈಗ ನಮ್ಮ ದೇವಾಲಯದ ಚಿತ್ರಪಟ ಇಟ್ಟು ಮಾಡೋಂಥ ಟೈಮಿಂದಲೂ ಸಹ ನನಗೆ ಅನುಭವ ಅದರೊಟ್ಟಿಗೆ ನಾನು ನನ್ನ ಸ್ಕೂಲ್ ಸ್ಟಡೀಸ್ ಮುಗಿದ ಮೇಲೆ ಕಂಟಿನ್ಯೂ ಆಗಿ ನಾನು ಇಲ್ಲೇ ಒಂದು ದೇವಾಲಯದ ಸದಸ್ಯರಾಗಿ ದುಡ್ಕೊಂಡು ಈಗ ಮತ್ತು ನಾವು ಈಗ 2 ವರ್ಷದಿಂದ ಈ ಕಡೆಗೆ ನಾನು ಟ್ರಸ್ಟಿಯ ಅಧ್ಯಕ್ಷರಾಗಿದ್ದೇನೆ. ಹಲವು ಕಾರ್ಯಕ್ರಮಗಳಿಗೂ ನಾವು ಸಹ ಒತ್ತು ಕೊಟ್ಟುಕೊಂಡು ಈಗ ದಸರಾದ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಈಗಿನ ಯುವಕರಿಗೂ ಸಪೋರ್ಟ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಮಾಡ್ಕೊಬೇಕು. ಸೊ ನಿಮ್ಮ ಮಂಟಪದ ಪ್ರದರ್ಶನ ಮಡಿಕೇರಿ ನಗರದಲ್ಲಿ ಯಾವ ಸ್ಥಳದಲ್ಲಿ ಆಗುತ್ತೆ, ಹಾಗೆ ಎಷ್ಟು ಬಾರಿ ಪ್ರದರ್ಶನವನ್ನು ಕೊಡ್ತೀರಾ ನೀವು? ನಾವೀಗ ನಮ್ಮ ಮಂಟಪದ ಪ್ರದರ್ಶನ ಮೊದಲೇ ಹೊರಡುವ ಟೈಮಲ್ಲಿ ನಮ್ಮ ದೇವಾಲಯದ ಮುಂಭಾಗದಲ್ಲಿ ಒಂದು ಸಣ್ಣ ಪ್ರದರ್ಶನ ಕೊಟ್ಟು ಮತ್ತು ಸಾಧಾರಣ ದೇವಾಲಯದ ಮುಂಭಾಗ ಪ್ರದರ್ಶನ ಕೊಡಬೇಕಾದ್ರೆ ನಮ್ಮ ಯುವಕರೇ ಎಲ್ಲ ತಾಂತ್ರಿಕ ಕೆಲಸಗಳು ಮಾಡೋದ್ರಿಂದ ಅವರಿಗೊಂದು ಸಣ್ಣದಾಗಿ ಒಂದು ಇಲ್ಲಿ ಪ್ರದರ್ಶನ ಕೊಡಬೇಕಾದ್ರೆ ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಿಂದ ನಾವು ಹೋಗ್ತಾ ಮಾರ್ಕೆಟ್ ಭಾಗದಲ್ಲಿ ಎರಡನೇ ಸಲ ಒಂದು ಶೋ ಕೊಡ್ತಿದ್ದೀವಿ. ಅದರ ಮೇಲೆ ನಮಗೆ ಫೈನಲ್ ಜಡ್ಜ್ಮೆಂಟ್ ಆಗಿ ಬಾಟದ ಮುಂದೆ ನಮಗೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ. ಅದು ನಮಗೀಗ ಈ ವರ್ಷದ ಮಟ್ಟಿಗೆ 2.5 ಗಂಟೆ ಇಲ್ಲ 2.5 ಗಂಟೆಗೆ ಟೈಮಿಗೆ ರಾತ್ರಿ 2.5 ಗಂಟೆಗೆ ನಮಗೆ ಜಡ್ಜ್ಮೆಂಟ್ ಪ್ರದರ್ಶನ ಕೊಡಲಿಕ್ಕೆ ಇದು ಮಾಡ್ತೇವೆ. ಅದರಿಂದ ಎಲ್ಲ ಯುವಕರು ನಮ್ಮ ಯುವಕರೇ ತಾಂತ್ರಿಕ ಕೆಲಸಗಳು ಮಾಡೋದ್ರಿಂದ ಹಿಡಿದು ಎಲ್ಲ ಸೌಂಡ್ಸ್ ಆಗಿರ್ಬೋದು, DJ ಇದಾಗಿರ್ಬೋದು, ಎಲ್ಲ ನಮ್ಮ ಮೆಂಬರ್ಸ್ಗಳೇ ಸಾಧಾರಣ ಎಲ್ಲ ಅವರು ದೊಡ್ಡ ದುಡ್ಡಿಗೋಸ್ಕರ ಕೆಲಸ ಮಾಡುವಂಥ ಎಲ್ಲ ಸ್ಥಳೀಯ ಪ್ರತಿಭೆಗಳೇ ಎಲ್ಲ ನಮ್ಮ ಮೆಂಬರ್ಸ್ಗಳೇ. ಅದರಿಂದ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡೋದರಿಂದ ಎಲ್ಲ ಕಾರ್ಯಕ್ರಮ ನಮ್ಮ ಹುಡುಗರೇ ಮಾಡೋದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಹೋಗಿ ತಲುಪೋಗಿ ರೀಚ್ ಆಗುವಂಥದ್ದು ಈಸಿಲಿ ಆಗ್ತದೆ. ಮತ್ತು ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಏನಂತೇಳಿ ನಮಗೆ 2 ಡೌನ್ ಸಿಗುತ್ತೆ. ಅದು ಸ್ವಲ್ಪ ಪ್ರಾಬ್ಲಮಿಂದ ನಾವು ಹೋಗಿ ತಲುಪುವಾಗ ರೀಚ್ ಆಗೋಗೇ ಟೈಮ್ 2 ಗಂಟೆ ಕಳೆದು ಹೋಗ್ಬಿಡುತ್ತೆ ನಮಗೆ. ಅದರಿಂದ ಅದೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಿಗೆ ಹೋಗಿ ತಲುಪಿಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಆಗದಾಗೆ ಈ ವರ್ಷ ಪ್ರಶಸ್ತಿ ತಗೊಳ್ಬೇಕು, ಬಹುಮಾನ ತಗೊಳ್ಬೇಕು ಅಂತ ಹೇಳ್ಕೊಂಡು ಇದರಿಂದ ಎಲ್ಲ ಶ್ರಮ ಪಡ್ತಾಯಿದ್ದೇವೆ. ಹಿಂದೆ ಮೇಡಮ್ ಒಂದು ರಸ್ತೆ ಅವ್ಯವಸ್ಥೆ ಭಾರಿ ಇತ್ತು ಮಡಿಕೇರಿ ನಗರ. ನಮ್ಮ ಇಲ್ಲಿ ಡೌನ್ ಇಳಿಯೋದು ತುಂಬ ತೊಂದರೆ ಇತ್ತು. ನಾವು ನಮ್ಮ ಮಾಜಿ ನಗರಸಭಾ ಉಪಾಧ್ಯಕ್ಷ ಸವಿತಾ ರಾಕೇಶ್ ಆ ಮೇಡಮ್ ಅವರು ಮತ್ತು ನಮ್ಮ MLA ಸಾಹೇಬರು ಮಂತ್ರಗೌಡ ಸಾಹೇಬರು ಅವರ ಒಂದು ಸಹಕಾರದಿಂದ ಕಳೆದ ಬಾರಿ ನಮ್ಮ ಒಂದು ಈ ಮಂಟಪ ತೆರಳು ರಸ್ತೆ ಒಂದು ಡೌನ್ ಇದೆ, ಅಷ್ಟು ತುಂಬ ಹದಗೆಟ್ಟೋಗಿತ್ತು. ಅವರಿಬ್ಬರು ಸಹಕಾರದಿಂದ ತರಾತುರಿಯಲ್ಲಿ ನಮಗೆ ರಸ್ತೆ ಮಾಡಿ ಕೊಟ್ಟರು ಕೂಡ ಅವತ್ತು ರಸ್ತೆ ಚೆನ್ನಾಗಿ ನಿಂತಿದೆ. ಅದನ್ನು ನಮಗೆ ತುಂಬ ಮಂಟಪ ಸಾಗಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ನಾವು 2 ಡೌನ್ ಹಿಡಿದು ನಾವು ಚೌಕಿ ತಲುಪೋಷ್ಟರಲ್ಲಿ 2 ಗಂಟೆ ಆಗೋಗ್ಬಿಡುತ್ತೆ. ಇನ್ನು ಅಲ್ಲಿ ಹೋಗಿ ನಾವು ಪ್ರದರ್ಶನ ಕೊಡಬೇಕು. ಟ್ರಯಲ್ ಶೋ ಮಾಡ್ತೀವಿ ನಾವು ಇಲ್ಲಿ ಒಂದು ನಮ್ಮ ಟೆಂಪಲ್ ಮುಂದೆ ಒಂದು ಹೊರಡುವಾಗ ಟ್ರಯಲ್ ಶೋ, ಮಾರ್ಕೆಟ್ ಬಳಿ ಒಂದು ಸಾಧ್ಯ ಆದ ಸಮಯದಲ್ಲಿ ಒಂದು ಮಾಡ್ತೀವಿ. ಚೌಕಿ ಹೋದಾಗ ಮೇಲೆ ಒಂದೆರಡು ಟ್ರಯಲ್ ಶೋ ಮಾಡ್ತೀವಿ. ನಾವು ಖಾಲಿ ಎಲ್ಲ ಅಂದ್ಕೊಳ್ಬೋದು ಏನು ಜಡ್ಜ್ಮೆಂಟಿಗೆ ಮಾತ್ರ ಮಂಟಪ ತಯಾರಿ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ನಾವು ಸಾರ್ವಜನಿಕರಿಗೆ
ಹೆಚ್ಚಿನ ಪ್ರದರ್ಶನ ಕೊಡಬೇಕು ಈ ಬಾರಿ ನಾವು. ಹೌದು ಅಂದ್ರೆ ಪಬ್ಲಿಕ್ಸ್ ಸರ್ ಅದೇ ಕಂಪ್ಲೇಂಟ್ಸ್ ಇರೋದು ಎಂತ ಅಂತ ಹೇಳಿದ್ರೆ ಪ್ರದರ್ಶನ ಜಡ್ಜ್ ಬರುವಾಗ ಮಾತ್ರ ಕೊಡ್ತಾರೆ, ನಮಗೆ ಮತ್ತೆ ಕೊಡ್ತಾರೆ. ಸೊ ಈ ಬಾರಿ ಏನಾದ್ರು ಹೆಚ್ಚು ಪ್ರದರ್ಶನ ಕೊಡ್ಲಿಕ್ಕೆ ಚಿಂತನೆ ಮಾಡಿದ್ದೀರಾ ನಿಮ್ಮ ಮಂಟಪದ್ದು? ಹೌದೌದು, ಈ ಬಾರಿ ನಾವು ಕನಿಷ್ಠ ಒಂದು 4 ಪ್ರದರ್ಶನ ಸಾರ್ವಜನಿಕರಿಗೆ ಅಂತ ಮಾಡಬೇಕು. 4ರಿಂದ 5 ಪ್ರದರ್ಶನ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಅದೆಷ್ಟು ಸಮಯದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಜಡ್ಜ್ಮೆಂಟ್ ಮುಗಿದ್ರೂ ಕೂಡ ನಾವು ಒಂದು ಪ್ರದರ್ಶನ ಕೊಡ್ತಾ ಇರಬೇಕು, ಬೆಳಗಿನ ಜಾವ ನಾವು ಪ್ರದರ್ಶನ ಕೊಡ್ತಾನೆ ಇರಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಈಗಾಗಲೇ. ನೋಡೋ ಸಮಯದ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಜನಗಳಿಗೋಸ್ಕರ ಮಂಟಪ ಮಾಡೋದು, ಜನರಿಂದ ಹಣ ಸಂದಾಯ ಮಾಡಿ ಮಂಟಪ ಮಾಡೋದು, ಜನಗಳಿಗೆ ನಾವು ಪ್ರದರ್ಶನ ಕೊಡದಿದ್ದರೆ ಹೇಗೆ ತಪ್ಪಾಗ್ತದೆ. ನಾವು ಅವ್ರಿಗೋಸ್ಕರ ಮಂಟಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಖಾಲಿ ತೀರ್ಪುಗಾರಿಕೆಗೆ ಮಾತ್ರ. ಆದರೆ ಒಂದು ಸಾರ್ವಜನಿಕರು ತಿಳ್ಕೊಳ್ಬೇಕು, ನಾವು ವಿಶೇಷವಾಗಿ ಏನು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಮಾಡ್ಕೊಂಡಿರ್ತೀವಿ, ಅದು ಆ ಪ್ರದರ್ಶನದ ಸಂದರ್ಭ ನಾವು ಅದನ್ನು ಯೂಸ್ ಮಾಡಬೇಕಾಗ್ತದೆ. ಯಾಕೆ ಒಂದು ಪ್ರದರ್ಶನಕ್ಕೆ ಕನಿಷ್ಠ ನಮಗೊಂದು 4ರಿಂದ 5 ಲಕ್ಷ ಒಂದು ಪ್ರದರ್ಶನ ಆ ಜಡ್ಜ್ಮೆಂಟ್ ಶೋ. ಹೌದು, ಯಾಕಂದ್ರೆ ಪ್ರತಿ ಪ್ರದರ್ಶನದಲ್ಲಿ ನಾವು ಅದನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದೇ ಸತಿ ಬಳಸೋದು ಮಾತ್ರ ಅದನ್ನ, ಯಾಕಂದ್ರೆ ಅಷ್ಟು ವೆಚ್ಚದಲ್ಲಿ ಇರ್ತದೆ ಅದು. ದೊಡ್ಡ ವೆಚ್ಚದ ಒಂದು ಪ್ರದರ್ಶನ ಜಡ್ಜ್ಮೆಂಟ್ ಶೋ ಮಾಡ್ತೀವಲ್ಲ, ಅದಕ್ಕೆ ನಾವು ತುಂಬ ಹೆಚ್ಚಿನ ಒತ್ತು ಕೊಟ್ಟಿರ್ತೀವಿ. ಅದಕ್ಕೆ ವಿಶೇಷವಾದ ಸಲಕರಣೆಗಳು ತಂದಿರ್ತೀವಿ. ಅದೆಲ್ಲ ಮಾಡ್ಬೇಕಾದ್ರೆ ಒಂದೇ 4-5 ಶೋ ಅದನ್ನು ಮಾಡ್ಲಿಕ್ಕೆ ಆಗಲ್ಲ, ದೊಡ್ಡ ಬರ್ಡನ್ ಆಗ್ತದೆ. ಅದರಿಂದ ನಾವು ಜನಗಳಿಗೋಸ್ಕರ 4ರಿಂದ 5 ಶೋ ಜನಗಳು ಒಂದು ಟ್ರಯಲ್ ಶೋ ಕೊಡ್ತೀವಿ ಈ ಬಾರಿ ನಾವು. ಮತ್ತು ಜಡ್ಜ್ಮೆಂಟ್ ಶೋ 2:30 ಗಂಟೆಗೆ ನಮಗೆ ಸೀಸನ್ಸ್ ಮತ್ತು ಬಾಟದ ಶೋರೂಮ್ ಪಕ್ಕದಲ್ಲಿ ನಮಗೊಂದು ಸ್ಥಳ ಕೊಡ್ತಾರೆ, ನಿಗದಿಯಾಗಿದೆ. ಆ ಸ್ಥಳದಲ್ಲಿ ನಾವು 2:30 ಗಂಟೆಗೆ ಜಡ್ಜ್ಮೆಂಟ್ ಶೋ ಕೊಡ್ತೀವಿ ತೀರ್ಪುಗಾರಿಕೆ. ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ತಿಮ್ಮಯ್ಯ ಅಂತೇಳಿ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ನಾನೇ ಸಾಧಾರಣ ಬುದ್ಧಿ ಬಂದಾಗ್ಲಿಂದ ಈಗ ಇವ್ರು ಹೇಳ್ದಂಗೆ ನಾವೆಲ್ಲ ಇಲ್ಲಿ ಸಕ್ರಿಯವಾಗಿ ದುಡ್ಕೊಂಡು ಬಂದಂಥವ್ರು. ನಾನೀಗ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಇದಕ್ಕಿಂತ ಮುಂಚೆ ಸಮಿತಿ ಅಧ್ಯಕ್ಷನಾಗಿ ಒಂದು 7-8 ವರ್ಷ ಅಧ್ಯಕ್ಷನಾಗಿ ಕೆಲಸನೂ ಮಾಡಿದ್ದೀನಿ. ಹಾಗೆ ಹಿಂಗೆ ನಡ್ಕೊಂಡು ಬರ್ತಾ ಇದೆ. ಸಾರ್ವಜನಿಕರ ದಸರಾ ಅಂತ ಹೇಳುವಾಗ ಎಲ್ಲರಿಗೂ ಒಂದು ಆ ಹುಮ್ಮಸ್ಸು ಇದ್ದೇ ಇರುತ್ತೆ. ನಮ್ಮ ಟೀಮ್ ಬಗ್ಗೆ ನಮ್ಮ ಟೀಮ್ ಅಂತ ಹೇಳಿದ್ರೆ ಅದೊಂಥರ ಹೇಳಕ್ಕೆ ಹಾಕಿಲ್ಲ, ಆ ಥರ ಒಂದು ಟೀಮ್ ಇಲ್ಲ. ಟೀಮ್ ವರ್ಕ್ ಒಂದು 2ರಿಂದ 3 ತಿಂಗಳು ಆ ಮಾಡುವಂಥ ದಸರಾ ಕೆಲಸ ಬೇರೆ ಕೇವಲ ಒಂದು ದಿನಕ್ಕೋಸ್ಕರ ನಾವು ಬಡ ಕಷ್ಟ ಉಂಟು. ಅದನ್ನು ಆ ತಕ್ಷಣಕ್ಕೆ ಒಂದು ಮೊಟುಗೊಳಿಸೋ ಥರ ಈ ಒಂದೊಂದು ಕಾನೂನುಗಳ ತಂದು ಒಂದು ಈಗ ಧ್ವನಿವರ್ಧಕ ಆಗಲಿ ಮತ್ತು ಈ DJ ಇಂಥದ್ದೆಲ್ಲ ಹಾಕದೆ ಬಿಡದೆ ಏನೆಲ್ಲ ಒಂಥರ ಜನಗಳಿಗೆ ಸಾಧಾರಣ ಮನಸ್ಸಿಗೆ ನೋವೇ ಅದು. ದಸರಾ ಅಂತೇಳಿ ಮಾಣೆಗೂ ನಮಗೊಂದು ಇಲ್ಲಿ ಬರೋ ಸ್ವಲ್ಪ ಗಂಟ ಒಂದು ಧ್ವನಿವರ್ಧಕ ಹಾಕೋಕ್ಕೆ ಬಿಡೋದಿಲ್ಲ. ಬೇಗನೆ ಪೊಲೀಸವರೆಲ್ಲ ಮಂಟಪಗಳನ್ನ ಕಳಿಸೋದು, ತೆರವು ಮಾಡೋದು, ಟ್ರಾಫಿಕ್ ಜಾಮ್ ಆಗ್ತದೆ ಅಂತೇಳಿ ಕೆಲವೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ 3 ತಿಂಗಳು ಪಟ್ಟ ಕಷ್ಟ ಅದೆಲ್ಲೋ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಆಗೋ ಥರ ಎಲ್ಲ ಇದೆ. ಎಲ್ಲ ಸಾಧಾರಣ ನಮಗೆ ಮಾತಂತ ಪ್ರತಿಯೊಂದು ಟೆಂಪಲ್ ಅವ್ರಿಗೂ ಇರೋದು. ಹಾಗೆ ಈ ಸರಿ ಆದರೂ ನಮ್ಮ ಈಗ ಇವ್ರು ಹೇಳಿದಾಗೆ ನಮ್ಮ ಒಂದು ಕೋರಿಕೆನ ಸ್ವಲ್ಪ ನೆರವೇರಿಸ್ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ ಸರ್ ನಿಮಗೂ ಕೂಡ. ಬನ್ನಿ ಈ ಕಡೆ ಬಂದು ಮಾತಾಡ್ಸೋಣ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತೇಳಿ. ಏನು ಮಾಡ್ಕೊಂಡಿರೋದು ನೀವು? ನಾನು ನೃತ್ಯ ಸಂಯೋಜಕ, ಕಿಂಗ್ಸ್ ಆಫ್ ಕೂರ್ಗ್ ಡ್ಯಾನ್ಸ್ ಕ್ಲಾಸ್ನ ನಡೆಸ್ತಾ ಇದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ಈ ದಸರಾ ಸಮಿತಿಯಲ್ಲಿ ನೀವು? ನಾನು ಸುಮಾರು ನನಗೆ ನಮ್ಮ ತಂದೆ ಇಲ್ಲಿ ಟ್ರಸ್ಟಿ ಆಗಿದ್ದಾರೆ. ಸೊ ಅವರು ನರಸಿಂಹಮೂರ್ತಿ ಅಂತೇಳಿ, ಅವರು ರಾಮ ಸೇವಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಇಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಅವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೆ. ಹಾಗೆ ನಾವು ಸಣ್ಣ ಮಕ್ಕಳಿದ್ದಾಗ ದೀಪಾವಳಿ ತೇರು ಮಾಡ್ಕೊಂಡಿರ್ತಿದ್ವಿ. ನಾನಾಗಿರ್ಬೋದು, ವಿಜಯ್ ಆಗಿರ್ಬೋದು, ವಿಶ್ವನಾಥ್ ಆಗಿರ್ಬೋದು, ನಮ್ಮ ಜ್ಯೋತಿಕ ಸಂಘದಲ್ಲಿ ಈಗ ಏನಿದ್ದೆ ನಾವೆಲ್ಲ ದೀಪಾವಳಿ ತೇರು ಮಾಡ್ಕೊಂಡಿರ್ತಿದ್ವಿ. ಮತ್ತು ಗಣೇಶೋತ್ಸವನ ಕೂಡ ನಾವು ನಮ್ಮ ನಗರದಲ್ಲಿ ಮಾಡ್ತಿದ್ವಿ. ಆ ಸಮಯದಲ್ಲಿ ನಮ್ಮ ಮಂಜುನಾಥ್ ಇವರು ನಮ್ಮ ಅಣ್ಣ, ಇವರು ನಮ್ಮ ಹುಡುಗರನ್ನೆಲ್ಲ ಸೇರಿಸಿ ಒಂದು ನಮ್ಮನ್ನೆಲ್ಲ ಆ ಪೀಳಿಗೆಗೆಲ್ಲ ಹೇಳಿ ಕೋದಂಡರಾಮ ಟೆಂಪಲ್ ಅಂತ ಒಂದಿದೆ, ದಸರಾ ಅಂತ ಒಂದು ನಡೆಯುತ್ತೆ, 10 ಟೆಂಪಲಲ್ಲಿ ನಮ್ಮದು ಒಂದು, ನಾವು ಅದನ್ನು ಮುನ್ನಡೆಸ್ತೀವಿ, ನೀವೆಲ್ಲ ಬಂದು ಸೇರ್ಕೋಬೇಕು ಮಾಡಬೇಕಂತ ನಮ್ಮ ಯುವ ಪೀಳಿಗೆನ ಕೋದಂಡರಾಮಕ್ಕೆ ಪರಿಚಯಿಸಿದೆ ಮಂಜುನಾಥ್ ಅಣ್ಣನವರು. ಅವರಿಂದ ನಾವೆಲ್ಲ ಇಲ್ಲಿ ಬಂದು ಗಣೇಶೋತ್ಸವ ಆಗಿರ್ಬೋದು, ರಾಮೋತ್ಸವ ಆಗಿರ್ಬೋದು, ದಸರಾ ಆಗಿರ್ಬೋದು, ನಾನೊಮ್ಮೆ ದಸರಾ ಅಧ್ಯಕ್ಷ ಕೂಡ ಆಗಿದ್ದೀನಿ. ಆ ಥರ ಒಂದು ಅಪರ್ಚುನಿಟಿಯನ್ನು ನನಗೆ ಈ ಕೋದಂಡರಾಮ ಟೆಂಪಲ್ ಇಂದ ಅಂದ್ರೆ ನಿಮ್ಮ ಸೇವೆಯನ್ನು ಪರಿಗಣನೆ ಮಾಡಿ ಅಂದ್ರೆ ಯಂಗೆಸ್ಟರ್ಗೆ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ನಾ ಕೇಳ್ತಾ ಇದ್ದೀನಿ. ಹಾಗೆ ಪರಿಗಣನೆ ಮಾಡಿ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಮಗೆ ಕೋದಂಡರಾಮ ಅಂತ ಹೇಳಿದ್ರೆ ಒಂದು KRT ಬ್ರ್ಯಾಂಡ್ ಅಂತೇಳಿ ನಮ್ಮ ಯುವಕರೆಲ್ಲ ಮಾಡ್ಕೊಳ್ತಾರೆ. ಈಗ ಇನ್ಸ್ಟಾಗ್ರಾಮ್ ಎಲ್ಲ ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಾ, KRT ಬ್ರ್ಯಾಂಡ್ ಇದೆಲ್ಲ ಅಷ್ಟು ಆ ಲೆವೆಲ್ಗೆ ಆಗಿದೆ. ಯಾರು ಕೂಡ ನಾವು ದಸರಾವನ್ನು ಸಿಂಪಲ್ ಮಾಡ್ತೀವಿ ಯಾರು ನಂಬಲ್ಲ. ನನ್ನ ಸ್ನೇಹಿತರೆಲ್ಲ ಮಂಟಪದಲ್ಲಿ ಇದ್ದಾರೆ, ಅವ್ರಿಗೆ ಕೇಳುವಾಗ ಹೇಳ್ತಾರೆ, ನಾನು ಹೇಳ್ತಿಲ್ಲ ಸುಮ್ಮನೆ ಸಾಧಾರಣ ಮಾಡ್ತೀನಿ, ಇಲ್ಲ ನೀವೇನಾದ್ರು ದೊಡ್ಡದಾಗಿ ಮಾಡಿರ್ತೀರಾ, ನೀವು ಹೇಳಲ್ಲ ಲಾಸ್ಟ್ ಮೂಮೆಂಟ್ ತೋರಿಸ್ತೀರಾ ಅಂತ. ಅದೇ ರೀತಿ ಈ ಸಲ ಕೂಡ ಅದ್ದೂರಿ ಮಂಟಪನ ಮಾಡ್ತಿದ್ದೇವೆ. ಪ್ರಥಮ ಬಹುಮಾನ ಪಡೆಯುವಲ್ಲಿ ತುಂಬ ಶ್ರಮವನ್ನು ಮಾಡ್ತಿದ್ದೇವೆ. ಅಧ್ಯಕ್ಷರು ಕೂಡ ಆನಂದ್ ಸುಬ್ರಹ್ಮಣ್ಯ ಅವರು ನನ್ನ ಆತ್ಮೀಯ ಸ್ನೇಹಿತ. ಇವತ್ತು ಸ್ವಲ್ಪ ಇದೇ ಮಂಟಪ ತಯಾರಿ ವಿಷಯಕ್ಕೆ ಸ್ವಲ್ಪ ಹೊರಗೆ ಹೋಗಿದ್ದಾರೆ. ಎಲ್ಲ ಜ್ಯೋತಿಕ ಸಂಘ ಹುಡುಗರು ಎಲ್ಲ ಸೇರಿ ಮಾಡ್ತಿದ್ದೀವಿ. ನಮ್ಮಲ್ಲಿ ವಿಶೇಷತೆ ಅಂತ ಹೇಳಿದ್ರೆ
ಸಂಪೂರ್ಣ ಮಂಟಪವನ್ನು ನಮ್ಮ ದೇವಾಲಯದ ಸದಸ್ಯರೇ ತಯಾರು ಮಾಡುವಂಥದ್ದು. ಯಾರೇ ಹೊರಗಿಂದ ಕರ್ಕೊಬಂದು ಮಾಡಿಸುವಂಥದ್ದಿಲ್ಲ, ಅದು ನಮ್ಮವರೇ ಸೇರಿ ಮಾಡುವಂಥದ್ದು. ಹಾಗೆ ಈ ಬಾರಿ ದಸರಾವನ್ನು ನಡೆಸ್ತಿದ್ದೇವೆ. ಹಾಗೆ ಮಡಿಕೇರಿ ನಗರದಲ್ಲೂ ಒಳ್ಳೆಯ ಅಭಿಪ್ರಾಯ ಇದೆ ಕೋದಂಡರಾಮ ಬಗ್ಗೆ. ಈ ಬಾರಿ ಒಂದು ಬಹುಮಾನ ಪಡಿತೀವಿ ಅಂತೇಳಿ ಹೇಳ್ತೀರಾ? ಓಕೆ, ಇನ್ನೊಂದು ನಿಮ್ಮನ್ನ ಕೇಳ್ಬೇಕು ನಾನು. ಈಗ ಇಲ್ಲಿ ಲೋಕಲ್ಸೇ ಹೇಳೋದೇನು ಅಂತ ಹೇಳಿದ್ರೆ, ಈಗ ದಸರಾಕ್ಕೆ ಹೋಗೋಕ್ಕೇನೆ ಅವ್ರಿಗೆ ತುಂಬಾ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂತೇಳಿದ್ರೆ ಬರುವ ಪ್ರವಾಸಿಗರ ಬಿಹೇವಿಯರ್ ಆ ರೀತಿ ಇರುತ್ತೆ. ಸೊ ಅಂಥವರಿಗೆ ನೀವೇನು ಹೇಳ್ತೀರಾ? ನಮ್ಮ ದಸರಾಕ್ಕೇನು ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾರಿಗೂ ಕೂಡ, ವಯಸ್ಸಾದವ್ರಿಗೆ ಆಗಿರ್ಬೋದು, ಗಂಡಸರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಈಗ ದಸರಾದ ಪರ್ಫಾರ್ಮೆನ್ಸ್ ನೋಡೋಕ್ಕೂ ಆಗ್ತಾ ಇಲ್ಲ, ಫುಲ್ ರಶ್ ಆಗ್ತಾ ಇದೆ, ಕ್ರೌಡ್ ಇದಾಗ್ತಾ ಇದೆ. ಸೊ ಮ್ಯಾನೇಜ್ಮೆಂಟ್ ಹೇಗೆ ಆಗ್ತಾ ಇದೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಪೊಲೀಸ್ ಇಲಾಖೆ ವತಿಯಿಂದ? ಹಾಗೆ ಈ ಥರ ಬರ್ತಾರಲ್ಲ ಪ್ರವಾಸಿಗರು, ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಏನು ಮಾಹಿತಿ? ಇಲ್ಲಿ ಸಂಜೆ 10 ಗಂಟೆ ಮೇಲೆ, ರಾತ್ರಿ 10 ಗಂಟೆ ಮೇಲೆ ಯಾವಾಗ ಶೋಭಾಯಾತ್ರೆ ಸ್ಟಾರ್ಟ್ ಆಗುತ್ತೆ, ಆ ನಂತರ ನಮಗೆ ಈ ಜನದಟ್ಟಣೆ ಜಾಸ್ತಿ ಆಗುವಂಥದ್ದು. ಈ ಒಂದು ಮಂಟಪದ ಜಡ್ಜ್ಮೆಂಟ್ ಶೋ ಆದಾಗೇನೆ ಜನ ಎಲ್ಲ ಸ್ಟಕ್ ಆಗಿರ್ತಾರೆ. ಮಂಟಪದ ಹಿಂದೆ ಮುಂದೆ ಈ ಟೆಂಪಲ್ ಚೈನ್ ಹಾಕಿರ್ತಾರೆ, ಅದು ಆಗಿರುತ್ತೆ. ಇದು ಶೋ ಆದಾಗೇನೆ ಅಲ್ಲಿ ಜನ ಜಾಸ್ತಿ ಆಗ್ತಾರೆ. ಸೊ ಇಲ್ಲಿ ಒಂದು ನಗರದಲ್ಲಿ ನಮ್ಮ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಗ್ಯಾಲರಿ ಮಾಡ್ತಾರೆ. ಅದನ್ನ ಸ್ವಲ್ಪ ಇನ್ನೂ ಜಾಗ ನೋಡ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಹೆಚ್ಚು ಸ್ಥಳಗಳಲ್ಲಿ ಮಾಡಬೇಕು ಅಂತ ಇನ್ನೂ ಸ್ವಲ್ಪ ಉಪಯೋಗ ಆಗುತ್ತೆ. ಮೇಲೆ ಗ್ಯಾಲರಿ ಮಾಡ್ತಾರೆ, ನಗರಸಭೆ ಆವರಣದಲ್ಲಿ ಮತ್ತೆ ಕೋಟೆ ಆವರಣದಲ್ಲಿ ಮಾಡ್ತಾರೆ. ಇಲ್ಲಿ ನಮಗೆ ಕೆಳಗಡೆಗೆ ಸ್ವಲ್ಪ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಮತ್ತೆ ಇಲ್ಲಿ ಕೆಳಗೆ ದಟ್ಟಣೆ ಆಗೋದ್ರಿಂದ ಚೌಡೇಶ್ವರಿ ಟೆಂಪಲ್ ನಮ್ಮದೆಲ್ಲ ಹಿಂದೆ ಮುಂದೆ ಒಟ್ಟೊಟ್ಟಿಗೆ ಬರೋದ್ರಿಂದ ಅಲ್ಲಿ ಸ್ವಲ್ಪ ಜನಸಾಗರ ಜಾಸ್ತಿ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇನ್ನು ಈ ಟೈಮಿಂಗ್ಸ್ ಅನ್ನು ಸ್ವಲ್ಪ ಇನ್ನು ಜಾಸ್ತಿ ಮಾಡ್ಕೊಂಡ್ರೆ, ಈ ಮಂಟಪಗಳಲ್ಲಿ ಏನು ಆಗುತ್ತೆ ಅದನ್ನ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಜನರಿಗೆ ಈಸಿ ಆಗುತ್ತೆ. ಆಮೇಲೆ ಈ ಡಿಜೆ ಈಗ ಇಲ್ಲದ್ರಿಂದ ಸ್ವಲ್ಪ ಮುಂಚಿತ ಜೋಶ್ ಸ್ವಲ್ಪ ಕಮ್ಮಿ ಆಗಿದೆ. ಈ ಪ್ರವಾಸಿಗರು ಬರೋದೇ ಮೇನ್ಲಿ ಜೋಶ್, ಈ ಡಿಜೆ ಹಾಕ್ತಾರೆ. ಇದನ್ನ ಸ್ವಲ್ಪ ಇದು ಮಾಡ್ಕೊಂಡ್ರೆ, ನಾವು 3-4 ತಿಂಗಳು ಈ ದಸರಾ ಹಿಂದೆನೇ ದುಡಿತೀವಿ, ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಆ ದಿನ ಸಿಗೋದೇ ಇಲ್ಲ. ಈಗ ಜಡ್ಜ್ಮೆಂಟ್ ಆದಾಗಿನ ನಾವು ಸೀದಾ ಗಾಂಧಿ ಮೈದಾನಕ್ಕೆ ಹೋಗ್ತೀವಿ, ಅಷ್ಟೇ ಬೆಳಗಾಗ್ತದೆ, ಪ್ರೈಸ್ ಆಗ್ತದೆ, ಸಿಕ್ಕಿದ್ರೆ ಜೋಶಲ್ಲಿ ಕುಣಿತೀವಿ, ಇಲ್ಲದ್ರೆ ಮನೆಗೆ ಬರ್ತೀವಿ. ಅದೇ ಆ ರೀತಿಯಲ್ಲಿ ಇರುವಾಗ ಪ್ರವಾಸಿಗರು ಬಂದಿಲ್ಲ ಎಂಜಾಯ್ ಮಾಡ್ತಾರೆ. ಅದನ್ನ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವರು ಮೈಸೂರು ದಸರಾ ಮುಗಿಸ್ಕೊಂಡು ಡೈರೆಕ್ಟ್ ಮಡಿಕೇರಿಗೆ ಬರ್ತಾರೆ, ಅಲ್ಲಿ ಬೆಳಗ್ಗೆ ಆಗೋದಿಲ್ಲ, ಸಂಜೆ ಆಗೋದ್ರಿಂದ. ಆ ರೀತಿ ಅದೇ ಸ್ವಲ್ಪ ದಸರಾವನ್ನು ಸ್ಪ್ರೆಡ್ ಮಾಡಿದರೆ ಇನ್ನೂ ಚೆನ್ನಾಗಾಗ್ತದೆ. ಸುಮಾರು ರಸ್ತೆಗಳು ಖಾಲಿ ಇರ್ತವೆ ದಸರಾದಲ್ಲಿ, ಅವುಗಳನ್ನ ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಸ್ಪ್ರೆಡ್ ಆಗುತ್ತೆ ಮಡಿಕೇರಿ ದಸರಾ ಅಂತ ಹೇಳಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ವಿಶ್ವನಾಥ್ ಅಂತ. ನೀವು ಎಷ್ಟು ವರ್ಷ? ನಾನು ಜ್ಯೋತಿ ಸಂಘ ಅಧ್ಯಕ್ಷ ಆಗಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲೇ, ಅದು ಹೇಳ್ದಂಗೆ ಎಲ್ಲ ಇಲ್ಲೇ ಇದ್ದೀವಿ. ಹುಡುಗರೆಲ್ಲ ಒಂದು ದೊಡ್ಡ ಬ್ಯಾಚ್ ಇದೆ ನಮ್ದು, ಇನ್ನೊಂದು ದೊಡ್ಡ ಬ್ಯಾಚ್. ಎಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ ನಿಮ್ಮ ಟೀಮಲ್ಲಿ? 100-150 ಮೇಲೆ ಇದ್ದೀವಿ. ಹೇಗೆ ಇಂಟ್ರೆಸ್ಟ್ ಬಂತು ನಿಮ್ಗೆ ಈ ಸಮಿತಿ ಸೇರ್ಬೇಕು ಅಂತ? ಅಣ್ಣ ಅಂತಿದ್ದಾರೆ, ಮಂಜಣ್ಣ ಇದ್ದಾರೆ, ಅವರು ನಮ್ಮನ್ನ ಇಲ್ಲಿ ಬಂದು ಬನ್ನಿ ಇಲ್ಲಿ ಸೇರ್ಕೊಂಡು ನಿಮ್ಮ ದೇವಸ್ಥಾನ ಬಂದು ಮಾಡ್ಬೋದು ಅಂತೇಳಿ ಕರ್ಕೊಂಡ್ಬಂದು ಮಂಜಣ್ಣ. ಹಂಗೆ ನಾವು ಗಣಪತಿ ದಸರಾ ಹಂಗೆ ಮಾಡ್ಕೊಂಡು ಈ ಮಂಟಪ ತಯಾರಿಕೆಯಲ್ಲಿ ತೊಡಗಿರುವಂಥ ಆರ್ಟಿಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ವರ್ಷ ಇಲ್ಲೇ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಹಂಗೆ ನಮಗೂ ಅವ್ರಿಗೆ ಒಳ್ಳೆ ಬಾಂಡಿಂಗ್ ಇದೆ. ನಾವು ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾರೆ, ಹಂಗೆ ಚೆನ್ನಾಗಿದೆ. ನೀವು ದಸರಾ ಪ್ರಿಪ್ರೇಷನ್ಗೆಲ್ಲ ಎಷ್ಟೊತ್ತಿಗೆ ಶುರು ಮಾಡ್ಕೊಳ್ಳೋದು? ಎವ್ರಿ ಡೇ ನಮ್ಮೊಂದು 10 ಗಂಟೆಗೆ ಶುರು ಆಗುತ್ತೆ, 2 ಗಂಟೆ 3 ಗಂಟೆ ಟೈಮ್ ಗಂಟೆ ಕೆಲಸ ಮಾಡ್ತೀವಿ. ಓಕೆ, ರಾತ್ರಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ನೀವೆಲ್ಲ ಹೆಲ್ಪ್ ಮಾಡ್ತೀರಾ ಅವ್ರಿಗೆ? ನಾವು ಸೇರ್ಕೊಳ್ತೀವಿ. ಹುಡುಗರೆಲ್ಲ ನಮ್ಮ ಆರ್ಟಿಸ್ಟ್ ಸುಮಾರು ಜನ ಇದ್ದಾರೆ, ಆರ್ಟಿಸ್ಟ್ ಎಲ್ಲ ಸುಮಾರು ಜನ ಇದ್ದಾರೆ, ಸೇರಿಕೊಂಡು ಮಾಡ್ತಾ ಇರ್ತೀವಿ. ಈ ಬಾರಿ ಅಧ್ಯಕ್ಷರ ಸಹಕಾರ ಹೇಗಿದೆ ನಿಮಗೆ? ಪರವಾಗಿಲ್ಲ. ನಮ್ಮ ಹುಡುಗ, ನಮ್ಮ ಏಜ್ ಹುಡುಗ ಇದರಿಂದ ನಮಗೆ ಒಳ್ಳೆ ಮಿಂಗಲ್ ಆಗ್ತಾರೆ. ನಾವು ಹೇಳ್ದಂಗೆ ಕೇಳ್ಕೊಂಡು ಜೊತೆ ಎಲ್ಲ ಇದ್ದಾರೆ. ಓಕೆ, ನಮ್ಮ ವ್ಯೂವರ್ಸ್ನ ನೀವು ವೆಲ್ಕಮ್ ಮಾಡಬೇಕು. ಈ ಬಾರಿ ನಿಮ್ಮ ಮಂಟಪ ಪ್ರದರ್ಶನಕ್ಕೆ ಅವರೆಲ್ಲರೂ ಬರಬೇಕು, ಅದನ್ನ ನೋಡಬೇಕು ಅಂತ ಹೇಳಿ ನೀವೊಂದು ವಿಶ್ ಮಾಡಿ. ನಾವು ಒಂದು ಒಳ್ಳೆ ಒಂದು ಮಂಟಪ ಮಾಡ್ತಾ ಇದ್ದೀವಿ ಮಡಿಕೇರಿ. ನಮ್ಮ ಕೋದಂಡರಾಮ ದೊಡ್ಡ ಹೆಸರಿದೆ, ಚಂದ ಒಂದು ಮಂಟಪ ಮಾಡ್ತಾ ಇದ್ದೀವಿ. ಎಲ್ಲ ಬಂದು ನೋಡಿ ನಮ್ದು ಶೋ ನೀವು ನೋಡ್ಬೇಕು, ಎಲ್ಲ ನಿಂತು ನೋಡಬೇಕು. ಕಲೆಕ್ಷನ್ಗೆ ಹೋದಾಗ ಹೇಳ್ತೀರಾ ನೀವು ನಿಮಗೆ ಶೋ ತೋರಿಸಲ್ಲ ಅಂತ, ಬರಬೇಕು, ಬಂದು ನೋಡಿ ಶೋ ನೋಡಿ ಚೆನ್ನಾಗಿ ವ್ಯೂವರ್ಸ್ ನೋಡ್ಕೊಂಡು ಹೇಳ್ಬೇಕಿತ್ತು ಅದನ್ನ. ಆಗ ಈ ಬಾರಿ ಒಂದು ಅದ್ದೂರಿಯಾದಂತಹ ಒಂದು ಪ್ರದರ್ಶನ ಕಾದಿದೆ ನಮ್ಮ ಕೋದಂಡರಾಮ ಟೆಂಪಲ್ ಕಡೆಯಿಂದ. ಕೋದಂಡರಾಮ ಒಳ್ಳೆ ಒಂದು ಭರ್ಜರಿ ಮಂಟಪ ಮಾಡ್ತಾ ಇದೀವಿ ವರ್ಷ ನಮ್ದು. ಹಂಗೆ ಎಲ್ಲ ಬಂದು ನೋಡಬೇಕು, ಮತ್ತೆ ಎಲ್ಲ ಸ್ವಲ್ಪ ಕಲೆಕ್ಷನ್ ಕೊಡಬೇಕು. ದಸರಾಕ್ಕೆ ಕಲೆಕ್ಷನ್ ಆದಾಗ ಸ್ವಲ್ಪ ಕಲೆಕ್ಷನ್ ಕೊಟ್ಟು ಸಾಕಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ವಿವೇಕ್ ಅಂತ. ಎಷ್ಟು ವರ್ಷದಿಂದ ಈ ಸಮಿತಿಯಲ್ಲಿ ಇದ್ದೀರಾ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 10 ವರ್ಷದಿಂದ. ಅದೇ ಇವರೆಲ್ಲ ಅಣ್ಣ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ, ಈ ಬಾರಿ ಯಾವ ಹೊಸತನದಿಂದ ಕೂಡಿರುತ್ತೆ, ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಮಂಟಪನ? ಹೊಸದಾಗಿ ಮಾಡ್ತಾ ಇದ್ದೀವಿ ಮೇಡಮ್, ಎಲ್ಲ ನೋಡಬೇಕು, ಕಾದು ನೋಡಿದ್ರೆ ಏನಾಗುತ್ತೆ. ಓಕೆ, ಟೀಮ್ ಮೆಂಬರ್ ಸಪೋರ್ಟ್ ಹೇಗಿದೆ? ಸೂಪರ್ ಆಗಿದೆ ಮೇಡಮ್, ಎಲ್ಲ ಸೇರಿ ಮಾಡೋದು ನಾವು. ಎಲ್ಲ ಆರ್ಟಿಸ್ಟ್ಗಳೆಲ್ಲ ಇಲ್ಲೇ ಮೆಂಬರ್ ಆಗಿ ಮಾಡ್ತಿರೋದು, ಚೆನ್ನಾಗಿ ಮಾಡ್ತೀವಿ. ಎಷ್ಟು ತಿಂಗಳಿಂದ ಶುರುವಾಗಿದೆ ಈಗ ದಸರಾ ಪ್ರಿಪರೇಷನ್? ಒಂದು 3 ತಿಂಗಳಾಗಿರ್ಬೋದು. 3 ತಿಂಗಳು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ, ಬೆಳಗಿಂದ ರಾತ್ರಿ ಗಂಟ ಮಾಡ್ತಾನೆ ಇರ್ತೀವಿ. ಎಲ್ಲ ಲೋಕಲ್ ಅವರು ಇದ್ದಾರೆ, ಇಲ್ಲ ಹೊರಗಿನವರು ಇದ್ದಾರೆ? ಇಲ್ಲ ಇಲ್ಲಿಯವರು ಎಲ್ಲ ಇಲ್ಲಿರೋರೇ ಮಾಡ್ತಿರೋದು. ತಮ್ಮ ಹೆಸರು? ಎಲ್ಲಿರೋದು ನೀವು? ಇಲ್ಲಿ. ಎಷ್ಟು ವರ್ಷದಿಂದ ನೀವು ಈ ಸಮಿತಿ? ಚಿಕ್ಕ ವಯಸ್ಸಿಂದನೇ ಎಲ್ಲ ಒಟ್ಟಿಗೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲರೂ ಕಲಾವಿದರ ಜೊತೆ ನೀವು ಸಹ ಕೈ ಜೋಡಿಸ್ತೀರಾ, ಹೆಲ್ಪ್ ಮಾಡ್ತೀರಾ ಎಲ್ಲ ಕೆಲಸ? ನಮ್ಮ ಪರ್ಸನಲ್ ಕೆಲಸ ಅಂತ ಮುಗಿಸಿ ಬಂದು ಮತ್ತೆ ಇವ್ರ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಓಕೆ.
ನಿಮ್ಮ ಹೆಸರು? ಜೀವನ. ನೀವೆಷ್ಟು ವರ್ಷ? ನಾವು ಒಂದು 10 ಇಯರ್ಸಿಂದ ಇಲ್ಲ ಇದ್ದೀವಿ. 10 ಇಯರ್ಸಿಂದ ಇಲ್ಲಿ ಇದ್ದೀರಾ. ಓಕೆ, ಎಲ್ಲರ ಸಪೋರ್ಟು ಚೆನ್ನಾಗಿದೆ. ಆಗ ನಿಮ್ಮ ಟೀಮ್ದು ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಬೋದು ಎಲ್ಲ ಬಾಯ್ಸ್. ಚಿಕ್ಕ ಬ್ಯಾಚ್ ಇವ್ರದೊಂದು ಬ್ಯಾಚ್, ನಮ್ದೊಂದು ಬ್ಯಾಚ್, ನಮ್ಗಿಂತ ಚಿಕ್ಕವನು ಇನ್ನೂ 2 ಬ್ಯಾಚ್ ಇದೆ. ಓಕೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಜಾಯಿನ್ ಆಗ್ತಾರೆ ನಿಮ್ಮ ಜೊತೆಗೆ. ಓಕೆ, ಏಜ್ ಅಂತ ದೊಡ್ಡವರು ಅಂತ ಏನಿಲ್ಲ, ಸಣ್ಣ ಸಣ್ಣ ಮಕ್ಕಳು ಹೆಲ್ಪ್ ಮಾಡ್ತಾರೆ. ಎಲ್ಲ ಸೇರಿದೆ. ಹಿರಿಯರಿಗೆ ಮಾತ್ರ ದಸರಾ ಅಲ್ಲ ಇದು. ಹಿರಿಯರಿಂದ ಹಿಡಿದು ಸಣ್ಣ ಕಿರಿಯರಿಗೆ ಕೂಡ ದಸರಾ ಅಂದ್ರೆ ಅದೊಂದು ಸಡಗರ, ಅದೊಂದು ಹಬ್ಬ, ಅದೊಂದು ಮಂಟಪಗಳು. ಈಗ ನೋಡ್ತಾರೆ, ದಸರಾ ಮುಗಿದ ತಕ್ಷಣ ಅಲ್ಲ, ಈ ದಸರಾ ಸಮಿತಿಯವರು ಒಂದು ಏನು ಸ್ಟೇಜಲ್ಲಿ ಮಂಟಪ ಮಕ್ಕಳ ದಸರಾ ಅಂತ ಮಾಡ್ತಾರೆ, ಅಲ್ಲೂ ಕೂಡ ತಾವು ನೋಡ್ಬೋದು ಈ ಮಂಟಪ ಏನ್ ಮಾಡಿರ್ತೀವಿ ಅದನ್ನೆಲ್ಲ ಮಾಡಿರ್ತಾರೆ. ದಸರಾ ಅನ್ನೋದು ಅಷ್ಟು ಜೋಶ್ ಇದೆ. ಮಡಿಕೇರಿ ದಸರಾ ಅದೊಂದು ಏನೋ ನಮ್ಮ ಮಡಿಕೇರಿ ಟೌನ್ ನಗರ ಮಕ್ಕಳಿಗೆಲ್ಲ ದಸರಾದ ಏನೋ ಒಂದು ಉತ್ಸಾಹ. ಅದು ಎಲ್ಲಿ ಯಾವಾಗ ಶೋ ಆಗ್ತಿದೆ, ಏನೇನು ಮಾಡಿದ್ರೆ ಏನೇನು ಮಾಡಿದ್ರೆ ಆ ಥರ ಒಂದು ದಸರಾ ಸಣ್ಣದ್ರಿಂದನೇ ದಸರಾದ ಬಗ್ಗೆ ಒಲವು ಜಾಸ್ತಿ ಎಲ್ಲ ಮಕ್ಕಳಿಗೆ ಮಡಿಕೇರಿ. ಸ್ಪೆಷಲಿ ನಮ್ಮ ನಗರದಲ್ಲಿ ಯಾವ ಜಾತಿ ಧರ್ಮ ಏನಿದೆ ಮೇಡಮ್, ಪ್ರತಿ ಮಂಟಪದಲ್ಲೂ ಕೂಡ ಮಡಿಕೇರಿ ನಗರದ ನಿವಾಸಿಗಳು ಏನಿದ್ದಾರೆ ಒಂದೊಂದು ಮಂಟಪದಲ್ಲೂ ಒಂದಷ್ಟು ಜನ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರ್ಕೊಂಡು ಮಂಟಪ. ಯಾಕೆಂದ್ರೆ ಇದು ಸ್ವಂತ ಸೌಹಾರ್ದತೆ ಒಂದು ಐಕ್ಯತೆ ಒಂದು ದಸರಾ ಆಗಬೇಕು. ಇಲ್ಲಿ ಕೇವಲ ಒಂದು ಧರ್ಮಕ್ಕೆ ಒಂದು ಧಾರ್ಮಿಕ ಮೀಸಲಾಗಬಾರ್ದು. ಇದೊಂದು ದಸರಾ, ಇದು ನಾಡ ಹಬ್ಬ. ಇಲ್ಲಿ ಎಲ್ಲ ನಮ್ಮ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದೇ ಅನ್ನುವಂಥ ಏನೊಂದು ಇತಿಹಾಸ ಇದೆ. ನಾವೆಲ್ಲ ಒಂದೇ ಅಂತಕ್ಕಂಥ ಏನೋ ಒಂದು ಐಕ್ಯತೆ ಇದೆ. ಅದೇ ಥರ ನಮ್ಮ ಮಡಿಕೇರಿ ನಾವು ನಿಜವಾಗ ಹೆಮ್ಮೆ ಪಡ್ತೀವಿ. ಮಡಿಕೇರಿ ನಮಗೆ ಪ್ರತಿ ಅಂಗಡಿಯಲ್ಲೂ ಕೂಡ ಎಲ್ಲರೂ ಜಾತಿ ಧರ್ಮ ಎಲ್ಲ ಬಿಟ್ಟು ನೀವು ಚೆನ್ನಾಗಿ ದಸರಾ ಮಾಡಿ ನಮ್ಮ ಕೈಲಿ ಸಹಕಾರ ತಗೊಳ್ಳಿ. ವರ್ಷ ಹೇಳ್ತಾರೆ, ನಮ್ಮ ಸ್ನೇಹಿತರು ಇದ್ದಾರೆ ಈ ಥರ ಧರ್ಮದ, ಅವರೆಲ್ಲ ನೀವು ಚೆನ್ನಾಗಿ ದಸರಾ ಮಾಡಿ, ನಾನು ಇನ್ನೂ ಚೆನ್ನಾಗಿ ಮಾಡಿ ಚೆನ್ನಾಗಿ. ಯಾಕೆಂದರೆ ದಸರಾ ಅಂದರೆ ಎಲ್ಲರಿಗೆ ಒಂದು ಕಾಯ್ತಾ ಇರ್ತಾರೆ. ಅವ್ರಿಗೆಲ್ಲ ನಮ್ಮಲ್ಲಿ ಕೂಡ ವಿಶೇಷವಾಗಿ ಹುಡುಗರು ಇದ್ದಾರೆ. ಎಲ್ಲ ನಮ್ಮಲ್ಲಿ ಯಾವುದೇ ಧರ್ಮ ಜಾತಿ ಏನಿಲ್ಲ, ಎಲ್ಲ ದಸರಾ ಅಂದ್ರೆ ಆ ಥರ. ದಸರಾ ಅನ್ನೋದು ನಮಗಿದು ಜಾತೀಯತೆಯನ್ನು ಮೀರಿದಂಥ ಒಂದು ಸಂಬಂಧ ಇದೆ ದಸರಾದಲ್ಲಿ ವಿಶೇಷವಾಗಿದೆ. ಇದನ್ನ ನಾವು ಹೆಂಗೆ ಹೇಳೋದು, ನಾವು ಅದನ್ನ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ. ಸ್ಪೆಷಲ್ ನಮ್ಮ ಟೆಂಪಲಲ್ಲಿ ನಮ್ಮ ನಗರದ ಪ್ರತಿಯೊಂದು ಮನೆ, ನಮ್ಮ ಸಮುದಾಯದ ಜನಗಳಿರ್ಬೋದು, 3 ನಗರ ಇದೆ, ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಇಬ್ಬರು ದಸರಾಕ್ಕೋಸ್ಕರ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಬಂದರೆ ರಾತ್ರಿನೇ ಮನೆಗೆ ಹೋಗೋದು. 3 ತಿಂಗಳು ಮನೆ ಎಲ್ಲ ಮರ್ತು ಬಿಡ್ತಾರೆ, ಎಲ್ಲ ಮರ್ತು ದಸರಾ 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 ದಸರಾ. ಮಕ್ಕಳೆಲ್ಲ ಯಾವಾಗ ಸ್ಕೂಲ್ ರಜೆ ಬಿಡ್ತಾರೆ ಅಂತ ಪಾರಾಗೈತೆ. ಯಾಕಂದ್ರೆ ಅವ್ರು ಸಹ ಕಲೆಕ್ಷನ್ ಚಂದೋಸಲಿಗೆ ಅಂತೇಳಿ ಅವ್ರ ಸಮೇತ ಹೋಗ್ತಾ ಇರ್ತಾರೆ. 2 ತಿಂಗಳಾಯ್ತು ಕೆಲ್ಸಕ್ಕೆ ಹೋಗೋದೆ. ಬೆಳಗ್ಗೆ ಬಂದ್ರೆ ರಾತ್ರಿ 12:30 1 ಗಂಟೆಗೆ ಹೋಗೋದು. ಬರೀ ದಸರಾ. ಬೆಳಗ್ಗೆ ಬಾ ಕಲೆಕ್ಷನ್ಗೆ ಹೋಗು, ಅವ್ರಿಗೆ ಐಟಮ್ ತಗೋಬಾ ಕೊಡು, ಸಂಜೆ ಬಾ ಕೆಲ್ಸಕ್ಕೆ ಸೇರ್ಕೋ. ಬೇರೆ ಇದೆ ನಮ್ದು. ಬೇರೆ ಜೋಶ್ ಏನಂದ್ರೆ ದಸರಾ ಮುಗಿಯೋ ಗಂಟ ಪ್ರೈಸ್ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್. ಆದ್ರೆ ಈ ಜೋಶ್ನ ಬಿಡೋದಿಲ್ಲ. ಆದ್ರೆ ಧ್ವನಿವರ್ಧಕಕ್ಕೊಂದು ಬೆಳಗ್ಗೆನೂ ಪರ್ಮಿಷನ್ ಸಿಗಬೇಕು. ಅದೊಂದು ಸಿಕ್ಕಿದ್ರೆ ಗೆದ್ರೆ ಖುಷಿಲ್ ಕುಣಿತೀವಿ, ಸೋತ್ರೆ ದುಃಖದಲ್ಲಿ ಕುಣಿತೀವಿ. ಓಕೆ, ನೋಡ್ತಿದ್ದೀರಲ್ಲ ವೀಕ್ಷಕರೇ, ಈ ರೀತಿ ಈ ಬಾರಿಯೂ ನಗರದ ಕೊಡಗಿನ ಜನತೆ ಸಹಕಾರ ಮಾಡಿ ಈ ದಸರಾವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಬೇಕಾಗಿ ಅಂತ ಕೇಳ್ಕೊಳ್ತೀವಿ. ಸರ್ವ ಧರ್ಮೀಯರು ಒಟ್ಟಿಗೆ ಸೇರಿ ದಸರಾವನ್ನು ಆಚರಿಸ್ತಾ ಇದ್ದೀವಿ. ಹಾಗೇನೆ ನಾನು ಕೂಡ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ, ಈ ಬಾರಿ ಕೋದಂಡರಾಮ ದೇವಾಲಯದಿಂದ ಏನು ಮಂಟಪ ಹೊರಡಿಸ್ತಾರೆ ಆ ಪ್ರದರ್ಶನ ನೋಡ್ಲಿಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತ ನಾನು ಕೂಡ ವೈಯಕ್ತಿಕವಾಗಿ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಿ, ಆದರೆ ಇವಾಗ ಮೇನ್ ಪಾರ್ಟಿಗೆ ಬಂದಿದ್ದೀವಿ. ಅದು ನಮ್ಮ ಕಲಾವಿದರು. ನೀವೇನು ದಸರಾದಲ್ಲಿ ಪ್ರದರ್ಶನವನ್ನು ನೋಡ್ತೀರಾ ಮಂಟಪದ್ದು, ಅದರ ಹಿಂದಿನ ಕಾಣದ ಕೈಗಳು ಅಂತ ಹೇಳಿದ್ರೆ ನಮ್ಮ ಜೊತೆ ಇರುವಂತಹ ತಂಡ, ಅವರ ಪರಿಚಯವನ್ನು ನಿಮಗೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮನ ನಾವು ವಿಶೇಷವಾಗಿ ರೂಪಿಸಿದ್ದೀವಿ. ಸೊ ನನ್ನ ಜೊತೆಗೆ ತಂಡ ಇದೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ಮೊದಲಿಗೆ ಸರ್ ತಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಸರ್, ಎಷ್ಟು ವರ್ಷದಿಂದ ನೀವು ಈ ದಸರಾ ಮಂಟಪ ಕಲಾಕೃತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದೀರಾ? ನಾನು ಇಲ್ಲಿ ಚಿಕ್ಕದ್ರಿಂದ ನಮ್ಮ ಟೆಂಪಲ್ ಕೋದಂಡರಾಮದಲ್ಲಿ ಚಿಕ್ಕವನಿಂದ ಒಂದು 9 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈಗ ಒಂದು 2-3 ವರ್ಷದಿಂದ ನಮಗೆ ಅಂತೇಳಿ ಎಲ್ಲರೂ ಸೇರಿ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ತಂಡದಲ್ಲಿ ಎಷ್ಟು ಜನರಿದ್ದಾರೆ ಸರ್? ತಂಡದಲ್ಲಿ ಇಲ್ಲಿ ಕೆಲಸ ಮಾಡೋರೆಲ್ಲ ಸೇರಿ ನಾವು ಆರ್ಟಿಸ್ಟ್ಗಳೇ ಒಂದು 15 ಜನ ಇದ್ದೀವಿ. 15 ಜನ ವರ್ಕ್ ಮಾಡ್ತೀವಿ ಇಲ್ಲಿ. ಎಲ್ಲ ಒಂದು ಒಳ್ಳೆ ಟೀಮ್ ವರ್ಕೇ ಮಾಡ್ತೀವಿ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಫ್ಯಾಮಿಲಿಲಿ ನೀವೇ ಕಲಾವಿದರಾ ಅಥವಾ ಬೇರೆ ಯಾವ್ದು ಬ್ಯಾಕ್ ಗ್ರೌಂಡ್ ಇದೆಯಾ ಅಂತೇಳಿ? ಬ್ಯಾಕ್ ಗ್ರೌಂಡ್ ಏನಿಲ್ಲ, ನನ್ನಲ್ಲಿ ನಾನು ಒಬ್ಬನೇ ಮನೆಯಲ್ಲಿ. ಹೇಗೆ ಅನಿಸ್ತಾ ಇದೆ ಸರ್ ಈ ವರ್ಕ್ ನಿಮಗೆ? ವರ್ಷ ಅಂತೇಳಿ ಬರೋಕ್ರೆ ದಸರಾ ಬಂದ್ಬಿಟ್ಟು ಇಲ್ಲಿ ಎಲ್ಲರಿಗೆ ನಾಡಹಬ್ಬ, ಎಲ್ಲ
ಕಡೆಯಿಂದ ಏನು ಮಂಟಪಗಳು ಮಾಡ್ತಾರೆ, ನಮಗೆ ಸಹ ನಮ್ಮ ಟೆಂಪಲ್ ಅನ್ನೋದೊಂದು ಕ್ರೇಜ್ ಇರುವಂಥ, ನಮ್ಮಲ್ಲಿ ಗೊತ್ತಿರುವಂಥ ಕಲಾಕೃತಿಗಳನ್ನ ಹೊರಗಡೆಗೆ ತೊಗೊಂಬರ್ಬೇಕು. ನೀವು ಇದೇ ಮಂಟಪದ ಅಂದ್ರೆ ಈ ದೇವಾಲಯಕ್ಕೇನೆ ಕೆಲಸ ಮಾಡಿರೋದು ಅದು ಬೇರೆ ದೇವಾಲಯಕ್ಕೂ ಕೆಲಸ ಮಾಡಿ ಅನುಭವ ಇದೆಯಾ ನಿಮ್ಗೆ? ಬೇರೆ ಹೊರಗಡೆ ಗಣಪತಿ ಹಬ್ಬಗಳಿಗೆಲ್ಲ ಮಂಟಪಗಳು ಮಾಡ್ತೇನೆ, ಮತ್ತೆ ಹನುಮ ಜಯಂತಿ ಕುಶಾಲನಗರದಲ್ಲಿ ಇವೆಂಟ್ ಆಗುತ್ತೆ, ಅಲ್ಲಿ ಕೆಲಸ ಮಾಡ್ತೇನೆ. ಓಕೆ. ಮತ್ತೆ ಹೊರಗಡೆ ಎಲ್ಲ ಗೋವಾ ಇಕೋ ಸಫಾರ್ತ್ ಅಂತೇಳಿ ಆಗುತ್ತೆ, ಅಲ್ಲಿ ವರ್ಕ್ ಮಾಡ್ತೇನೆ. ಅಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನಿಮ್ಮ ಆರ್ಟ್ ಫೀಲ್ಡಲ್ಲಿ ಏನು ಚಾಲೆಂಜಸ್ ಸವಾಲು ಅಂತ ನೀವು ಹೇಳ್ತೀರಾ? ನೀವು ಅಂದರೆ ನೀವು ಬೇರೆ ವರ್ಕ್ನ ಸಹ ನೋಡ್ತೀರಾ, ಬೇರೆ ಮಂಟಪ ತಯಾರಿಕೆಯನ್ನು ನೋಡಿರ್ತೀರಾ. ಸೊ ನಿಮಗೆ ಅನ್ಸುತ್ತಲ್ಲ ಅದು ನೋಡಿದಾಗ ಓಕೆ ನಾನು ಕೂಡ ಈ ಥರ ಮಾಡಬೇಕಿತ್ತು, ನಮ್ಮ ಮಂಟಪದಲ್ಲೂ ಇದೇ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಅಂಶಗಳಿದ್ರೆ ಏನಾಯ್ತು? ಇಲ್ಲಿ ಎಲ್ಲ ಕಲಾವಿದರೆಲ್ಲ ಒಳ್ಳೊಳ್ಳೆ ಕಲಾವಿದರೇ ಇರೋದು ಮಡಿಕೇರಿಯಲ್ಲಿ, ಅವ್ರ ಮೇಲೆ ಇವರು ಕೇಳು ಏನಿಲ್ಲ. ಆ ಟೆಂಪಲ್ ಅಂತೇಳಿ 10 ಮಂಟಪ ಬಂದಾಗ ಅವ್ರವ್ರದ್ದು ಒಂದು ಕಲಾಕೃತಿಗಳು ಎದ್ದು ಕಾಣ್ತದೆ. ಅದರಲ್ಲಿ ಏನು ಚೇಂಜಸ್ ಈಗ ಮಾಡುವಂಥ ಟೆಕ್ನಿಕಲಿ ಕೆಲಸಗಳು ಮತ್ತು ಕಲಾಕೃತಿಗಳು, ಆ ಗೊಂಬೆಗಳು, ಅದರಲ್ಲೇ ಒಂದು ಚೇಂಜಸ್ ಆಗಿ ಕೆಲಸ ಮಾಡೋದು. ವರ್ಷದಿಂದ ವರ್ಷಕ್ಕೆ ಬೇರೆಯವ್ರನ್ನ ಕಾಪಿ ಮಾಡೋದಲ್ಲೇ ಏನಾದರೂ ಹೊಸದು ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಿಮ್ಮ ಫೀಲ್ಡಲ್ಲಿ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಸರ್? ಅವರ ವರ್ಕ್ ನಿಮಗೆ ತುಂಬ ಇಷ್ಟ, ನಾನು ಕೂಡ ಅವರಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಅಂತ ಹೇಳಿದ್ರೆ ನಿಮ್ಮ ಅದು ಇನ್ಸ್ಪಿರೇಷನ್? ಇಲ್ಲಿ ನಮ್ಮ ಸಮಿತಿಯಿಂದನೇ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರೋದನ್ನ ನೋಡಿ ಅದರಿಂದ ನಾವು ಸಹ ನಮ್ಮ ಸಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇದರಿಂದ ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮಗೆ ಈ ದೇವಾಲಯದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಯಾವಾಗ ಸಿಗ್ತದೆ? ಆ ಸಂದರ್ಭ ಹೇಗಿತ್ತು? ಹೇಗೆ ನಿಮ್ಮನ್ನು ನಂಬಿ, ಅಂದರೆ ನಿಮಗೆ ಗೊತ್ತಿದೆ ದಸರಾ ಅಂತೇಳಿ ಒಂದು ಐತಿಹಾಸಿಕ ದಸರಾ, ಎಲ್ರಿಗೂ ಕೂಡ ಒಂದು ಮೆಚ್ಚುಗೆ ಪ್ರದರ್ಶನ ಕೊಡಬೇಕು, ಅಂಥದ್ರಲ್ಲಿ ನಿಮ್ಮ ಟೀಮಿಗೆ ನಿಮಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಪ್ರಥಮ ಬಾರಿ ನೀವು ಇದು ತಯಾರಿಕೆಯಲ್ಲಿ ತೊಡಗಿಕೊಂಡಾಗ? ಚಿಕ್ಕದ್ರಲ್ಲಿ ನಾನು ಮನೆ ಹತ್ರ ಚಿಕ್ಕ ಪುಟ್ಟ ಕಲಾಕೃತಿಗಳನ್ನ ಮಾಡ್ತಿದ್ದೆ. ಅದರಿಂದ ನನ್ನ ಚಿಕ್ಕಪ್ಪ ಇದ್ರು ಸುರೇಂದ್ರ ಅಂತೇಳಿ, ಅವರು ಕೌನ್ಸಿಲರ್ ಆಗಿದ್ರು. ಅವ್ರು ನನ್ನ ಕರ್ಕೊಬಂದು ಫಸ್ಟ್ ಇಲ್ಲಿಗೆ ಬಿಟ್ಟಿದ್ದು. ಆಮೇಲೆ ಎಲ್ಲ ಇಲ್ಲಿ ಸಮಿತಿಯವರೆಲ್ಲ ನೀನು ಮಾಡ್ತೀಯ, ನಿನ್ನ ಕೈಲಾಗುತ್ತೆ ಅಂತೇಳಿ ಕೆಲಸ ಕೊಟ್ಟಿದ್ದು 20 ಗಂಟೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕಲಾಕೃತಿಗಳಂದ್ರೆ ಎಲ್ಲನೂ ಇಲ್ಲೇ ಸಿದ್ಧಗೊಳ್ತದೆ, ಅದು ಯಾವ ವರ್ಕ್ ನಿಮ್ಮ ಇಲ್ಲಿ ನಡೆಯುತ್ತೆ ಅಂತ? ಇಲ್ಲಿ ನಮಗೆ ಬೇಕಾಗಿರೋಂಥ ಫಾರ್ಮ್ ವರ್ಕ್ಗಳು, ಸೆಟ್ ವರ್ಕ್, ಪೇಂಟಿಂಗ್ಸ್ ಎಲ್ಲ ಇಲ್ಲಿ ಮಾಡ್ತೇವೆ. ಮತ್ತೆ ಇಲ್ಲಿ ನಮಗೆ ಇರುವ ಟೈಮಲ್ಲಿ ಏನು ಆಗಲ್ಲ ಅದನ್ನ ಹೊರಗಡೆಯಿಂದ ಮಾಡಿಸ್ಕೊಳ್ತೇವೆ ಉದ್ಭವದಲ್ಲಿ. ಅಲ್ಲಿಂದ ಬರ್ತದೆ ಅಂತ. ಇನ್ನು ವರ್ಕ್ ಬಗ್ಗೆ ಹೇಳಿದ್ರೆ ಫಸ್ಟಿಂದ ಇಲ್ಲಿವರೆಗೆ ಯಾವ ರೀತಿ ಚೇಂಜಸ್ ಬರ್ತಾ ಇದೆ ನಿಮ್ಮ ವರ್ಕಿನಲ್ಲಿ? ವರ್ಷದಲ್ಲಿ ಒಂದು ಕೆಲಸ ಮಾಡಿದ್ನ ಪುನಃ ಮಾಡಲ್ಲ. ವರ್ಷದಿಂದ ವರ್ಷಕ್ಕೆ ಆ ಪ್ಲಾನಿಂಗ್ಸ್ ಏನಿರುತ್ತೆ ಅದು ಚೇಂಜಸ್ ಆಗ್ತಾ ಇರುತ್ತೆ. ಫಸ್ಟಿಂದ ನೀವು ಹೋಮ್ ವರ್ಕ್ ಅದರಲ್ಲೇ ಮಾಡ್ತಾ ಇದ್ದಿದ್ದ ಅಥವಾ ಅದರಲ್ಲೇ ಚೇಂಜಸ್ ಇದೆಯಾ ಅಂತ? ಚೇಂಜಸ್ ಈಗ ಅದೇ ಫಾರ್ಮಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸ ಫಾರ್ಮಲ್ಲೇ ಆಗ್ತಾ ಇರೋದು. ಅದಕ್ಕೆ ಎಕ್ಸ್ಟ್ರಾ ನಾವೇನು ಮಾಡ್ತೀವಿ, ಪೇಂಟಿಂಗ್ಸ್ ಆ ಥರದ್ರಲ್ಲಿ ಹೊಸತನಗಳನ್ನ ತೊಗೊಂಡು ಹೋಗ್ತಾ ಇರೋದು. ಆ್ಯಂಡ್ ಮಡಿಕೇರಿಯಲ್ಲಿ ನಿಮ್ಮ ಈ ಕಲೆಗೆ ಸರಿಯಾದ ಅವಕಾಶಗಳು ಸಿಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಅವಕಾಶಗಳು ಅಂತಂದರೆ ದಸರಾ ಬಂದಾಗ ಅದು ಅವಕಾಶ ಇದ್ದೇ ಇರುತ್ತೆ. ಎಲ್ಲರೂ ಸೇರಿ ಮಾಡುವಂಥ ಒಂದು ನಾಡಹಬ್ಬ, ಅದೆಲ್ಲರೂ ಸೇರಿ ಮಾಡಬೇಕು. ಆರ್ಟಿಸ್ಟ್ ಅನ್ನೋದಕ್ಕಿಂತ ಪ್ರತಿ ಸಮಿತಿಲಿ ಈಗ ನಮ್ಮಲ್ಲಿ ಒಂದು 15-20 ಜನ ಆರ್ಟಿಸ್ಟ್ಗಳಿದ್ದೀವಿ, ಎಲ್ಲರೂ ಸೇರಿ ಮಾಡೋದು. ಹೊರಗಡೆ ಅಂತೇಳಿ ಬಂದಾಗ ಸಪ್ರೇಟ್ ಇವೆಂಟ್ಗಳಿರುತ್ತೆ, ಹನುಮ ಜಯಂತಿ ಆ ಥರ ಎಲ್ಲ, ಆಗ ನಾವು ವಿತ್ ಲೇಬರ್ಸ್ ಆಗಿ ಕೆಲಸ ಮಾಡ್ತೇವೆ. ಆ್ಯಂಡ್ ಈ ಆರ್ಟ್ ಫೀಲ್ಡ್ ಅಂತ ಬಂದಾಗ ಬೇರೆ ಫೀಲ್ಡ್ಗೆ ಕಂಪೇರ್ ಮಾಡಿದ್ರೆ ಆಪರ್ಚುನಿಟೀಸ್ ಕಮ್ಮಿ ಅಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ? ಇಲ್ಲಿ ಎಲ್ಲ ಬರೋದು ವರ್ಷಕ್ಕೆ ಒಂದ್ಸಲಿ ಫೆಸ್ಟಿವಲ್ ಬರೋದು. ಆ ವರ್ಷದಲ್ಲಿ ಒಂದು ತಿಂಗಳು ಗಣಪತಿ ಇರುತ್ತೆ, ಅದರಲ್ಲಿ ನಾವೇನು ಮಂಟಪಗಳನ್ನ ಮಾಡ್ಕೊಳ್ತೀವಿ ಅದನ್ನೊಂದು ರೆಂಟಿಗೆ ಕೊಟ್ಟು ಕೆಲಸ ಮಾಡ್ತೇವೆ. ಅದು ಮುಗಿದ್ಮೇಲೆ ನಮ್ಗೇನು ಬಿಸ್ನೆಸ್ ಏನಿರಲ್ಲ. ಬಿಟ್ಟು ಹೊರಗಡೆಗೆ ನಮ್ದೇನು ಕೆಲಸ ಮಾಡಿರ್ತೇವೆ ಅದರಿಂದ ಹೊರಗಡೆ ನಮ್ಮ ಕೆಲಸನ ನೋಡಿ ಕೆಲಸ ಕೊಡ್ತಾರೆ. ವರ್ಷ ಇಡೀ ಕೆಲಸ ಇರಲ್ಲ, ವರ್ಷದಲ್ಲಿ ಒಂದು 6-7 ತಿಂಗಳು ಕೆಲಸ ಇರುತ್ತೆ. ಆ್ಯಂಡ್ ಈಗಿನ ಮಕ್ಕಳಿಗೆ ಈ ದಸರಾ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಅವರು ಕೂಡ ನಿಮ್ಮ ಜೊತೆಗೆ ಸೇರ್ಕೊಳ್ತಾರಾ ಹೇಗೆ ಅಂತ? ಅದೇ ಮಕ್ಕಳಿಂದನೇ ಎಲ್ಲ ಪ್ರೋತ್ಸಾಹ. ಮಕ್ಕಳು ಜಾಸ್ತಿ ಬರ್ತಾರೆ, ಮಕ್ಕಳು ಸೇರ್ಕೊಳ್ತಾರೆ. ಅವ್ರದ್ದು ಎಂಟರ್ಟೈನ್ಮೆಂಟ್ ಒಟ್ಟಿಗೆ ಅವ್ರ ಜೊತೆ ಸೇರಿ ಕೆಲಸ ಮಾಡ್ಬೇಕಾದ್ರೆ ನಮಗೂ ಇನ್ನೂ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ಕೆಲಸ ಮಾಡಲಿಕ್ಕೆ. ನೀವೀಗ ಈ ಕಲಾಕೃತಿನ ಸಿದ್ಧಗೊಳ್ಬೇಕಾದ್ರೆ ಎಲ್ಲ ರೀತಿಯ ವೆದರ್ಗೂ ಅದು ಹೊಂದ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಮಗೆ ಗೊತ್ತಿರೋಂಗೆ ಮಳೆ ಅಂತೂ ಇಲ್ಲಿ ಇದ್ದೇ ಇದೆ. ಈಗ ಹೇಳೋಕ್ಕಾಗಲ್ಲ, ಈ ವರ್ಷ ಕೂಡ ಮಳೆ ಬಂದರೂ ಬರ್ಬೋದು, ಅದು ಬರದಿರಲಿ ಅಂತ ಎಲ್ಲರೂ ಕೂಡ ಪ್ರೇ ಮಾಡ್ತಾ ಇದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಕ್ರಮನ ಕೈಗೊಳ್ತೀರಾ, ಯಾವ ರೀತಿ ತಯಾರು ಮಾಡ್ತೀರಾ ನೀವು ಅಂಥ ಸಂದರ್ಭಕ್ಕೋಸ್ಕರ ಅಂತೇಳಿ? ಮಳೆಗಾಲದಲ್ಲಿ ಇಲ್ಲಿ ಮಡಿಕೇರಿಯಲ್ಲಿ ಮಳೆನೇ. ನಾವೀಗ ನಮ್ಮ ಟೆಂಪಲ್ಗಳಲ್ಲಿ ಏನು ಕೆಲಸ ಮಾಡ್ಬೇಕಾದ್ರೆ ಪ್ರೀ ಪ್ಲಾನಲ್ಲಿ ಯಾವಾಗ ಆಗಬೇಕು ನೇಚರ್ಗೆ ತಕ್ಕನಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ ಬಿಸಿಲು ಬರುವ ಟೈಮಲ್ಲಿ ನೋಡ್ಕೊಂಡು ಪೇಂಟಿಂಗ್ ಕೆಲಸ ಇಟ್ಕೊಳ್ತೇವೆ. ಅದಕ್ಕಿಂತ ಫಸ್ಟ್ ಟೈಮಲ್ಲೆಲ್ಲ ಮಳೆ ಟೈಮಲ್ಲೆಲ್ಲ ಬಂದ್ರೆ ಅದೇನೋ ಹಾಳಾಗೋ ರೀತಿ ಆ ಥರ ಯಾವ ರೀತಿ ಕ್ರಮ ಆ ಥರ ಇಲ್ಲಿ ನಾವೆಲ್ಲ ಸೇರಿ ರಿಸ್ಕ್ಯೂ ಮಾಡ್ಕೊಳ್ತೀವಿ. ಅದನ್ನ ಏನು ತೊಂದರೆ ಆಗೋದಿಲ್ಲ, ಮಾಡೋದನ್ನ ನಾವು ಹೊರಗಡೆಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಅದನ್ನ ಏನು ತೊಂದರೆ ಆಗೋದಿಲ್ಲದಂಗೆ ಒಂದು ಸೇಫ್ ಮಾಡ್ಕೊಳ್ತೀವಿ. ಇನ್ನೊಂದು ಸವಾಲಿನ ವಿಷಯ ನಮ್ಮ ಇಲ್ಲಿ ಅಂತ ಹೇಳಿದ್ರೆ ರಸ್ತೆಗಳು. ಈ ಕಿರಿದಾದ ರಸ್ತೆಗಳಲ್ಲಿ ನೀವು ಮಂಟಪಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಅಂತ? ಇಲ್ಲಿ ನಮಗೆ ಇಲ್ಲಿ
ತುಂಬ ರಿಸ್ಕೇ ಇದೆ, ಎಲ್ಲ ಡೌನ್ನಾನೇ ಇಳಿಸ್ಲಿಕ್ಕಿರೋದು. ಆ ರೋಡಿಗೆ ತಕ್ಕನಂಗೆ ಒಂದು ಪ್ಲ್ಯಾನಿಂಗ್ಗಳು ಮಾಡ್ಕೊಂಡಿರ್ತೇವೆ, ಅದರಿಂದ ಅದನ್ನ ತೊಗೊಂಡೋಗೋದು ಕೆಳಗಡೆ. ರಿಸ್ಕ್ ಇದೆ ರೋಡ್ ಅಂತ ಹೇಳಿದ್ಮೇಲೆ ಟ್ಯಾಬ್ಲೋ ಕೆಲಸಗಳೆಲ್ಲ ರಿಸ್ಕೆ. ಎಲ್ಲ ಸಮಿತಿಯವರೆಲ್ಲ ಸೇರಿ ಒಂದು ಪ್ಲಾನ್ ಪ್ರಕಾರವಾಗಿ ರೋಡ್ನ ಪಾಸ್ ಮಾಡ್ತೇವೆ. ಎಲ್ಲ ಒಟ್ಟಿಗೆ ಸೇರಿ ನೀವು ಇಲ್ಲಿಂದ ಪಾಸ್ ಮಾಡ್ಕೊಂಡು ಹೋಗ್ತೀರಾ ಅಂತೇಳಿ, ಏನು ಯಾವುದೇ ಅನಾಹುತಗಳಾಗದೇ ಇರೋ ಹಾಗೆ ತಕೊಂಡು ಹೋಗ್ತೀರಾ ಅಂತ. ಟೀಮ್ ಕ್ರಿಯೇಟಿವ್ ಅನ್ನುವಂತಹ ತಂಡದವರು ಈ ಬಾರಿ ಮಂಟಪ ಪ್ರದರ್ಶನಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ಸೊ ಬನ್ನಿ, ಮತ್ತೋರ್ವ ಸದಸ್ಯರು ಅಂದ್ರೆ ಇವರೇ ಮೇನ್ ಅಂತ ಹೇಳ್ತಿದ್ದಾರೆ, ಎಲ್ಲರೂ ಕೂಡ ಅವಾಗ್ಲಿಂದ ಹೇಳ್ತಾ ಇದ್ದಾರೆ, ಅದು ಯಾರು ಅಂತೇಳಿ ನಾವು ನಿಮ್ಗೆ ಮಾತಾಡ್ಸೋಣ. ಸರ್, ನಮ್ಮ ಹೆಸರು ಹೇಮರಾಜ್ ಅಂತೇಳಿ. ಸರ್, ನೀವು ಎಷ್ಟು ವರ್ಷದಿಂದ ಈ ತರ ದಸರಾ ಕೆಲಸದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಸರ್? ನಮ್ದೊಂದು 27 ವರ್ಷ ಅಷ್ಟು ಆಗಿದೆ. ಆಗಿದೆ. ಮೇನ್ ವರ್ಕ್ ಎಂತ ಮಾಡೋದು ಸರ್ ನೀವು? ಮೈನ್ ವರ್ಕ್ ಏನು ಅಂತಂದರೆ ಮೇಡಮ್, ಒಂದು ಒಳ್ಳೆ ಒಂದು ಸ್ಟೋರಿ ತೊಗೊಳ್ತೀವಿ. ಅದರಲ್ಲಿ ಏನು ಅಂತಂದರೆ ಒಂದು ಕಾನ್ಸೆಪ್ಟ್ ತೊಗೊಂಡು ಆ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಒಟ್ಟು ಅದಕ್ಕೆ ಏನಲ್ಲ ನಮ್ಮ ಕೈಲಿ ಅಲಂಕಾರ ಮಾಡೋಕ್ಕಾಯ್ತದೆ ಆ ಸ್ಟೋರಿಗೆ, ನಮ್ಮ ಈಗದ ಒಂದು ಸ್ಟೈಲಿಗೆ. ಆ ಥರ ಅದಕ್ಕೆ ಏನು ಬೇಕು, ಹಿಂಗೆ ಬೇಕು ಅಲಂಕಾರ ಮಾಡಿಕೊಂಡು ಇದೇ ಬೇಕು ಹಂಗೇನೇ ಬೇಕು ಅಂತ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಬ್ಯಾಚ್ಗಳೆಲ್ಲ ಸೇರಿಕೊಂಡು ಒಂದೊಂದು ಕೆಲಸ. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಟೀಮಲ್ಲಿ? ಈಗ ನಮ್ಮ ಟೀಮೇ ಇದಲ್ಲ, ಅದೇ ಒಂದು 15-20 ಜನ 20 ಜನರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಅಂದ್ರೆ ಎಲ್ಲರೂ ಯಾವ ಕೆಲಸ ಯಾರು ಮಾಡ್ತಾರೆ ಸರ್? ಹುಡುಗರು ಸೆಟ್ ವರ್ಕ್ ಮಾಡ್ತಾರೆ. ಸೆಟ್ ವರ್ಕ್ ಅವ್ರು ಮಾಡೋದು. ಇವರು ಹಂಗೆ ಅಂತಂದ್ರೆ ಮ್ಯಾನ್ಯಲ್ ವರ್ಕ್ ಅಂಥದ್ರಲ್ಲಿ ಇವರು ನಮ್ಮ ಜೊತೆ ಇದ್ದಾರೆ. ಓಕೆ. ಎಲ್ಲ ಹುಡುಗರು ಇವರು ಹಂಗೆ ನಮಗೆ ಒಳ್ಳೆ ಸಾಥ್ ಕೊಡ್ತಾರೆ. ಅವರಲ್ಲಿ ಹೆಂಗೆ ಅಂತಂದರೆ ನಾವೊಂದು ಹೇಳೋದು ಯಾವ ಟೈಮ್ ಹೇಳಿದ್ರೆ ಆ ಟೈಮ್ ಹಗಲು ನೋಡೋಕ್ಕಿಲ್ಲ, ರಾತ್ರಿ ನೋಡೋಕ್ಕಿಲ್ಲ, ನಮ್ಮೊಂದಿಗೆ ನಿಂತುಬಿಟ್ಟು ದುಡಿಯೋಕ್ಕೆ ಸಿದ್ಧವಾಗಿ ಇದ್ದಾರೆ. ತಂಡದವ್ರು ಕೂಡ ಬರಬೇಕು ಇಲ್ಲಿಗೆ ಎಲ್ಲರೂ ಕೂಡ. ಇವರೆಲ್ಲ ನಿಮ್ಮ ತಂಡ ಅಂತ ಹೇಳ್ಬೋದು, ಅವರೆಲ್ಲ ಸಹಕಾರ ನಿಮಗೆ ತುಂಬ ಚೆನ್ನಾಗಿದೆ. ಆ ಸಹಕಾರದಿಂದನೇ ಮೇಡಮ್ ನಾವು ಇಲ್ಲಿವರೆಗೂ ಯಾರ ಮುಂದೆ ಸಹ ಬಗ್ಗದೆ ನಮ್ಮ ಕೋದಂಡರಾಮ ಹೆಸರನ್ನು ನಾವು ಉಳಿಸ್ಕೊಂಡು ಬರ್ತಿದ್ವಿ. ಸರ್, ನೀವು ಇದೇ ಒಂದು ಮಂಟಪಕ್ಕೆ ಅಂದರೆ ದೇವಾಲಯಕ್ಕೆ ಇಷ್ಟುವರೆಗೆ ಕೆಲಸ ಮಾಡಿರೋದು ಅಥವಾ ಬೇರೆ ದೇವಾಲಯಕ್ಕೂ ಕೆಲಸ ಮಾಡಿದ್ರೆ ನಿಮ್ಮ ಟೀಮ್? ನಮ್ಮ ಟೀಮು ಬೇರೆ ದಂಡಿಮರಿ ಮಾಡಿದ್ದೀವಿ, ಗೋಣಿಕೊಪ್ಪಲ್ಲೂ ಮಾಡಿದ್ದೀವಿ. ಗೋಣಿಕೊಪ್ಪ ದಸರಾಕ್ಕೆನಾ? ದಸರಾಕ್ಕೆನೆ ಗೋಣಿಕೊಪ್ಪ ದಸರಲ್ಲೂ ಮಾಡಿದ್ದೀವಿ. ಈಗ ಸಣ್ಣ ಪುಟ್ಟದು ಇಲ್ಲಿ ಆಗೋಂಥ ಫಂಕ್ಷನ್ ಕುಶನದಲ್ಲಿ ಆಗೋಂಥ ಸಣ್ಣ ಸಣ್ಣ ಫಂಕ್ಷನ್ಗೂ ಸಹ ನಮ್ಮ ಇಲ್ಲಿದು ಹುಡುಗನ ಬ್ಯಾಚನ್ನು ಕಳಿಸಿ ನಾವು ಅಲ್ಲಿ ವರ್ಕ್ ಸಹ ಮಾಡ್ತೀವಿ. ಆದರೆ ನಮ್ಮದು ಮೈನ್ ವರ್ಕ್ ಅಂದರೆ ದಸರಾ. ದಸರಾ ಅಂದರೆ ನಮ್ದು ಏನು ಅಂತ ಹೇಳಿದ್ರೆ ನಮ್ಮ ಒಂದು ಇದು ಗರ್ಜನೆ. ಎಷ್ಟು ಟೈಮಿಂದ ಕಾಯ್ತಾ ಇರ್ತೀರಿ ಸರ್ ದಸರಾ ಬರಲಿ ಅಂತ ಹೇಳ್ಬಿಟ್ಟು? ಮತ್ತೆ ಇದು ಏನು ಅಂತ ಹೇಳಿದ್ರೆ ನಮ್ದೊಂದು ಮೈಂಡಲ್ಲಿ ಒಂದು ಕ್ರಿಯೇಟ್ ವರ್ಕ್. ಹೌದು, ನಿಮ್ಮ ಮೈಂಡಲ್ಲಿ ಏನು ಥಾಟ್ಸ್ ಇದೆ ಅದನ್ನ ಒಂದು ಪ್ರದರ್ಶನಕ್ಕೆ ಸಿಗುವಂತ ಅವಕಾಶನೇ ದಸರಾ ಅಂತ ಹೇಳಿ ಕನಸಲ್ಲಿ ಇರೋದನ್ನ ನಾವು ಜನಗಳಿಗೆ ನಿಮ್ಮ ವರ್ಕ್ನ ತೋರಿಸಬೇಕು ಅಂತ ಹೇಳಿದ್ರೆ ಅದು ದಸರಾನೇ ಸಿಗೋದು. ಇದು ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲಿ ಹಬ್ಬಗಳಲ್ಲಿ ನೀವು ನಿಮ್ಮ ವರ್ಕ್ನ ಪ್ರೊಡ್ಯೂಸ್? ಇಲ್ಲ ಮೇಡಮ್, ನಾವು ಒಂದು ಇದೆ ದಸರಾಗೆ ಮಾತ್ರ. ಬಾಕಿ ನಮ್ದು ಏನಂದ್ರೆ ಸಿವಿಲ್ ವರ್ಕ್ ಇರ್ತದೆ ಮೇಡಮ್. ಈಗ ನಾವು ಹೊರಗೆ ಸಿವಿಲ್ ವರ್ಕಲ್ಲಿ ನಾವು ಇರ್ತೀವಿ. ಸೊ ಒಂದು ಇಷ್ಟು ವರ್ಷದಿಂದ ನೀವು ಕೆಲಸ ಮಾಡಿರೋದ್ರಿಂದ ಸರ್ ಏನಾದರೂ ಬದಲಾವಣೆಗಳಾಗಿದೆ ನಿಮ್ಮ ಕೆಲಸದಲ್ಲಿ? ಸುಮಾರಿದೆ ಮೇಡಮ್, ಹೇಳೋಕ್ಕಾಗಿಲ್ಲ, ಸುಮಾರಿದೆ. ಅದೆಲ್ಲ ನಾವು ನಿಮಗೆ ಬಾಯಲ್ಲಿ ಹೇಳ್ಬೇಕಕ್ಕಿಂತ ಆ ವಿಡಿಯೋಗಳೇ ಇದೆ, ನೋಡ್ಬೋದು ನೀವು. ಈಗ ನಾವು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋದು. ಅಂದರೆ ಯಾವ ರೀತಿಯಾಗಿ ಇದೆ ಸರ್? ತುಂಬ ಇಲ್ಲಿ ನೋಡಿ ನಮ್ಮ ಬದಲಾವಣೆಗೆ ಮುಂಚೆಲ್ಲ ಹೆಂಗೆ ಅಂತ ಹೇಳಿದ್ರೆ ಸ್ಟ್ಯಾಚಲ್ಲಿ ಬರ್ತಿತ್ತು. ಅದನ್ನ ನಾವೇನು ಮಾಡೋದು, ಕ್ರಿಯೇಟ್ ಮಾಡಿ ಮೂವ್ಮೆಂಟ್ ಮಾಡೋದು, ಎತ್ತೋದು, ಅದು ಮಾಡೋದು, ಇದು ಮಾಡೋದು. ಈಗಲ್ಲ ಹೆಂಗಿದ್ರೆ ಮುಂಚೆ ಅಷ್ಟೇ ಈ ಫಿಗರ್ಗಳಲ್ಲಿ ಹೆಂಗಿದ್ರೆ ಸಾಧಾರಣಕ್ಕೆ 1-2 ಫಿಗರ್ ಇರ್ತಿತ್ತು, ಅದೊಂದು ಲೈಟ್ ಗೀಟಲ್ಲಿ ಇಲ್ಲಿ ಬರ್ತಿತ್ತು. ಈಗ ನಾವು ಅದನ್ನ ಎಂತ ಮಾಡ್ತಿದ್ದೀವಿ, ಫೈರ್, ಸ್ಮೋಕ್, ಅದು ನೋಡುವಾಗನೇ ಮನುಷ್ಯನ ರೋಮ ಎದೊಳ್ಬೇಕು. ಆ ಒಂದು ಕ್ರಿಯೇಟಿಗೆ ಆ ಥರದ್ದು ಎಲ್ಲದನ್ನ ಬದಲಾವಣೆ ಮಾಡ್ಕೊಂಡು ಬರ್ತಿದ್ವಿ. ಈ ವರ್ಷನೂ ಹೆವಿ ಬದಲಾವಣೆ ಇದೆ, ಹೇಳೋಕ್ಕಿಂತ ನೀವು ನಾವು ನೋಡಬೇಕು ಅಂತ ಹೇಳ್ತೇವೆ. ಇನ್ನು ಆಪರ್ಚುನಿಟಿ ಬಗ್ಗೆ ಹೇಳೋದಾದ್ರೆ ನಿಮಗೆ ನಿಮ್ಮ ಈ ಕೆಲಸಕ್ಕೆ ನಮ್ಮ ಕೊಡಗಿನಲ್ಲಿ ಸರಿಯಾದ ಸಹಕಾರ ಸಿಗ್ತಿದ್ಯಾ, ಅವಕಾಶಗಳು ಸಿಗ್ತಾ ಇದೆಯಾ ಅಂತ? ಅಂದ್ರೆ ದಸರಾ ವರ್ಕ್ನ ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ನಿಮ್ಮನ್ನ ಜನ ಗುರುತಿಸ್ತಾರಾ ನಿಮ್ಮ ಕೆಲಸಗಳಿಗೆ? ನಮಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಕೆಲವು ಜನ ಬಂದುಬಿಟ್ಟು ನೀವೇ ಬರಬೇಕು, ನೀವೇ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಬೇಡಿಕೆನೂ ಇದೆ, ಸುಮಾರು ಕಡೆಯಿಂದ ಬೇಡಿಕೆನೂ ಇದೆ. ಮತ್ತು ಈಗ ನೋಡಿ ಈ ವರ್ಷ ಅಷ್ಟೇ ನಮ್ಮ ಇಲ್ಲಿ ಮಾಡ್ತಿರೋ 4 ಟೆಂಪಲ್ ಅವರು ಹೆಂಗಿದ್ರೆ ಬನ್ನಿ ನೀವು ಮಾಡಿಕೊಡಿ ಅಂತ ಬೇಡಿಕೆಗಳಲ್ಲಿದೆ. ಅಂದರೆ ನಾವು ಅದಕ್ಕೆಲ್ಲ ಹೋಗೋದಿಲ್ಲ, ನಮ್ಮದು ಏನಿದೆ ನಮ್ಮ ಮನೆ ಕೆಲಸ ಥರ ನಮ್ಮ ಈ ದೇವಸ್ಥಾನ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀರಾ. ಓಕೆ. ಇನ್ನು ಬೇರೆ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಸರ್ ಈ ಕೆಲಸಕ್ಕೆ ಬರಲಿಕ್ಕೋಸ್ಕರ? ನಿಮ್ಮ ಫ್ಯಾಮಿಲಿಲಿ ಯಾರು ಇದ್ದಾರಾ ಇಲ್ಲ ನೀವೇ ಇದರಲ್ಲಿ ಫಸ್ಟ್? ಇಲ್ಲ, ಅದರಲ್ಲಿ ಫ್ಯಾಮಿಲಿಲಿ ಅಂತ ಹೇಳಿದ್ರೆ ನಾವೆಲ್ಲ ಸಣ್ಣದಿಲ್ಲ, ನಮ್ಮ ಅಣ್ಣ ಇದ್ದ, ಅವನೊಂದು ಸಣ್ಣ ಪುಟ್ಟ ಗೊಂಬೆಲ್ಲ ಮಾಡ್ತಿದ್ದೆ. ಮತ್ತು ಹಂಗೆ ನಮಗೆ ನೋಡಿಬಿಟ್ಟು ನಾವು ಆಗ ಸಣ್ಣ ಪುಟ್ಟ ಬೇನಿಂಗ್ ತೇರಲ್ಲಿ ಅದರಲ್ಲಿ ಇದೆಲ್ಲ ಮಾಡ್ಕೊಂಬಂದು ಮತ್ತೆ 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 ಹೆಂಗೆ ಅಂತ ಹೇಳಿದ್ರೆ ಫಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ದೊಡ್ಡ ಫಿಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು.
ಮತ್ತು ಆ ಫಿಗರ್ನ ಈ ಥರ ಮಾಡೋದು ಬೇಡ, ಹಿಂಗೆ ಮೂವ್ ಇಟ್ ಮಾಡುವ, ಹಂಗೆ ಆ ದಿನಗಳನ್ನು ಕಳ್ಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಮೇಡಮ್. ಈಗ ಹೆಂಗೆ ಒಂದು ಫುಲ್ ಕಾನ್ಸೆಪ್ಟ್ అనేది ಕ್ರಿಯೇಟ್ ಮಾಡಿ ಈಗ ನಮ್ಮ ಈ ಟೀಮ್ಗಳೆಲ್ಲ ಸೇರಿ ಅದನ್ನ ನಾವು ಇನ್ನು 1000 ಜನಕ್ಕೆ ತೋರಿಸೋಷ್ಟು ಒಂದು ವರ್ಕ್ನ ನಾವು ಮಾಡಿಟ್ಟು. ಓಕೆ, ಈಗ ಪ್ರತಿ ಮಂಟಪದಲ್ಲೂ ಒಂದೊಂದು ಪ್ಲಸ್ ಪಾಯಿಂಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಂಟಪ ತಗೊಂಡ್ರೆ ಫಿಗರ್ಸ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ, ಇನ್ನು ಕೆಲವೊಂದು ಮಂಟಪ ತಗೊಂಡ್ರೆ ಫೈರ್ ವರ್ಕ್ ಅಂದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಒಂದೊಂದು ವಿಶೇಷತೆ ಇದೆ. ಹಾಗೆ ನಾವು ನಮ್ಮ ಕೋದಂಡರಾಮ ದೇವಾಲಯ ತಗೊಂಡ್ರೆ ಯಾವ ವರ್ಕ್ನ ಜನ ರೆಕಗ್ನೈಸ್ ಮಾಡ್ತಾರೆ, ಅದು ಹೈಲೈಟ್ ಅಂತ ನೀವು ಹೇಳ್ತೀರಾ? ಹೈಲೈಟ್ ಅಂತ ಹೇಳಿದ್ರೆ ನೋಡಿ, ನಮ್ದೀಗ ಒಂದು ಕಾಳಿ ಮಾಡಿದ್ದು ಅದ್ರಲ್ಲಿ ಹೆಂಗೆ ಅಂತಂದರೆ ಜನಗಳು ನೋಡುವಾಗನೇ ಅದು ಅಂತ ಹೈಲೈಟ್, ಅದು ಅಂತ ಫಿಗರ್ ಇದುವರೆಗೆ ಮಡಿಕೇರಿ ಲಿಸ್ಟಲ್ಲಿ ಇತ್ತಿಲ್ಲ. ಅಂಥದ್ದು ಒಂದು ಲಿಸ್ಟಲ್ಲಿ ನಾವು ಮಾಡಿದ್ದೀವಿ. ಅದು ಬಿಟ್ಟು ಕಳೆದ ವರ್ಷನೇ ನೋಡಿ, ಅಲ್ಲ ಅದರ ಆಚೆ ವರ್ಷ ಅಯ್ಯಪ್ಪ ಸ್ವಾಮಿ ಮಾಡಿದ್ದು ಫಸ್ಟ್ ಪ್ರೈಸ್ ಹೊಡೆದು ನಾವು. ಅದರ ಏನು ವಿಶೇಷತೆ ಇತ್ತು ಸರ್? ವಿಶೇಷ ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ಮ ಮ್ಯಾನ್ಯಲ್ ವರ್ಕ್ಗಳಿತ್ತು. ಈಗ ಸುಮ್ಮನೆ ತೋರಿಸೋದಕ್ಕೂ ಸುಮ್ಮನೆ ನಿಂತಿರೋದಕ್ಕೂ ನಾವು ಅವನ್ನ ಆಟಾಡಿಸೋದಕ್ಕೂ ಮ್ಯಾನ್ಯಲ್ ವರ್ಕ್ ಇತ್ತು. ಆ ಮ್ಯಾನ್ಯಲ್ ವರ್ಕಲ್ಲಿ ನಮಗೆ ಅಲ್ಲಿ ಒಂದು ವ್ಯತ್ಯಾಸ ಇತ್ತು. ಆ ವ್ಯತ್ಯಾಸಕ್ಕೆ ನಮಗೆ ಒಂದು ಬಹುಮಾನ ಇತ್ತು. ಆ ಥರ ಆ ಟ್ಯಾಲೆಂಟ್ ಈಗ ನೋಡಿ 10 ಮಂಟಪದಲ್ಲಿ ಸಹ ವ್ಯತ್ಯಾಸ ಇದೆ. ಅದರಲ್ಲಿ ಒಂದು ಬಹುಮಾನ ತೆಗಿಬೇಕು ಅಂತಂದರೆ ಆ ಬಹುಮಾನದಲ್ಲಿ ಏನಾದ್ರು ಒಂದು ವ್ಯತ್ಯಾಸ ಇರಬೇಕು. ಆ ಒಂದು ವ್ಯತ್ಯಾಸನ ನಾವು ಮಾಡಿದ್ದು. ಹಂಗಾಗಿ ನಮಗೊಂದು ಬಹುಮಾನ ಇತ್ತು. ಕಳೆದ ವರ್ಷ ಸಹ ಅದೇ ಥರ ಏನೊಂದಾಯಿತು, ಸಣ್ಣ ಪುಟ್ಟ ನಮ್ಮ ಒಂದು ಲೈಟಿಂಗ್ ಅದು ಇರಲಿ ಅಂತೇಳಿ ನಮಗೆ ಒಂದೇನೋ ಪಾಟ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ನಮ್ಮ ವರ್ಕಲ್ಲಿ ಯಾರು ಏನು ಮಾತಾಡೋಂಗಿಲ್ಲ. ಯಾಕೆ ಅಂಥ ವರ್ಕ್ ಮಾಡಿದ್ದು ಒಂದು 50-60 ಅಡಿದು ಆಂಜನೇಯ, ಅದೆಲ್ಲ ಈ ವರ್ಷಕ್ಕೂ ಸಹ ದಸರಾ ಇಷ್ಟಲ್ಲೇ ಇಲ್ಲ, ಅದು ಅಂಥದ್ದು ಸಹ ವರ್ಕ್ ಮಾಡಿದ್ವಿ. 60 ಅಡಿ ಅದು ಈ ವಿಡಿಯೋ ಈಗ ಬೇಕು ನಾನು ತೋರಿಸ್ತೀನಿ. ಅದ್ರ ಮೇಲೊಬ್ಬ ರಾಮ ನಿಂತಿದ್ದ ಹೇಳೋದು, ಅದು ಒಂದು ಹೈಲೈಟ್ ವರ್ಕ್ ಈ ಮಡಿಕೇರಿಗೆ. ಅದಕ್ಕಿಂತ ಡಿಫ್ರೆಂಟಾಗಿ ಈ ವರ್ಷ ಮಾಡ್ತಿದ್ದೀನಿ. ಹೌದು. ಇನ್ನು ಈಗ ನಿಮ್ಮ ವರ್ಕ್ ತಗೊಳ್ಳೋದಾದ್ರೆ ನಿಮಗೇನೆ ತುಂಬಾ ಇಷ್ಟವಾದಂತಹ ವರ್ಷ ಯಾವುದು? ನೀವು ಮಾಡಿದ ವರ್ಕಲ್ಲಿ ನಂದು ಯಾವತ್ತು ನನಗೆ ನೆನಪಿರುವಂಥದ್ದು ಈ ಕತೆ ಅಂದ್ರೆ ನೀವು ಅಳವಡಿಸಿರುವಂಥದ್ದು ಯಾವುದು ನಿಮಗೆ ನೆನಪಲ್ಲಿರುವಂಥದ್ದು ಸರ್? ನಾವಲ್ಲ ಅಂತಂದ್ರೆ ಕ್ರೇಜ್ ವರ್ಕಲ್ಲಿರೋದು. ಈಗ ಒಂದು ಕೆಲಸ ಹಿಂಗೆ ಮಾಡ್ಬಿಟ್ವಾ, ನೆಕ್ಸ್ಟಿಗೆ ಹಂಗೆ ಬೇಡ, ಇದು ಹಿಂಗೆ ಮಾಡಬೇಕು, ಇದ್ರ ಒಂದಕ್ಕೆ ಜಂಪಲ್ಲಿ ಹೋಗ್ತಿರ್ತೀನಿ ಅಷ್ಟೇ ಹೊತ್ತು. ಈಗ ಒಂದನ್ನ ಹಿಂಗೆ ಮಾಡಿದ್ದೀನಿ, ಅದು ನಾನು ಹೇಳೋಕ್ಕಿಲ್ಲ ಮೇಡಮ್. ಅದು ನಮಗೆ ಉಂಟು, ಲೈಕ್ ಉಂಟು, ಅದನ್ನ ನಮಗೆ ಅಷ್ಟು ಮೈಂಡ್ ಅದನ್ನ ಮೀರ್ಸಿನ ಏನಾದ್ರು ಮಾಡುವಂತಾನೆ. ಆದ್ರೂ ಕೂಡ ನನಗೆ ನೆನಪಿಸ್ಕೊಳ್ಳುವಂಥದ್ದು ನನ್ನ ವರ್ಕಲ್ಲಿ ಇದು ಬೆಸ್ಟ್ ವರ್ಕ್ ಇಷ್ಟು ವರ್ಷದಲ್ಲಿ ಅಂತ ನೀವು ಹೇಳೋದಾದ್ರೆ? ಮೂಷಿಕಾಸುರ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಮಾಡಿದ್ದೆ, ಅದು ನನಗೊಂದು ಭಾರಿ ಖುಷಿ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ರೈಸ್ ಸಿಗುತ್ತೆ ಇದಕ್ಕೆ ಅಂತ ಹೇಳಿ ಮಾಡಿದ್ದೆ ಮೇಡಮ್, ಸಿಗ್ಲಿಲ್ಲ. ಏನು ತಪ್ಪುಗಳಾಗಿರ್ಬೋದು? ತಪ್ಪುಗಳು ಅಂತ ಹೇಳಿದ್ರೆ ಅದು ನಮ್ಮ ಕೆಲಸದಲ್ಲೂ ಸಹ ಹೇಳ್ಬೋದು, ವಿತ್ ಈ 10 ದಸರಾ ಸಮಿತಿ ಆ ಟೀಮಲ್ಲೂ ಹೇಳ್ಬೋದು. ಸೊ ನಿಮ್ಗೆ ಜಡ್ಜ್ಮೆಂಟ್ ಬಗ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನೀವು ಕೆಲಸ ಮಾಡೋರು, ನಾವು ಏನೋ ನೋಡೋರು, ಯಾವ ಚೆನ್ನಾಗಿದೆ ನಮಗೇನ್ ಗೊತ್ತಾಗಲ್ಲ, ಸುಮ್ಮನೆ ಕಣ್ಣಿಗೆ ಏನ್ ಕಾಣಿಸುತ್ತೆ ಓ ಚೆನ್ನಾಗಿತ್ತು. ಆದ್ರೆ ನೀವು ಕೆಲಸ ಮಾಡಿರೋರು ನಿಮ್ಗೆ ಗೊತ್ತಿರುತ್ತೆ ಎಫರ್ಟ್ ಎಷ್ಟಿರುತ್ತೆ, ಯಾವ ರೀತಿ ನೀವು ಹೊಸತನವನ್ನ ನಿಮ್ಮ ಕೆಲಸದಲ್ಲಿ ತಂದಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಅಂತ ಸಂದರ್ಭದಲ್ಲಿ ನಿಮಗೆ ಪ್ರೈಸ್ ಸಿಕ್ಕದೇ ಇದ್ದಾಗ ನಿಮ್ಗೆ ಬಹಳಷ್ಟು ನೋವಾಗುತ್ತೆ. ಸೊ ನೀವು ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಸರಿಯಾಗಿ ಆಗ್ತಾ ಇದೆಯಾ, ಕಲೆಗೆ ಸರಿಯಾಗಿ ಅವರು ನೋಡ್ಬಿಟ್ಟೆ ಕೊಡ್ತಾ ಇದ್ದಾರಾ ಅಥವಾ ಹೇಗೆ ಅಂತ ಹೇಳಿ? ಇದೇ ಒಂದು ಕರೆಕ್ಟ್ ನಮಗೂ ಸಹ ಗೊತ್ತೈತಿಲ್ಲ, ಅದೇ ಒಂದು ನಮಗೂ ಸಹ ಕರೆಕ್ಟಾಗಿ ಗೊತ್ತೈತಿಲ್ಲ. ಯಾಕೆಂದರೆ ಅಲ್ಲಿ ಕಲೆಗೆ ನೋಡಿ ಕರೆಕ್ಟಾಗಿ ಒಂದು ಬೆಲೆ ಅವ್ರು ಕೊಡ್ತಿಲ್ಲ. ಬೆಲೆ ಹೆಂಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ತಂಡದಲ್ಲಿ ಯಾರ್ಯಾರು ಮೇನ್ ಇರ್ತಾರೆ ಅಲ್ಲಿಗೆ ಅದು ಕಾಂಪ್ರಮೈಸ್ ಕಾಂಪ್ರಮೈಸ್ ಆಯ್ತಿದೆ. ಅದು ಒಂದು ನಮಗೆ ಒಂದು ಬೇಜಾರಿದೆ. ಅಂದರೆ ನಾವು ಯಾರನ್ನ ದೂಡೋದಿಲ್ಲ ಹೇಳೋದು, ಯಾರನ್ನ ನಾವು ದೂಡೋದಿಲ್ಲ, ಯಾರು ಇದು ಮಾಡೋದಿಲ್ಲ, ಎಲ್ಲರೂ ಹೆವಿ ಮಾಡಬೇಕು. ಅದು ಕಷ್ಟಪಡೋನ್ನ ಸ್ವಲ್ಪ ಕಣ್ಣಿಂದ ಕಣ್ಣಲ್ಲಿ ನೋಡಿ ಅಷ್ಟೇ. ಯಾವ ವರ್ಷ ನಿಮ್ಗೆ ತುಂಬಾ ಬೇಸರ ಅನ್ಸಿದ ವರ್ಷ? ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರು ಕೂಡ ನಮ್ಗೆ ಸಿಕ್ಕಿಲ್ಲಲ್ಲ ಅಂತ? ಕಳೆದ ವರ್ಷ ಎಲ್ರಿಗೂ ಕೂಡ ಅದೊಂದು ಬೇಜಾರು ಅಷ್ಟೇ. ಯಾಕೆಂದ್ರೆ ಅಂತ ವರ್ಕ್ ಮಾಡಿದ ಮೇಡಮ್. ಒಂದು ಥರ್ಡ್ ಫೇಸಲ್ಲಿ ಅವ್ರು ಹೆಂಗೆ ನಮಗೆ ಕೊಟ್ಟು ಬಿಡ್ಬೋದಾಗಿತ್ತು. ಹಂಗಿದ್ದು ನಮಗೆ ಫಸ್ಟೇ ಬೇಡ ಅಂತ ಬಂದಿದ್ದಕ್ಕೆ ಅಷ್ಟು ಮಾಡಿ ನೋಡಿ ಮೇಡಮ್. ನೀವು ಹೇಳ್ತೀವಲ್ಲ, ಈ 2 ಟರ್ನ್ ಇಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಟ್ಯಾಬ್ಲೋ ಪಲ್ಟಿ ಆದ್ರೂ ಆಗ್ಬಿಡ್ತದೆ. ಹೌದೌದು. ಹೇಗಿರುತ್ತೆ ಸರ್ ಸಿಚುವೇಶನ್? ಹೆಂಗೆ ನಿಭಾಯಿಸ್ತೀರಾ ನೀವು? ಹೆಂಗೆ ಅಂತ ಹೇಳಿದ್ರೆ ನಮ್ಮ ಜೀವಗಳೆಲ್ಲ ನಮ್ಮ ಕೈಲಿ ಇಟ್ಕೊಂಡಿರ್ತೀವಿ. ಟ್ಯಾಕ್ಟ್ರಿ ಬ್ರೇಕ್ ಸಿಕ್ಕಿಲ್ಲ, ಮುಂದೆಗಳು 1000 ಜನ ಇರ್ತಾರೆ. ಅದನ್ನ ಇಳಿಸುವಾಗ ನಾವು ಅಲ್ಲಿ ಕ್ರೈನ್ ಹಾಕೊಂಡು ಒಂದು 30-40-50 ಜನಗಳು ಹಿಡ್ಕೊಂಡು ಇಳಿಸ್ಕೊಂಡು ಇಲ್ಲಿ ಗಾಡಿ ಟರ್ನ್ ಆಗೋದಿಲ್ಲ. ಪುನಃ ನಾವು ಮುಂದೆ ಬಿಟ್ಟ ಗಾಡಿನ ಪುನಃ ಹಿಂದೆ ಬಿಟ್ಟು ಆ ಲೋಡ್ನ ಮುಂದೆ ಬಿಟ್ಟ ಲೋಡ್ನ ಪುನಃ ಹಿಂದೆ ಬಿಟ್ಟು ಎಲ್ಲ ತಕ್ಕಡಿ ವೇಟಲ್ಲಿ ಹಾಕಿರ್ತೀವಿ. 10 ಲೆಕ್ಕಲ್ಲಿ ಹಾಕಿರ್ತೀವಿ. ಕೆಳಗೆ 1000 ಜನ 50-60 ಜನ ಅಲ್ಲೇ ಓಡಾಡ್ತಿರ್ತಾರೆ. ಒಂದು ಚೂರು ಹೆಚ್ಚು ಕಡಿಮೆ ಕೊಟ್ಟರೆ ಜೀವ ಹೋಗ್ಬಿಡ್ತದೆ. ಆಗ ನಾವು ಅಂಥ ಬ್ಯಾಲೆನ್ಸಲ್ಲಿ ಅಷ್ಟು ವರ್ಕ್ನ ಕ್ರಿಯೇಟ್ ಮಾಡಿಕೊಂಡು ಅಷ್ಟು ಜೋಪಾನಾಗಿ ಬಂದು ಇಷ್ಟು ದೂರದಿಂದ ಅಲ್ಲಿ ಬಂದು ನಾವು ಪ್ರದರ್ಶನ ಕೊಡುವಾಗ ಆ ಪ್ರದರ್ಶನಕ್ಕೆ ನಮಗೊಂದು ಕರೆಕ್ಟಾಗಿ ಒಂದು ಇದಿಲ್ಲ. ಹೌದು. ಅದರಿಂದ ಅದೇ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಮಾಡಬೇಕು ನೀವು ಹೇಳ್ತಿದ್ದೀರಾ. ಅದೇ ಕೆಲಸ ನಮಗೇನೆ ಅಂತಲ್ಲ, 10 ಮಂಟಪವರು ಮಾಡ್ತಾರೆ. 10 ಮಂಟಪದಲ್ಲಿ
ಯಾರು ಕಷ್ಟಪಡ್ತಾರೆ ಅವ್ರ ಮೇಲೆ ಒಂದು ಸ್ವಲ್ಪ ಕರುಣೆ ತೋರಿಸಿದ್ದು ಅಷ್ಟೇ. ಓಕೆ ಸರ್. ಹಾಗೇನೆ ನೀವು ಯಾರನ್ನಾದ್ರೂ ನೆನೆಸ್ಕೊಳ್ಳೋದಾರೆ ಇಂಥ ಸಂದರ್ಭ ನಿಮಗೆ ಅವಕಾಶ ಕೊಟ್ಟಿರುವಂಥವ್ರು ಅವ್ರನ್ನ ನಾನು ಯಾವತ್ತೂ ಕೂಡ ನೆನೆಸ್ಕೊಳ್ತೀನಿ ಅಂತ ಹೇಳಿದ್ರೆ ಯಾರನ್ನ ನೆನೆಸ್ಕೋಬೋದಾ ಸರ್? ನಿಮ್ಮ ಕೆಲಸದ ವಿಷಯದಲ್ಲಿ ಬಹಳಷ್ಟು ಸಹಾಯ ಮಾಡಿದ್ದಾರೆ ನನಗೆ ಅಂತೇಳಿ ನೀವು ಕಲಾವಿದರಾಗಿ ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ? ನಮ್ಮ ಅಣ್ಣನ ಒಬ್ಬನೇ ಹೇಳ್ಬೋದು, ನಾನು ಒಬ್ಬನೇ ಹೇಳ್ಬೋದು. ಅವನೇ ನನಗೆ ಎಲ್ಲದರಲ್ಲಿ ಸಾಥ್ ಕೊಟ್ಟಿದ್ದಾನೆ. ಅವ್ನು ಕೊಡೋಟಾಗಿ ನಾನು ಉಗ್ಗಿರೋದಲ್ಲಿ 1000 ಜನಗಳು ಹೆಂಗೆ ಅಂತ ಹೇಳಿದ್ರೆ ಅವ್ನು ಕೊಡಿ ಅವ್ನು ಮಾಡಿ ಕೊಡ್ತಾನೆ ಅಂತ ಹೇಳೋ ಒಂದು ಭರವಸೆನ ನಾನು ಅವನಿಂದ ಅದನ್ನು ನಾನು ನಿಮ್ಮ ಅಣ್ಣನ ಯಾವತ್ತೂ ಕೂಡ ನೀವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇನ್ನು ನಿಮ್ಮ ಟೀಮ್ಮೇಟ್ಸ್ ಸಪೋರ್ಟ್ ಹೇಗಿತ್ತು ಸರ್ ನಿಮಗೆ? ಅಂದ್ರೆ ಕೆಲಸ ಎಲ್ಲ ಯಾವಾಗ ಶುರು ಮಾಡ್ತೀರಾ ನೀವು? ದಸರಾ ಅಂತೆಲ್ಲ ಜನರಿಗೆ ಗೊತ್ತಿಲ್ಲ ಎಷ್ಟು ಟೈಮಿಂದ ಶುರು ಆಗುತ್ತೆ ಅಂತ. ಅಂದ್ರೆ ಪ್ರತಿದಿನ ಯಾವಾಗ ಶುರು ಆಗುತ್ತೆ ಮತ್ತೆ ಎಷ್ಟು ತಿಂಗಳ ಹಿಂದೆಯಿಂದ ನೀವು ನಿಮ್ಮ ಕೆಲಸ ಶುರು? ಮೇಡಮ್ ನಾವು ಕಮ್ಮಿ ಅಂತ ಹೇಳಿದ್ರು ಸಹ ಒಂದು 3 ತಿಂಗಳಿಂದನೇ ನಾವು ಟಾಸ್ಕ್ ಇಟ್ಕೊಳ್ತೀವಿ. ವರ್ಕ್ ಬಂದುಬಿಟ್ಟು ಒಂದೂವರೆ ತಿಂಗಳಿಗೂ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೆ ನಮಗೆ ಏನಾಗಬೇಕು, ಹಿಂಗೆ ಆಗಬೇಕು, ಇದನ್ನ ನಾವು ಒಂದು 3 ತಿಂಗಳಿಂದನೇ ಒಂದೊಂದೂವರೆ ತಿಂಗಳು ಈ ಥರ ಆಗಬೇಕು, ಹಿಂಗೆ ಆಗಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ, ಈ ಕಾನ್ಸೆಪ್ಟ್ ಹಿಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಮತ್ತೆ ನಾವು ಅದಕ್ಕೆ 2 ತಿಂಗಳು 1.5 ತಿಂಗಳು ನಾವು ವರ್ಕ್ ಮಾಡ್ತೀವಿ. ಆ್ಯಂಡ್ ಸಮಯ ಬಗ್ಗೆ ಹೇಳೋದಾದ್ರೆ ಪ್ರತಿದಿನ ಎಷ್ಟು ಟೈಮ್ ನೀವು ಇದಕ್ಕೋಸ್ಕರ ಮೀಸಲಿಡ್ತೀರಾ ನೀವು ಪ್ರತಿದಿನ? ಮೇಡಮ್ ನಾವು ಪ್ರತಿದಿನ ಅಲ್ಲ, ಪ್ರತಿ ಹಗಲು ರಾತ್ರಿ ನಾವು ಇದಕ್ಕೆ ಮೀಸಲಾಗಿದ್ದೀವಿ. ಹಗಲು ರಾತ್ರಿ 2 ದಿವಸ ನಾವು ಮೀಸಲಾಗಿದ್ದೀವಿ. ಓಕೆ. ಇಲ್ಲೇ ನೀವು ಮನೆಯೆಲ್ಲ ಬಿಟ್ಟು ಇಲ್ಲೇ ಬಂದು ಕೆಲಸದಲ್ಲೇ ತೊಡಗಿಕೊಳ್ತೀರಾ ಅಂತ ಹೇಳ್ಬೋದು. ಹಾಗೆ ಸೊ ನಿಮ್ಮ ಮನೆಯದು ಸಹಕಾರ, ಮನೆಯವರ ಸಹಕಾರ ಹೇಗಿದೆ ಸರ್ ನಿಮಗೆ? ಮನೆಯವ್ರ ಸಹಕಾರ ಎಲ್ಲ ನಮ್ಗೆ ಹೆಂಗಂದ್ರೆ ಮೇಡಮ್ ಇನ್ನೂ ಏನಾದರೂ ಮಾಡು ಅಂತ ಹೇಳ್ತಿದ್ದಾರೆ ಅಷ್ಟೇ. ಆ ಥರ ಒಂದು ಸಹಕಾರ ಇದೆ ಮೇಡಮ್. ಇನ್ನೇನಾದರೂ ಮಾಡಿ ನೀವು ಅಂತ ಹೇಳಿ. ಸೊ ಈ ಬಾರಿ ಒಂದು ವಿಭಿನ್ನತೆ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಮಂಟಪದಿಂದ. ಅದು ಹೆಂಗಿದೆ ಅಂತ ಹೇಳಿದ್ರೆ ಇನ್ನೂ ನೀವು ಹೇಳಿದಕ್ಕಿಂತ 100% ಜಾಸ್ತಿ ಇದೆ ಅದು. ಆ ಥರ ನಾವು ಮಾಡಿ ಇಟ್ಟಿದ್ದೀವಿ ಮೇಡಮ್. ಇನ್ನೊಂದು ತಿಂಗಳೊಳಗೆ ನಿಮ್ಮೆಲ್ಲರಿಗೂ ನಾವು ತೋರ್ಸೋಕ್ಕೆ ಖುಷಿ ಪಡ್ತೀವಿ. ಸೊ ನಿಮ್ಮ ಪರವಾಗಿ ಕಲಾವಿದರಾಗಿ ನೀವು ನಿಮ್ಮ ವರ್ಕ್ನ ಜನರಿಗೆ ತೋರಿಸ್ಬೇಕು. ಹಾಗೆ ನೀವು ಒಂದು ವಿಶಸ್ ಮಾಡಿ ಸರ್, ಎಲ್ಲರೂ ಬಂದು ನಿಮ್ಮ ಮಂಟಪವನ್ನು ನೋಡಿ ಅಂತ ಒಮ್ಮೆ ಹೇಳಬೇಕು ನೀವು. ಹೌದು. ಶ್ರೀ ಕೋದಂಡರಾಮಕ್ಕೆ ನಿಮ್ಮ ಎಲ್ಲರ ಸಹಕಾರನೂ ಇತ್ತು, ನಿಮ್ಮ ಆಶೀರ್ವಾದನೂ ನಮಗೆ ಬೇಕು. ಈ ಕೋದಂಡರಾಮಕ್ಕೆ ಬೇಕು ಇತ್ತು. ನಮ್ಮ ಈ ಟೀಮಿಗೂ ನಮ್ಮಲ್ಲಿರೋ ಕೊಡಗು ಜನಗಳಿಗೂ ಎಲ್ಲರಿಗೂ ನಿಮ್ಮ ಆಶೀರ್ವಾದ ನಮಗೆ ಬೇಕು. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಮ ವರ್ಕ್ ಹೀಗೇನೆ ಇರಲಿ, ಹೆಚ್ಚೆಚ್ಚು ಅವಕಾಶಗಳು ನಿಮಗೆ ಸಿಗಲಿ ಅಂತ ನಾವು ಕೂಡ ಬಯಸ್ತೇವೆ ಸರ್. ಇದಾಗಿತ್ತು ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದ ಇತಿಹಾಸ ಹಾಗೂ ಇಲ್ಲಿ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರ ಪರಿಚಯ. ಮುಂದಿನ ಎಪಿಸೋಡಲ್ಲಿ ದಸರಾದ ದಶಮಂಟಪ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಮತ್ತೊಂದು ದೇವಾಲಯದ ಇತಿಹಾಸ ಹಾಗೂ ದಸರಾ ಸಿದ್ಧತೆ ಬಗ್ಗೆ ನಿಮಗೆ ನಾನು ಪರಿಚಯ ಮಾಡ್ತೀನಿ. ಅಲ್ಲಿವರೆಗೂ ಈಗಾಗಲೇ ನಾವು ಬಿಡುಗಡೆ ಮಾಡಿರುವಂತಹ ದೇವಾಲಯಗಳ ಬಗ್ಗೆ ನೀವು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ. ಥ್ಯಾಂಕ್ ಯು.